ಅದಕ್ಕೆ ಪ್ರವಾದಿ ಹೇಳ್ತಾರೆ ಏನಂದ್ರೆ ದೇವರ ವಾಕ್ಯವನ್ನ ಪ್ರೀತಿಸ್ರಿ. ಆಮೆನ್. ಇದ್ರ ಮಧ್ಯದಲ್ಲಿ ಇಂಥ ಮೃಗದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದೀವಿ. ಮೃಗದ ಸಂತಾನದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದೀವಿ. ನಾವೇನಾಗಿರ್ಬೇಕು? ದೇವ್ರ ವಾಕ್ಯವನ್ನ ಪ್ರೀತಿ ಮಾಡೋರು ಆಗಿರಬೇಕು. ದೇವ್ರ ವಾಕ್ಯ ಪ್ರೀತಿ ಮಾಡೋರು ಆಗಿರಬೇಕು. ಆಗಿರ್ಬೇಕು. ಪ್ರಾರ್ಥನೆ ಮಾಡ್ಕೊಂಡು ವಾಕ್ಯಕ್ಕೋಸ್ಕರ. ಪರಲೋಕದಲ್ಲಿ ದೇವರೇ, ವಾಕ್ಯವನ್ನು ಆಶೀರ್ವಾದ ಮಾಡು. ಸ್ವಲ್ಪ ಸಂತಾನದ ಕುರಿತು ನಾವು ಮಾತಾಡ್ತಿರುವಾಗ ಅದರತಕ್ಕಂಥ ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳುವಂತ ಕೃಪೆ ಅನುಗ್ರಹಿಸಿ ಬಿಡುಗಡೆಯಾಗಿ ನಿನ್ನ ಮಕ್ಕಳಾಗಿ ನಿನ್ನ ವಧುವಾಗಿ ಆ ಕಾಲ ನಿನ್ನ ಜೊತೆಯಲ್ಲಿ ನಿನ್ನ ಕರ್ತನ ಜೊತೆ ಕೂತುಕೊಂಡು ಆಳುವರಾಗಿ ಇರುವಂತೆ ನಮ್ಮ ನೇಮಿಸಿದಿ. ಸ್ತೋತ್ರ. ಇವನ್ನೆಲ್ಲ ಕೈಲಿ ಒಪ್ಪಿಸಿಕೊಡ್ತೇವೆ. ಆದ್ದರಿಂದ ನಮ್ಮ ಜೊತೆ ಸೇರಿ ವಾಕ್ಯ ಕೇಳುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ನೀನು ಮೈ ಮುಂದೆ ಅದ್ಭುತವಾದ ಆಶೀರ್ವಾದ ಪಡಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಮೃಗದ ಸಂತಾನ ಎಲ್ಲಾ ಕಡೆ ಇದೆ. ಅದು ಕೂಡ ಪಾಸ್ಟರ್ ಆಗಿದೆ, ಅದು ಕೂಡ ರೆವರೆಂಡ್ ಆಗಿದೆ, ಅದು ಕೂಡ ಬಿಷಪ್ ಆಗಿದೆ, ಅದು ಕೂಡ ಪೋಪ್ ಆಗಿದೆ. ಮೃಗದ ಸಂತಾನ ಎಲ್ಲ ಕಡೆ ಐತಾ? ಈ ಸಂದೇಶದಲ್ಲಿ ಕೂಡ ಮೃಗದ ಸಂತಾನ ಇದೆ. ಈ ಸಂದೇಶದಲ್ಲಿ ಕೂಡ ಇದೆ. ಅವಧಿ ಸಂದೇಶದಲ್ಲಿ ಕೂಡ ಮೃಗದ ಸಂತಾನ ಇದೆ. ಹಲ್ಲೆಲೂಯಾ. ನಂಬ್ತೀರಾ? ಪ್ರವಾದಿ ಸಂದೇಶದಲ್ಲಿ ಮೃಗದ ಸಂತಾನ ಐತಂತ? ಐತೆ. ಇದು ಸೈತಾನ್ ಲೋಕ. ಇದು ಇಲ್ಲಿ ಎಲ್ಲರಿಗೂ ಅವಕಾಶ. ಮಳೆ ಬರೀ ಒಳ್ಳೆಯರ ಮೇಲೆ ಅಷ್ಟೇ ಬೀಳ್ತತಾ? ಕೆಟ್ಟರ ಮೇಲೆ ಒಳ್ಳೆ. ಅದೇ ರೀತಿ ಈ ವಾಕ್ಯಗಳು ಯಾರು ಬೇಕಾದ್ರೂ ಬೈಬಲ್ ಓದ್ಬೋದು, ಯಾರು ಬೇಕಾದ್ರೂ ಪ್ರವಾದಿ ಸಂದೇಶ ಓದ್ಬೋದು, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಹಲ್ಲೆಲೂಯಾ. ಆಮೆನ್. ಈ ರೀತಿ ಇರುವಾಗ ಇಲ್ಲಿಲ್ಲ ಅಂತ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಎಲ್ಲ ಕಡೆ ಇದೆ. ಇಲ್ಲಿ ಕೂತಿರ್ತಕ್ಕ ನಿಮ್ಮೊಳಗೂ ಕೂಡ ಇದೆ, ನಮ್ಮೊಳಗೂ ಕೂಡ ಇದೆ. ಹಲ್ಲೆಲೂಯಾ. ಆಮೆನ್. ನಾವೆಲ್ಲ ಪ್ರವಾದಿ ಸಂದೇಶದವ್ರ ಅಂತ ಅಂದ್ಕೊಂತೀವಿ, ಆದ್ರೆ ಅದರಲ್ಲಿ ನಾವು ಮೃಗದ ಸಂತಾನ ಇರ್ತೇವೆ. ಹಾಗಾಗಿ ದೇವರ ವಾಕ್ಯಗಳನ್ನ ಪ್ರೀತಿ ಮಾಡ್ರಿ. ಯಾರ್ಯಾರು ದೇವರ ವಾಕ್ಯಗಳನ್ನು ಪ್ರೀತಿಸ್ತಾರೋ ಅವರೇ ದೇವ್ರ ಮಕ್ಕಳು, ಅವರೇ ಈ ಸಂದೇಶದವರು. ಆಮೆನ್. ಸಂದೇಶ ಏನ್ ಹೇಳ್ತದ ಅದ್ರಂಗೆ ಮಾಡೋರೇ ಸಂದೇಶದವರು. ಸಂದೇಶ ಬಿಟ್ಟು ಏನನ್ನ ಮಾಡೋರು ಸಂದೇಶದವರಲ್ಲ. ಅದು ಮೃಗದ ಸಂತಾನವಾಗ್ತದೆ, ಸರ್ಪ ಸಂತಾನ ಆಗತ್ತೆ. ಹಲ್ಲೆಲೂಯಾ. ಆಮೆನ್. ದೇವ್ರಕ್ಕೆ ಪ್ರೀತಿಸ್ರಿ, ಪ್ರೀತಿಸ್ರಿ, ಹಗಲು ರಾತ್ರಿ ಪ್ರೀತಿಸ್ರಿ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಗಲು ರಾತ್ರಿ ಏನೇನೋ ಮುಂದಕ್ಕೆ ಬರೋದಲ್ಲ, ನಮ್ಮ ತಲೆ ಒಳಗೆ ಏನೇನೋ ಸುಳಿಯೋದಲ್ಲ, ಅಥವಾ ನಾವ್ ಹೆಂಗ್ ಉದ್ಧಾರ ಆಗ್ಬೇಕಂದ್ರೆ ಆ ವಿಷಯ ಸುಳಿಯೋದಲ್ಲ. ನಮ್ಮ ತಲೆ ಒಳಗೆ ಏನ್ ಸುಳಿಬೇಕು? ವಾಕ್ಯ, ದೇವ್ರ ವಾಕ್ಯ. ಆಮೆನ್. ಒಂದು ಹುಡುಗ ಹುಡುಗಿನ ಪ್ರೀತಿ ಮಾಡಿತ್ತಂದ್ರೆ ಆ ಹುಡುಗನ ಮನಸ್ಸಿನಾಗ ಏನ್ ಸುಳಿತತೆ? ಹುಡುಗಿ. ಆ ರೀತಿ ವಾಕ್ಯದ ಪ್ರೀತಿಯಲ್ಲಿ ಬೀಳ್ರಿ ಅಂತ ಪ್ರವಾದಿ ಹೇಳ್ತಾರೆ. ಆಮೆನ್. ಹಲ್ಲೆಲೂಯಾ. ವಾಕ್ಯದ ಪ್ರೀತಿಯಲ್ಲಿ ಬೀಳ್ರಿ. ಹಲ್ಲೆಲೂಯಾ. ಆಮೆನ್. ಹಗಲು ರಾತ್ರಿ ವಾಕ್ಯವನ್ನ ಪ್ರೀತಿಸ್ರಿ. ಆಮೆನ್. ಅವ್ರು ಹಗಲು ರಾತ್ರಿ ಅದೇ ಕನಸ ಕಾಣ್ತಿರ್ತಾರ. ಹುಡುಗ ಹುಡುಗಿನ ಪ್ರೀತಿ ಮಾಡಿ, ಹುಡುಗನ ಪ್ರೀತಿ ಮಾಡಿ. ಅವ್ರ ಕನಸುಗಳೇನು? ಹಗಲು ರಾತ್ರಿ ಅದೇ ಕನಸುಗಳೇ. ನಮಗೆ ವಾಕ್ಯ ಕನಸಾಗಿ. ಆಮೆನ್. ರಾತ್ರಿ ವಾಕ್ಯ ದೇವರ ವಾಕ್ಯ ನಮ್ಮ ಮುಂದೆ ಬರ್ಬೇಕು. ಆಮೆನ್. ನಾವು ಆತನ ಪ್ರೀತಿಯಲ್ಲಿ ಬೀಳ್ಬೇಕು. ಆಮೆನ್. ಆತನ ಪ್ರೀತಿ ಯಾವುದೇ ಮೋಸ ಇಲ್ಲ. ಆಮೆನ್. ಹಲ್ಲೆಲೂಯಾ. ಆತನ ಪ್ರೀತಿಯಲ್ಲಿ ಏನಿಲ್ಲ, ಯಾವುದೇ ಮೋಸವಿಲ್ಲ. ಲೋಕದ ಪ್ರೀತಿಯಲ್ಲಿ ಮೋಸ ಇದೆ, ಹುಡುಗ ಹುಡುಗಿ ಪ್ರೀತಿಯಲ್ಲಿ ಮೋಸ ಇದೆ. ಎಷ್ಟೋ ಜನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ಹುಡುಗ ಈ ಪ್ರೀತಿ ಕೂಡಲೇ ವಿಷ ಕೊಡು ಸಾಯೋದು. ನಮ್ಮ ಸಂಬಂಧಿಕ ಒಬ್ಬ ಹುಡುಗ ಹಂಗೆ ಸತ್ತ, ಬಸ್ ಸ್ಟ್ಯಾಂಡ್ನಾಗೆ ಸತ್ತ ವಿಷ ಕೊಡು. ಹುಡುಗಿ ಪ್ರೀತಿ ಮಾಡಲ್ಲ ಅಂತ ಫೋನ್ ಮಾಡ್ತಾ ಅಲ್ಲೇ ಬಾಟ್ಲಿ ಇಸ್ಕಂದ ಅಲ್ಲೇ ಕುಡ್ದು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗೆ. ಹಲ್ಲೆಲೂಯಾ. ಆಮೆನ್. ಇದರಲ್ಲಿ ಮೋಸ ಇದೆ. ಮೋಸ ಇಲ್ದಿರ್ತಕ್ಕಂಥ ಅದ್ಭುತವಾದಂತ ಪ್ರೀತಿ ಯಾವ್ದಾರ ಇದ್ರೆ ಯೇಸು ಕ್ರಿಸ್ತನ ದೇವರ ಪ್ರೀತಿ. ಆಮೆನ್. ಯೇಸುವಿನ ಪ್ರೀತಿ ನಿಜವಾದ ಪ್ರೀತಿಯಾಗಿದೆ. ಆಮೆನ್. ಆತ ನಿನಗೋಸ್ಕರ ಸತ್ತು ಹೋದನು. ಆಮೆನ್. ಯಾರು ನಮಗೆ ಸಾಯಲಿಲ್ಲ. ಹುಡುಗಿ ಸಾಯಲ್ಲ, ಹುಡುಗ ಹುಡುಗಿಗೆ ಸಾಯಲ್ಲ. ಹಲ್ಲೆಲೂಯಾ. ಆಮೆನ್. ಯಾರು ನಮ್ಮ ಪಾಪಕ್ಕೆ ಪರಿಹಾರ ಕೊಟ್ರ? ಇಲ್ಲ. ಜಗತ್ನಾಗ ಯಾರಾದ್ರು? ಹಲ್ಲೆಲೂಯಾ. ಆಮೆನ್. ಬಾಯ್ ಫ್ರೆಂಡ್ ಆಗ್ಲಿ, ಗರ್ಲ್ ಫ್ರೆಂಡ್ ಆಗ್ಲಿ ನಮಗೆ ಪ್ರಾಣ ಕೊಡ್ಲಿಲ್ಲ.
ಆದ್ರೆ ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತ ನಿನಗಾಗಿ ನನಗಾಗಿ ತನ್ನ ಜೀವವನ್ನೇ ಕೊಟ್ಟಿದ್ದಾನೆ. ಆಮೆನ್. ಆತ ನಿನಗಾಗಿ ನನಗಾಗಿ ರಕ್ತ ಸುರಿಸಿದ್ದಾನೆ. ಆಮೆನ್. ಯಾವುದೋ ಹುಡುಗಿ, ಯಾವುದೋ ಹುಡುಗ ಅಥವಾ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸ್ಥಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಯಾವುದೋ ಹುಡುಗಿ, ಯಾವುದೋ ಹುಡುಗ ಅಥವಾ ಬೇರೆ ಯಾವುದೋ ಆಸ್ತಿ, ಅಂತಸ್ತು, ದುಡ್ಡು ಯಾವುದು ಕೂಡ ಕ್ರಿಸ್ತನ ಪ್ರೀತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಪೌಲನು ಹೇಳಿದ್ನಲ್ಲ, ನಾನು ಕ್ರಿಸ್ತನ ಕೈದಿಯಾಗಿದ್ದೇನೆ. ಆಮೆನ್. ನಾನು ಕ್ರಿಸ್ತನಿಗೆ ಏನಾಗಿದ್ದೇನೆ? ಕೈದಿಯಾಗಿದ್ದೇನೆ, ಹುಚ್ಚನಾಗಿದ್ದೇನೆ. ಕ್ರಿಸ್ತನಿಗೆ ಏನಾಗಿದ್ದೇನೆ? ಹುಚ್ಚನಾಗಿದ್ದೇನೆ. ಹೌದು ಸಹೋದರ ಸಹೋದರಿ, ಕ್ರಿಸ್ತನನ್ನು ಪ್ರೀತಿಸು. ಆಮೆನ್. ನಿನ್ನ ಜೀವಿತವನ್ನು ಆತನೇ ಸ್ಥಿರಪಡಿಸ್ತಾನೆ. ಆಮೆನ್. ಹಲ್ಲೆಲೂಯಾ. ಆತನು ಎಂದೂ ನಿನ್ನನ್ನು ಮೋಸ ಮಾಡುವುದಿಲ್ಲ. ಯಾವುದು ಹಲ್ಲೆಲೂಯಾ. ಆಮೆನ್. ಕ್ರಿಸ್ತನಾಗೆ ನಿನ್ನನ್ನ ಮೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಭೆ ನಿನಗೆ ಅರ್ಥವಾಯ್ತಾ? ಅನೇಕ ವಿಷಯಗಳಿವೆ. ಹಲ್ಲೆಲೂಯಾ. ಆಮೆನ್. ಪ್ರಾರಂಭದ ಮೃಗ ಮತ್ತು ಕೊನೆಯ ಮೃಗ. ನಿಮಗೆ ಒಂದು ಆಲೋಚನೆ ಬಂದಿರಬಹುದು, ಸರ್ಪ ಯಾವ ರೀತಿ ಬರುತ್ತದೆ, ಸರ್ಪ ಯಾವ ರೀತಿ ಬರ್ತದಂತ. ಒಂದು ವಾರದ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ನಾನು, ಸರ್ಪ ಯಾವ ರೀತಿ ಬರ್ತದಂತ. ನಮ್ಮರೇ ಆಗಿರ್ತಾರೆ, ಬರ್ತಾರೆ, ಏನೇನೋ ಹೇಳ್ತಾರೆ, ವಾಕ್ಯಕ್ಕೆ ವಿರುದ್ಧವಾದದ್ದು. ಹಲ್ಲೆಲೂಯಾ. ಆಮೆನ್. ನಿಮಗೆ ಅರ್ಥ ಆಗ್ಬೇಕು ಅದೆಲ್ಲ. ಆತನು ಮಾನವನಂತೆ ಇದ್ದಾನೆ. ಅವಳ ಹತ್ರ ಬಂದಾಗ ಸರ್ಪ ಯಾವ ರೀತಿ ಇತ್ತು? ಪುಸ್ ನಾಗಪ್ಪಾಗಿತ್ತಾ? ಇಲ್ಲ. ಗೊತ್ತಾ? ಮನುಷ್ಯನ ರೂಪದಲ್ಲಿನೇ. ಏನವ್ವ ಬಂತ? ಮನುಷ್ಯನಾಗಿ ಬಂತ, ಏನು ದೆವ್ವಾಗಿ ಬಂತ, ಅಥವಾ ಬೇರೆ ಏನಾದ್ರಾಗಿ ಬಂತ? ನೋಡ್ರಿ, ಮನುಷ್ಯನಾಗಿ ಬಂತು. ಅವನು ಮಾನವನಂತೆ ಇದ್ದನು, ಹಾವಾಗಿ ಅಲ್ಲ, ಮಾನವನಂತೆ ಇದ್ದನು. ಮಾನವ ಭಾಷೆಯಲ್ಲಿಯೇ ಮಾತಾಡಿದನು. ಆಮೆನ್. ಇವತ್ತು ಕೂಡ ಮಾನವ ಭಾಷೆಯಲ್ಲೇ ಮಾತಾಡ್ತಾನ ಅವನು. ಆಮೆನ್. ಸರ್ಪ ಬುಸ್ ಅಂತ ಬಂದು ಏನ್ ನಮ್ಗೆ ಎದುರು ನಿಂತ ಮಾತಾಡಲ್ಲ. ಮಾನವಂತೆ ಎಲ್ಲಿ ಹೊಂಟಿದೆ, ಬೇರೆ ಹೊಂಟಿದೆ. ಇವತ್ತೊಂದ್ ದಿವಸ ಒಳ್ಳೆ ಬಾ, ಸ್ವಲ್ಪ ಕೆಲಸ ಐತೆ, ಒಂದ್ ತಪ್ಪಿಸುವಂತದ್ದು. ಹಲ್ಲೆಲೂಯಾ. ತಪ್ಪಿಸುವಂತದ್ದು ಏನಾದ್ರು ಇರ್ತದಾ? ಇರ್ತದೆ. ಕರಿತದ ತನ್ನ ಕೆಲ್ಸಕ್ಕೋಸ್ಕರ. ಪ್ರಾರ್ಥನೆ ಬಿಡಿಸಿ ಏನ್ ಮಾಡ್ತದ? ಕೆಲ್ಸ ಕರಿತದ. ಹೋದ್ವಾರ ಹೋಗಿದ್ದಲ್ಲ, ಈ ಸಾಕು ಈ ವಾರ ಬೇಡ, ಸ್ವಲ್ಪ ಕೆಲ್ಸ ಐತೆ, ಮುಂದಿನ ವಾರ ಹೋಗದ್ ಬಾ. ನಾನೇ ಬಿಟ್ಟು ಬರ್ತೀನಿ ಬಾರಪ್ಪ, ನಿನ್ನ ಬಿಟ್ಟು ಬರ್ತಾರ? ಈ ರೀತಿ ಅದು ಆವಿನಂತ ಬಂದು ನಮ್ಮ ಮುಂದೆ ಬುಸ್ಗುಟ್ಟಲ್ಲ. ಅದೇನಾಗಿರ್ತದ? ಅದು ಮನುಷ್ಯರಂತೆ ಬರ್ತದೆ, ಮನುಷ್ಯನಂತೆ ಮಾತಾಡುತ್ತದೆ. ಅವ್ರು ಯಾರು? ನಿಮ್ ಸಂಬಂಧಿಕರನ್ನೇ ಆಗಿರ್ತಾರೆ, ಸಂಬಂಧಿಕರು ಆಗಿರ್ತಾರೆ. ಅದು ಸರಿ ಇಲ್ಲ, ಅದು ವಾಕ್ಯಗಳು ಸರಿ ಇಲ್ಲ. ಅದು ಓನ್ಲಿ ಜೀಸಸ್. ಅದು ಪಾಸ್ಟ್ರೇ ಆಗಿರ್ತತೆ. ಮಾತಾಡಿದ್ರೆ ಯಾರಾಗಿರ್ತಾರೆ? ಪಾಸ್ಟ್ರ್ ಆಗಿರ್ತಾನೆ. ಒಳಗೆ ಏನಿರ್ತತೆ ಅದು ಗೊತ್ತಾಗ್ತತಾ ಐತಂತ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ಅದೆಲ್ಲ ತಪ್ಪು. ನೀವು ಹೋಗಿರೋದೇ ತಪ್ಪು, ನೀವು ಅಲ್ಲಿರೋದೇ ತಪ್ಪು. ನಮ್ಮದೈತಲ್ಲ, ಸರಿ ಕೊಡಬೇಕು. ತಂದೆ ಮಗ ಪರಿಶುದ್ಧಾತ್ಮ ಹೆಸರಲ್ಲೇ ಕೊಡಬೇಕು. ಏಸು ಹೆಸರು ಕೊಡೋದು ತಪ್ಪು. ಅದು ಓನ್ಲಿ ಜೀಸಸ್. ಅದು ನೋಡ್ರಿ, ಯಾರು ಮಾತಾಡ್ತಿದಾರೆ? ಆಗಪ್ಪ. ಆದ್ರೆ ಮಾತಾಡ್ತಿರೋದು ಯಾರು? ಮನುಷ್ಯ. ಅದ್ರೊಳಗೆ ಎಂದಿನ ಒಂದು ಬ್ಯಾಕ್ ಗ್ರೌಂಡ್ ಯಾವುದು? ಆಗಪ್ಪ ಅನ್ಬೇಕು ನೀವು. ಏನಪ್ಪಾ ನಿನ್ನ ಅವತಾರ? ಏನು ಮಾತಾಡ್ತಿ? ಏಸು ಹೆಸರು ತಪ್ಪು ಅಂತಂದ್ರೆ ಹೆಂಗೆ ಹೇಳ್ತೀನಿ ನೀನು? ಕೇಳಿದ್ರೆ ಮಾತಿಗೆ ಉತ್ತರ ಇಲ್ಲ. ಹಲ್ಲೆಲೂಯಾ.
ಮತ್ತೆ ಹಂಗಾರೆ ತಂದೆ ಮಗ ಪರಿಶುದ್ಧಾತ್ಮ ಆ ರೀತಿ ತಗೊಂಡವ್ರು ಯಾರಾದ್ರೆ ಸತ್ಯವೇದಲ್ಲಿ ಕೇಳಿದ್ರೆ ಮಾತಿಲ್ಲ. ಇಲ್ಲ 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 ಇಲ್ಲ, ಅದು ತಪ್ಪು, ಸುಮ್ಮನೆ ತಪ್ಪು ಅಂತಾರೆ. ಅದಕ್ಕೆ ಅರ್ಥ ಹೇಳ್ಬೇಕಾ, ಅದಕ್ಕೆ ವಾಕ್ಯ ಕೊಡ್ಬೇಕಾ, ಅದಕ್ಕೆ ಆಧಾರ ಕೊಡ್ಬೇಕಾ? ಇಂಥ ವಾಕ್ಯದಲ್ಲಿ ಇಂಥದ್ರಲ್ಲಿ ಇಂಥ ಒಂದು ಈ ತರ ರೋಮ ಪತ್ರಿಕೆಯಲ್ಲಿ ಅಥವಾ ಗಲತಿ ಪತ್ರಿಕೆಯಲ್ಲಿ ಅಥವಾ ಈ ತರ ಅಪೊಸ್ತಲ ಕಾರ್ಯದಲ್ಲಿ ಐತೆ. ಕೊಡ್ರಂತ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳದೆ ಇವರು ಕೊಡ್ತಾ ಇರೋದನ್ನ ತಪ್ಪಾಗಿ ಕೊಡ್ತಾ ಇದ್ರು ಅಂತಾನೆ ಅರ್ಥ ಮಾಡಿಕೊಳ್ತಲ್ಲ. ಎಸ್ ಸ್ವಾಮಿ ಹೇಳಿದ್ದನ್ನೇ ಅರ್ಥ ಮಾಡ್ಕೊಳಕ್ಕೆ ಇವರಿಗೆ ಆಗಿಲ್ಲ ಅಂದಾಗ ಇನ್ನು ಸತ್ಯವೇದ ಯಾವ ರೀತಿ ಅರ್ಥ ಮಾಡ್ಕೊಂತಾರ? 3 ಅಕ್ಷರ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಇವರಿಗೆ ಸತ್ಯವೇದ ಯಾವ ರೀತಿ ಅರ್ಥ ಆಗೈತೆ ಅಂತ ನೀವು ಅಂದ್ಕೊಳ್ತೀರಿ? 3 ಅಕ್ಷರ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರು ತಗೊಂಡು ದೀಕ್ಷೆ ಕೊಟ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಆ 3 ಅಕ್ಷರನೇ ಅರ್ಥ ಆಗಿಲ್ಲ ಇವರಿಗೆ ಅಂದ್ರೆ ಅದೇ ಫಸ್ಟ್ ಏನ್ ಸರ್ಕಲ್, ಅದು ಸರ್ಕಲ್ ಆಗಿ ನೀನ್ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀನ್ ಹೆಂಗ್ ಊರ್ ಮುಟ್ತಿ? ಊರ್ ಮುಟ್ತಾ ಇದಾರ ಅವರು ನೋಡ್ರಿ. ಅಪ್ಪ ಮಾತಾಡ್ದಿ, ಒಳ್ಳೆಡೆ ಅಪ್ಪ ಅಲ್ಲೆಲೂಯಾ. ನೋಡ್ರಿ ಮಾತಾಡ್ತದು ಮನುಷ್ಯ ರೂಪದಲ್ಲಿ. ಅವತ್ತು ಅವಳೊಟ್ಟಿಗೆ ಮಾತಾಡ್ತು, ಇವತ್ತು ಕೂಡ ಮನುಷ್ಯ ರೂಪದಲ್ಲಿನೇ ಅದು ಮಾತಾಡ್ತದೆ. ಮನುಷ್ಯ ರೂಪದಲ್ಲಿ ನೀವೇನ್ ಮಾಡ್ತದ? ಅದು ಬುಸ್ಗುಟ್ಟುತ್ತಾ ಇಲ್ಲ, ಅದು ಮಾನವ ಭಾಷೆಯಲ್ಲಿ ಮಾತಾಡ್ತಾ ಇದೆ. ಅಲ್ಲೆಲೂಯಾ. ಅವಳು ಅದನ್ನ ಕೇಳಿಸಿಕೊಳ್ತಾ ಇದ್ಲ. ಸೈತಾನನು ಅವಳ ಹತ್ರ ಬಂದಾಗ, ಸೈತಾನನು ಯಾವಾಗ ಬಂದ? ಯಾವಾಗ ಗಂಡ ಆಕೆ ಜೊತೆಯಲ್ಲಿ ಇಲ್ವೋ ಆ ಸಮಯದಲ್ಲಿ ಬಂದ. ಗಂಡಿದ್ರೆ ಕೆಲಸ ಕೆಡ್ತದಂತೇಳಿ ಗಂಡಿಲ್ ಸಮಯ ನೋಡಿ ಸೈತಾನ ಆಕೆ ಹತ್ರ ಬಂದನು. ಸ್ವಲ್ಪ ಸಮಯ ಆದಾಮ ಅವ್ವ ಬೇರೆಯಾದದ್ದನ್ನು ನೋಡಿ ಸರ್ಪ ಬಂದನು. ಸರ್ಪ ಬಂದಾಗ ಆದಾಮನಲ್ಲಿ ಇರ್ಲಿಲ್ಲ. ಆ ಸಮಯದಲ್ಲೇನೆ ಸರ್ಪ ಬಂದನು. ಗಂಡ ಹೆಂಡತಿ, ಹಲ್ಲೆಲೂಯಾ. ಸಭೆ ಎಲ್ಲಿ ಬಹು ಪ್ರಾಮುಖ್ಯತೆ ಅನ್ಯೋನ್ಯತೆ ಇರ್ತದೆ. ಸ್ವಲ್ಪ ಸಮಯ ನಿಮಗೆ ಅನ್ಯೋನ್ಯತೆ ಇಲ್ದಿದ್ರೆ ಸೈತಾನ್ ಬರ್ತಾನೆ. ನಿಮಗೆ ಸಭೆಯ ಸಹವಾಸ ಅನ್ಯೋನ್ಯತೆ ಇಲ್ಲ ಅಂದ್ರೆ, ಹಲ್ಲೆಲೂಯಾ, ನೀವು ವಾಕ್ಯ ಕೇಳಲಿಲ್ಲ ಅಂದ್ರೆ ನಿಮಗೆ ಲೋಕದಲ್ಲಿ ಧೈರ್ಯ ಬಾಳಕ್ಕೆ ಶಕ್ತಿ ಇರಲ್ಲ. ಯಾವ್ದಾದ್ರೂ ಸುಧಾರಿಸ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಯಾವ್ದಾದ್ರು ಒಂದು ಕನಸು ಬಿದ್ರು ನೀವು ಏನ್ ಮಾಡ್ತೀರಿ? ಎದುರುತ್ತೀರಿ. ಯಾವ್ದಾದ್ರು ಏನಾದ್ರೂ ಬಿದ್ರು ಎದುರುತ್ತೀರಿ. ಕನಿಷ್ಠನಿಗೆ ಯಾರಾದ್ರೂ ಕರೆದ್ರೆ ಎದುರುತ್ತೀರಿ. ಯಾರ ಕರೀಬಹುದು ಕನಿಷ್ಠನಿಗೆ? ನಮ್ಮತ್ತಿಗೆ ಯಾರ ಕರೆದ್ರಂತ ಮೊನ್ನೆ, ಬಾ ಹೋಗೋಣಂತ, ಜ್ವರ ಬೆಳಿಗ್ಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕನಿಷ್ಠಿಗೆ ಬಂದು ಯಾರ ಕರೀತದಾರ ನನಗೆ, ಬಿಟ್ಟು ಹೋಗ್ವಲ್ರಿ, ದಿನಾ ಬರ್ತತ್ರಿ ಅಂತ ಬರ್ಲಿ. ಸ್ವಲ್ಪ ಬರಕ ಇರೋದು, ನಾವು ಅದನ್ನ ಕೇಳ್ಸಕ ಇರೋದು, ಕೇಳಿಸ್ಕೊಳಕ ಇರೋದು, ವಾಕ್ಯ ತಗೊಂಡು ಓಡ್ಸಕ ಇರೋದು. ಯಾವುದು ಕೂಡ ನಾವು ಏನ್ ಮಾಡ್ಬಾರ್ದು? ಕಿವಿಗೊಡಬಾರದು. ಪ್ರವಾದಿ ಹೇಳ್ತಾರೆ, ಯಾವ ಸ್ವರಗಳು ಬಹಳ ಅದಾವ ಇಲ್ಲಿ, ಯಾವ ಸ್ವರಕ್ಕೂ ಕಿವಿಗೊಡಬಾರ್ದು. ಯೇಸು ಸ್ವಾಮಿ ಸ್ವರಕ್ಕಷ್ಟೇ ಕಿವಿ. ನನ್ನ ಕುರಿ ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಇಲ್ಲಿ ಒಂದ್ ಸ್ವರನೇ ಇರೋದು, ಸಾಕಷ್ಟು ಸ್ವರಗಳು. ನಿಮ್ ತಲೆ ಕೂದ್ಲು ಎಷ್ಟದೋ ಅಷ್ಟು ಸ್ವರಗಳದಾವ. ನಿದ್ದೆ ಮಾಡಕ್ ಹೋದ್ರೆ ಅಲ್ಲೊಂದು ಸ್ವರ, ಊರಾಗ ಹೋದ್ರೆ ಅಲ್ಲೊಂದು ಸ್ವರ, ವಾರಕ್ಕೆ ಕುಂತ್ರೆ ಅಲ್ಲೊಂದು ಸ್ವರ, ಇದೆ ನಡ್ಕೊಂಡು ಹೋಗ್ತೀರ ಅಲ್ಲೊಂದು ಸ್ವರ, ಕೆಟ್ಟ ಸ್ವರ. ಯಾರೋ ಒಬ್ಬರಿಗೆ ಬೈತಿರ್ತಾರೆ, ಹೆಂಡತಿಗೆ ಬೈತಿರ್ತಾರೆ, ಕೊಂದು ಬಿಡ್ತಂತ ಅದೊಂದು ಸ್ವರ. ಎಲ್ಲ ಸೊಣದ ಕೆಳಗೆ ಬೈ ಅಂತದ ಒಂದು ಸ್ವರ. ಎಲ್ಲೆಲ್ಲೂ ಸ್ವರ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೊಂದು ಸ್ವರ. ಇಡೀ ಹೊಡಿ ಅಡಿ ಬಾಯ್ ಬಿಡಿಸವನಿಗೆ. ಇಂತೆಲ್ಲ ಸ್ವರಗಳ ಮಧ್ಯದಲ್ಲಿ ನಾವು ಜೀವಿಸ್ತೇವೆ. ಆಫೀಸ್ನಾಗ ಹೋದ್ರೆ ಅಲ್ಲೊಂದು ಸ್ವರ, ಕಿರಿಕಿರಿ ಸ್ವರ, ಏನ್ ಮಾಡಿದ್ರು ಒಪ್ಪಲ್ಲ,
ಮತ್ತೊಂದು ಸ್ವರ ಕೆಟ್ಟ ಸ್ವರ. ಅಲ್ಲೆಲೂಯ. ಎಲ್ಲ ಸ್ವರಗಳ ಮಧ್ಯದಲ್ಲಿ, ಇಂಥ ಕಿರಿಕಿರಿ ಸ್ವರಗಳ ಮಧ್ಯದಲ್ಲಿ, ಇಂಥ ಒಂದು ಅಜ್ಞಾನದ ಸ್ವರಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎಲ್ಲ ಸ್ವರಗಳು ಕೇಳಿಸ್ಕೊಳ್ತಾ ಇದ್ದೀರಾ? ಅವಳಿಗೆ ಒಂದೇ ಸ್ವರ ಇತ್ತು, ಈಗ ಸಾಕಷ್ಟು ಸ್ವರಗಳಾಗಿದ್ದಾವೆ. ಆ ಸೈತನ್ ಸ್ವರ ಒಂದೇ ಇತ್ತು, ಆದಾಮ ಸ್ವರ ಸೈತನ್ ಸ್ವರ ಎರಡೇ ಇದ್ವು. ಮತ್ತೆ ದೇವರು ಸಾಯಂಕಾಲ ಬರ್ತಿದ್ದ ಮಾತಾಡ್ತ. ಅಲ್ಲೆಲೂಯ. ಅಲ್ಲಿ 4 ಸ್ವರ ಇದ್ವು, ಈಗ ಕೋಟಿ ಕೋಟಿ ಸ್ವರಗಳಾಗ್ಬಿಟ್ಟ. ಏನೋ ಮಾಟ ಮಂತ್ರ ಮಾಡಿರೋಂಥ ಅದೊಂದು ಸ್ವರ, ಏನು ದೆವ್ವ ಡೈರೆಕ್ಟ್ ಬಂದು ನನ್ನ ಬಿಗ್ಗೆಗೆ ಹಿಡ್ಕೊಂಡಿತ್ತಂತ ಒಂದು ಸ್ವರ. ಯಾರ ಮಧ್ಯಾಹ್ನ ಮಲಗಿದ್ರಂತೆ, ಬಂದು ಬಿಗ್ಗೆಗೆ ಹಿಡ್ಕೊಂಡ್ಬಿಟ್ಟಂತೆ. ಹಿಡ್ಕೊಳ್ಳಿ, ಏನ್ ಮಾಡೋದು? ಸ್ವಾಮಿ ಇದು ಮನುಷ್ಯನಾಗ ಸ್ತೋತ್ರ ಮಾಡ್ತಾ ಇದ್ರೆ ಅದು ಬಿಟ್ಟು ಹೋಗ್ತಾರೆ. ನಮಗೂ ಅಂತ ಅನುಭವಗಳು ಆಗಿದಾವ. ಹಿಡ್ಕಂತತ್ತೆ ಬಿಗ್ಗಿಗೆ, ಆ ಕಡೆ ಈ ಕಡೆ ಏನು ಅಲ್ಗಾಡ್ದಂಗೆ, ಪಕ್ಕದಾಗಿದ್ದಾರನ್ನು ಮಾತಾಡ್ಸ್ಲಕ್ಕಾಗ್ಲಿದೆ ಆಗದಂತೆ ಗಟ್ಟಿಯಾಗಿ ಈ ಕಡೆ ಏನು ಒಳಡಕ್ಕೆ ಬರಲ್ಲ, ಆ ರೀತಿ ಹಿಡ್ಕೊಳ್ತದೆ ಅಂತ ಅನುಭವ ನಮಗೂ ಆಗಿದಾವ. ನಾವು ದೇವ್ರ ಸ್ತೋತ್ರ ಹೇಳಿದ್ಮೇಲೆ ಬಿಟ್ಟು ಹೋಗ್ಯದ. ಈ ರೀತಿ ಎಲ್ಲ ಕಾಟ ಕರ್ಮಂತ್ರಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇವೆಲ್ಲವುಗಳನ್ನು ದಾಟಿ ಹೋಗ್ಬೇಕು, ಇವೆಲ್ಲವುಗಳನ್ನು ಮೀರಿ ನಾವು ಬೆಳಿಬೇಕು. ಒಂದು ಗಿಡ ಬೆಳಿಬೇಕಾದ್ರೆ ಅಷ್ಟು ಸುಲಭನ? ಒಂದು ಮರ ಬೆಳಿಬೇಕಾದ್ರೆ ಮರ ಅಷ್ಟು ಉದ್ದ ಆಗೈತೆ ಅಂದಾಗ ಅದು ಅಷ್ಟು ಸುಲಭ ಆತ? ಅದು ಎಷ್ಟೋ ಮಳೆ ಅದಕ್ಕೂ ಇದಕ್ಕೂ ದನದ ಕಾಲಿಗೆ ಸಿಕ್ಕು ಎದ್ದು ಬೆಳೆದು ಒಂದು ಮರ ಆಗೈತಿ. ಅಲ್ಲೆಲೂಯ. ಈ ರೀತಿ ನಮ್ಮ ಜೀವಿತಗಳು ಭಯಂಕರವಾದಂತ ಇಂಥ ಒಂದು ಸ್ವರಗಳ ಮಧ್ಯದಲ್ಲಿ ಜೀವಿಸ್ತೈತೆ. ಅಲ್ಲೆಲೂಯ. ಆದ್ರೂ ಕೂಡ ದೇವರು ನಮ್ಮನ್ನ ಕೈ ಬಿಡಲ್ಲ. ಆದ್ರೆ ಇಲ್ಲಿ ಸ್ವರ ನಮ್ದು, ಜಗತ್ತಿನಿಗೆ ಎಷ್ಟೇ ಸ್ವರಗಳಿದ್ರು ಕೂಡ ನಮ್ಮ ಸ್ವರ ಒಂದೇ, ಅದು ಕ್ರಿಸ್ತನ ಸ್ವರ. ಆತನ ಮಾತಿಗೆ ವಿಧೇಯರಾಗ್ಬೇಕು, ಆತನ ಮಾತನ್ನ ಕೇಳ್ಬೇಕು. ಯಾಕಂದ್ರೆ ಆತನೇ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು. ಸರ್ಪ ಬಂದನು. ಅಲ್ಲೆಲೂಯ. ಸರ್ಪ ಏನ್ ಮಾಡ್ದ? ಬಂದು ವ್ಯಾಕ್ಸಿನ್ ಹಾಕಿದ್ನು. ವ್ಯಾಕ್ಸಿನ್ ಅದು ನಿಮ್ಗೆ ಅರ್ಥ ಆಯ್ತಾ? ಅಲ್ಲೆಲೂಯ. ಯಾರು ಎತ್ತಲ್ಪಡಿಕೆ ಹೋಗ್ತಾರೋ, ಅಲ್ಲೆಲೂಯ, ಯಾರು ಎತ್ತಲ್ಪಡ್ಲಿಕ್ಕೆ ಹೋಗಕ್ಕಿದ್ದಾರೋ, ಅಲ್ಲೆಲೂಯ, ಅವರಿಗೆ ಅಲ್ಲೆಲೂಯ ಮೃಗದ ಪ್ರತಿಮೆ ಮತ್ತು ಅದರ ಮುದ್ರೆ ಅಥವಾ ಅವರಿಗೆ ಮಾತ್ರವೇ ಎತ್ತಲ್ಪಡಿಕೆ ಇರುತ್ತದೆ. ಮೃಗದ ಮುದ್ರೆ ಮತ್ತು ಮೃಗದ ಸಂಗತಿ ಯಾರಿಗೆ ಅರ್ಥ ಆಗಿರ್ತತೋ ಅವ್ರು ಮಾತ್ರ ಹೋಗ್ತಾರೆ. ಅರ್ಥಾಗದೆ ಕಷ್ಟ ಇದು. ಇದನ್ನ ತಿಳಿಸ್ಬೇಕಂದ್ರೆ ನಿಮಗೆ ದೇವರೇ ತಿಳಿಸ್ಬೇಕು, ನಾವು ತಿಳಿಸಲ್ಲ. ಮೃಗದ ಪ್ರತಿಮೆ ಏನು, ಮೃಗದ ಮುದ್ರೆ ಏನು ಅಂತ, ಮೃಗದ ಸ್ವರ ಯಾವುದು, ದೇವ್ರ ಸ್ವರ ಯಾವುದಂತ ವ್ಯತ್ಯಾಸ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಲೋಕದಾಗೆ ಚೈತನ್ ಸ್ವರನೇ ದೇವ್ರ ಸ್ವರ ಅಂತ ತಿಳ್ಕೊಂಡು ಮೋಸ ಹೋಗ್ಬಿಡ್ತಿ. ಚೈತನ್ ಸ್ವರನೇ ದೇವ್ರ ಸ್ವರ ಅಂತ ತಿಳ್ಕೊಂಡ್ರೆ ಎಷ್ಟು ಡೇಂಜರು. ಚೈತನ್ ಸ್ವರನೇ ದೇವ್ರ ಸ್ವರ ಅಂತ ತಿಳ್ಕೊಂಡ್ಬಿಟ್ರೆ ಡೂಪ್ಲಿಕೇಟ್ ಬಂಗಾರನೇ ಒರಿಜಿನಲ್ ಬಂಗಾರ ಅಂತ ತಿಳ್ಕೊಂಡ್ಬಿಟ್ರೆ ದುಡ್ಡಲ್ಲಿ ಏನಾಗುತ್ತೆ? ಕೊಟ್ಟ ದುಡ್ಡಲ್ಲಿ ಏನಾಗುತ್ತೆ? ಲಾಭ ಆಗತ್ತಾ? ಸಾರ್ಥಕ ಆಗತ್ತಾ? ಅದು ಕೂಡ ಇದು ಕೂಡ ಅದೇ. ಇದು ಕೂಡ ಬಂಗಾರನೇ ಹೊರತೆ ಕಂಡಿಡಕ್ಕೆ ನಮಗೆ ಅಸಾಧ್ಯನೋ ಅದೇ ರೀತಿ ದೇವ್ರ ಸ್ವರ ಮತ್ತು ಸೈತನ್ ಸ್ವರ ಕಂಡಿಡಿದು ಅದು ಅಸಾಧ್ಯ ಆಗತ್ತೆ. ಅಸಾಧ್ಯವಾಗಿದೆ ಲೋಕದಲ್ಲಿ. ಅಲ್ಲೆಲೂಯ. ದೇವ್ರ ಸ್ವರ, ಸೈತನ್ ಸ್ವರ, ಅಲ್ಲೆಲೂಯ, ದೇವರ ಸಂಬಂಧ, ಸೈತನ್ ಸಂಬಂಧ, ಇವೆಲ್ಲ ಪ್ರತ್ಯೇಕವಾಗಿ ನೀವು ಕಂಡುಕೊಂಡ್ರೆ ಎತ್ತಲ್ಪಡಿಕೆಯಲ್ಲಿ ಹೋಗ್ತೀರಿ. ಅದು ಕಂಡುಕೊಳ್ಳಿಕ್ ಸಹಾಯ ಮಾಡೋದು ಯಾರು? ನಾನಲ್ಲ, ದೇವರೇ. ಅದನ್ನ ನಿಮಗೆ ದೇವ್ರು ತಿಳಿಸೇದನಪ್ಪ ಅಂದ್ರೆ ನಿನ್ನ ಪಕ್ಕ ಕಂಡಿಡಿತೀಯಪ್ಪ ಅದನ್ನಂದ್ರೆ ನೀನೇ ಜಾಣ.
ಹಗ್ಗ ಯಾವುದು ಯಾವ್ದು ಅಂತ ಗೊತ್ತಿರ್ಲಿಲ್ಲ ಅಂದ್ರೆ, ಹಗ್ಗನೇ ಹಾವ ಅಂತ ತಿಳ್ಕೊಂಡು ಅವನೇ ಹಗ್ಗ ಅಂತ ತಿಳ್ಕೊಂಡು ಹಿಡ್ಕನಕ್ ಹೋದ್ರೆ ನೋಡು, ಅದೇ ತಿಳ್ಕೊಬೇಕಾದದ್ದು. ನೀನು ಬಚಾವಾಗ್ಬೇಕಪ್ಪ, ಪ್ರಾಣದಿಂದ ಉಳಿಬೇಕಪ್ಪ ಅಂದ್ರೆ, ಪ್ರಾಣ ನೀನು ಅಂದ್ರೆ ನಿನ್ನ ಆತ್ಮ ರಕ್ಷಣೆ ಹೊಂದ್ಬೇಕಂದ್ರೆ ಇಲ್ಲಿ ವ್ಯತ್ಯಾಸ, ಇದು ಬಹಳ ಇಂಪಾರ್ಟೆಂಟ್. ನಾವೆಲ್ಲಾದ್ರೂ ವ್ಯತ್ಯಾಸ ಕಂಡುಹಿಡಿತೀವಿ, ಎಲ್ಲಾದ್ರೂ ವ್ಯತ್ಯಾಸ ಕಂಡುಹಿಡಿತೀವಿ. ಮುಸ್ ನೋಡ್ತೇವೆ, ಇದು ಇಟ್ಟು ಮುಗ್ಗು ಬಂದತ್ತೆ. ಹಣ್ಣಿಂದ ನೋಡ್ತೀವಿ, ಹುಳ ಬಿದ್ದಾವೆ, ಇದೆ ಜೋಳ ಹುಳ ಬಿದ್ದೆಲ್ಲ ಓಲಾಗೈತಿ, ಇದೆಲ್ಲ ಸರಿ ಇಲ್ಲ. ವ್ಯತ್ಯಾಸ ಕಂಡುಹಿಡಿತೇವೆ. ಅವರು ಎಂದೂ ಮೃಗವನ್ನು ಆರಾಧಿಸುವುದಿಲ್ಲ. ಎತ್ತಲ್ಪಡೋ ಜನದರಲ್ಲ ಎಂದೂ ಮೃಗನ ಏನ್ ಮಾಡಲ್ಲ. ಅದರ ಅರ್ಥ ಯಾರೋ ಅವರಿಗೆ ಮರ್ಮವನ್ನ ಬೋಧಿಸಿರ್ತಾರ. ಅವರಿಗೆ ಅದರ ಅರ್ಥ ಏನಪ್ಪ ಅಂದ್ರೆ, ಯಾರೋ ಮರ್ಮ ಬೋಧಿಸಿರ್ತಾರ ಅವರಿಗೆ. ಕೊನೆಯ ದಿನಗಳಲ್ಲಿ ಯಾರಿದನ್ನು ನಮಗೆ ಬೋಧಿಸಿದ್ದು? ಪ್ರವಾದಿ ಬ್ರನಮ್ ಅವರು. ಅಲ್ಲೇಲೂಯಾ. ಪುಸ್ತಕ ತೆರೆಯಲ್ಪಟ್ಟಿತು, ಆ ಮರ್ಮ ಹೊರಗಡೆ ಬಂತು. 7 ಮುದ್ರೆ ಪುಸ್ತಕ ತೆರೆಯಲ್ಪಡ್ತು, ಆ ಮರ್ಮ ಹೊರಗೆ ಬಂತು. ಆಗ ಮೃಗ ಯಾರು, ದೇವ್ರ ವಿಷಯ ಏನು, ಮೃಗದ ವಿಷಯ ಏನು, ಮೃಗ ಯಾರು, ದೇವ್ರ ಯಾರು, ಗೋಧಿ ಯಾವುದು, ಅಣಜಿ ಯಾವುದು, ಭತ್ತ ಯಾವುದು, ಹುಲ್ಲು ಯಾವುದು ಗೊತ್ತಾಗ್ಬೇಕು. ಭತ್ತನೆತ್ತಿ ಬಿ ಹಾಕಿ ಹುಲ್ಲೆ ಮಾರ್ಕೊಂಡ್ ಕುಂತ್ರೆ ಯಾರು ತಗಂತ? ಕಷ್ಟ. ಗೊತ್ತಾಗಬೇಕಾದ ಯಾವ್ದು ವ್ಯತ್ಯಾಸ ಅಂತ. ಅದಕ್ಕೆ ಹಿರಿಯರೆಲ್ಲ ಹೇಳ್ಕೊಟ್ಟೋಗ್ಯಾರ ನಮಗೆ, ಇದು ಹುಲ್ಲು ತಮ, ಇದು ಭತ್ತ. ಯಾರು ಭತ್ತ ಬಿಸಾಕಿ ಹುಲ್ಲು ಕೂಡಿಟ್ಟು ಒಣಗಿ ಹಾಕಿ ಅದನ್ನ ಮಾರೋದು, ಏನೋ ಚೀಲತ್ತು ಮಾರಿದ್ ನೋಡಿದ್ರ ಗೊತ್ತಾಗೈತಿ, ವ್ಯತ್ಯಾಸ ಗೊತ್ತಾಗೈತಿ. ಅದಕ್ಕೆ ಅವ್ರು ಮೋಸ ಹೋಗಲ್ಲ. ವ್ಯತ್ಯಾಸ ಗೊತ್ತಿಲ್ದರು ಮೋಸ ಹೋಗ್ತಾರ. ಅಯ್ಯೋ ನಾನು ಮೋಸ ಹೋದೆ ಅಂತಾರ. ಆಮೇಲೆ ಈಗ ನಮಗೆ ಮುದ್ರೆ ತೆರೆಯಲ್ಪಟ್ಟಿದೆ, ನಮಗೆ ಸ್ಪಷ್ಟವಾಗಿ ದೇವ್ರ ಸ್ವರ ಯಾವುದು, ಸೈತನ್ ಸ್ವರ ಯಾವುದು, ಸೈತನ್ ಸಭೆಗಳ್ಯಾವು, ದೇವ್ರ ಸಭೆಗಳ್ಯಾವು ಎಲ್ಲ ಗೊತ್ತೇ ಆಗಿದೆ. ನಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮೊಳಗೆ ದೇವ್ರು ಏನ್ ಮಾಡ್ತಾನೆ, ಅದು ವಾಕ್ಯವನ್ನ, ಪ್ರವಾದಿ ಸಂದೇಶ ನಮ್ಮೊಳಗೆ ಸ್ಪಷ್ಟವಾಗಿದ್ರೆ ನಮಗೆ ಗೊತ್ತಾಗತ್ತೆ, ಇದು ದೇವ್ರ ಸಭೆ ಅಲ್ಲ, ಇದು ದೇವ್ರ ಸಭೆ. ಇದು ಸಂದೇಶ ಅಂತ ಬೋರ್ಡ್ ಹಾಕಿದ್ದು ಕೂಡ ಸಂದೇಶ ಸಭೆ ಅಲ್ಲ, ಇದು ದೇವ್ರ ಸಭೆ, ಇದು ದೇವ್ರ ಸಭೆ ಅಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಒಳ ಕಣ್ಣುಗಳು, ಹದ್ದಿನ ಕಣ್ಣು, ವ್ಯತ್ಯಾಸವನ್ನು ಗುರುತಿಸುವಂತ ಹದ್ದಿನ ಕಣ್ಣು ನಮಗಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎಷ್ಟು ಮಾತ್ರಕ್ಕೆ ನಾವು ಮೃಗನ ಆರಾಧಿಸ್ಲಿಕ್ಕೆ ಹೋಗಲ್ಲ. ಆಗ ಮೃಗ ಸ್ಪಷ್ಟವಾಗುತ್ತದೆ. ಮೃಗ ಯಾರೋ ನಮಗೆ ಗೊತ್ತಾಗ್ತದೆ. ಮೃಗದೊಂದಿಗೆ ಒಂದಾಗಲ್ಲ. ಅವ್ರೇನಾಗಲ್ಲ, ಮೃಗದೊಂದಿಗೆ ಎಷ್ಟು ಮಾತ್ರಕ್ಕೂ ಒಂದಾಗಲ್ಲ, ಐಕ್ಯವಾಗಲ್ಲ. ದೇವರು ತನ್ನ ಮುದ್ರೆಯನ್ನು ಹಾಕಿದನು. ನೀವು ಅಲ್ಲೆಲೂಯಾ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಮೃಗ ಯಾರೋ ನಮಗೆ ಸ್ಪಷ್ಟವಾದಾಗ ಅಲ್ಲೆಲೂಯಾ, ನಾವು ಅಲ್ಲೆಲೂಯಾ ಆ ಮೃಗದೊಂದಿಗೆ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೃಗದೊಂದಿಗೆ ಒಂದೇ ಆಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ದೇವರು ತನ್ನ ಮುದ್ರೆಯನ್ನು ಹಾಕಿದನು. ನೀವು ಈ ಕಡೆ ಬನ್ರಿ. ಅಲ್ಲೆಲೂಯಾ. ದೇವ್ರು ನಮ್ಮ ಮುದ್ರೆ ಹಾಕಿದ್ನು, ನೀವು ಈ ಕಡೆ ಬರ್ರಿ, ನನ್ನ ಮಕ್ಕಳು ನೀವು, ಆಕೆಯನ್ನು ಬಿಟ್ಟು ಬರ್ರಿ. ತಕ್ಷಣ 18:4 ಹೋದ್ರಿ. ಅಲ್ಲೆಲೂಯಾ. ಪ್ರಕಟಣೆ 18:4 ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ಆಗ ದೇವರು ತನ್ನ ಮುದ್ರೆಯನ್ನು ಹಾಕಿ, ದೇವ್ರ ಮುದ್ರೆ ಬೇರೆ, ಸೈತನ ಮುದ್ರೆ ಬೇರೆ, 2 ಮುದ್ರೆಗಳದಾವೆ. ಆಮೆನ್. ಅಲ್ಲೆಲೂಯಾ. ಆಮೆನ್. ನಮಗೆ ದೇವ್ರು ಹೇಳ್ತಾನೆ, ಆ ಮುದ್ರೆಯನ್ನು ಹಾಕಿ, ದೇವ್ರ ಮುದ್ರೆ ಹಾಕಿ, ನೀವು ಈ ಕಡೆ ಬನ್ರಿ, ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ. ಈ ಕೊನೆ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿದೆ. ಆಮೆನ್. ದೇವರ ಆರಿಸುವಿಕೆ ಈ ಕೊನೆ ಕಾಲದಲ್ಲಿ ಇನ್ನೂ ಏನಾಗಿದೆ? ಸ್ಪಷ್ಟವಾಗಿದೆ. ಆಮೆನ್. ಯಾರು ಈ ಆರಿಸಲ್ಪಟ್ಟವರು? ಈ ಸತ್ಪಸಂತಾನದ ಕುರಿತು ಅಭಿವೃದ್ಧಿ ಹೇಗೆ ಹೊಂದಿಕೊಂಡು ಬಂದಿತ್ತು? ಅಲ್ಲೆಲೂಯಾ. ಆಮೆನ್. ಈ ಸರ್ಪಸಂತಾನ ಅಭಿವೃದ್ಧಿ ಯಾವ ರೀತಿ ಹೊಂದಿಕೊಂಡಿತು? ಆರಿಸಲ್ಪಟ್ಟವರು ಯಾರು? ಎಲ್ಲ ಸ್ಪಷ್ಟವಾಗಿ ಇವತ್ತು ನಮಗೆ ಗೊತ್ತಾಗಿದೆ. ಆಮೆನ್.
ಈ ಸರ್ಪ ಸಂತಾನದ ಕುರಿತಾಗಿ ನಮಗೆ ಗೊತ್ತಿರುವಂತ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ. ಆಮೆನ್. 3:1. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ವಿಷಯವಾಗಿಯೂ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ಹೇಳಿದ್ದಾನೆ ಅಂದಳು. ಸಾಕ್ಬಿಡ. ನಾವು ನೋಡ್ತೇವೆ, ಭೂಜಂತುಗಳಲ್ಲಿ ಸರ್ಪ ಯುಕ್ತಿ ಉಳ್ಳದ್ದಾಗಿತ್ತು. ಇಲ್ಲಿ ಒಂದು ಸಂಗತಿ ಸ್ವಲ್ಪ ಗಮನಿಸ್ರಿ. ಅವು ಈಗಾಗಲೇ ಒಂದು ಸಂದೇಶವನ್ನ ಕೇಳಿದ್ಲು. ಏನ್ ಸಂದೇಶ? ಆ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಬಾರ್ದು ಅಂತ ಒಂದು ಸಂದೇಶ ದೇವರಿಂದ ಒಂದು ಕೂಟಕ್ಕೆ ಹಾಜರಾಗಿ, ದೇವರ ಕೂಟಕ್ಕೆ ಹಾಜರಾಗಿ ದೇವರ ವಾಕ್ಯನ ಕೇಳಿದ್ಲು. ಈಗ ಸೈತಾನು ಕೂಡ ಒಂದು ಕೂಟವನ್ನ ಏನ್ ಮಾಡ್ದ? ಮಾತಾಡ್ಸ್ದ. ಏನ ಸಂದೇಶ? ಪ್ರತಿ ಮರದ ಹಣ್ಣು ತಿನ್ನಬಹುದು, ಆದ್ರೆ ಮರದ ಫಲದ ವಿಷಯದಲ್ಲಿ ನೀವು ತಿನ್ನಬಾರ್ದು. ಈ ಮರದ ಫಲದ ವಿಷಯ ತಿನ್ನಬಾರ್ದು, ನೀವು ನಿಶ್ಚಯವಾಗಿ ಸಾಯ್ತೀರಿ. ಅಲ್ಲಿ ಕೂಟ ಮುಕ್ತಾಯ ಆಯ್ತು. ದೇವ್ರೇನ್ ಮಾಡ್ದ? ಟೈಮ್ ಆತ್, ನಡ್ರಿ ಊಟಕ್ಕೆ ನಡ್ರಿ ಅಂತ ಕಳಿಸ್ತ. ನಂತರ ಸೈತಾನ್ ಬಂದ. ಸೈತಾನ್ ಬಂದ ಏನ್ ಮಾಡ್ದ? ಸರ್ಪ ಬಂದ ಏನ್ ಮಾಡ್ದ? ತನ್ನ ಕೂಟ ಪ್ರಾರಂಭಿಸಿದ. ಮೀಟಿಂಗ್ ನಂತರ ಮತ್ತೊಂದು ಮೀಟಿಂಗ್. ಆ ಕೂಟ ಯಾವ ರೀತಿ ಪ್ರಾರಂಭ ಆಯ್ತಂದ್ರೆ, ಸಂದೇಶದಿಂದ ಪ್ರಾರಂಭ ಆಗ್ಲಿಲ್ಲ, ಪ್ರಶ್ನೆ ಮತ್ತು ಉತ್ತರ. ಸಂದೇಶದಿಂದ ಪ್ರಾರಂಭ ಆಗ್ಲಿಲ್ಲ, ಏನೋ ಒಂದು ಹೇಳಿ ಕೈ ಬಿಡ್ಲಿಲ್ಲ. ಅವನು ಪ್ರಶ್ನೆ ಹಾಕಿದ, ಅದು ಉತ್ತರ ಪ್ರಶ್ನೆ ಉತ್ತರ. ಈಗ ಹಿಂಗೇನು ಪ್ರಶ್ನೆ ಇದಾವಂತ ಕೇಳ್ತೀವಲ್ಲ, ಹಂಗೆ ಪ್ರಶ್ನೆ ಹಾಕಿದ. ಪ್ರಶ್ನೆ ಉತ್ತರ ಕೂಟ ಇದು. ಸೈತಾನ್ ಕೂಟ ಎಂತದ್ದು? ಪ್ರಶ್ನೆ ಉತ್ತರ ಕೂಟ. ಪ್ರಶ್ನೆ ಉತ್ತರ ಕೂಟ ಪ್ರಾರಂಭ ಆಯ್ತು. ಮತ್ತು ಅವನಿಗೆ ಗೊತ್ತು, ಸೈತಾನಿಗೆ ಗೊತ್ತು, ಆ ಸ್ತ್ರೀ ಬಲಹೀನಳಂತ. ಅಲ್ಲೆಲ್ಲೂಯ್ಯ. ಯಾವ ಪ್ರಶ್ನೆಗೂ ಆಕೆ ಉತ್ತರ ಕೊಡಲ್ಲ ಅಂತನೂ ಗೊತ್ತಿತ್ತು ಸೈತಾನ್. ಯಾವ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಗೊತ್ತಿತ್ತು. ಗೊತ್ತಿಲ್ಲ ಆಕೆಗೆ ಉತ್ತರ ಹೆಂಗ್ ಕೊಡ್ಬೇಕಂತ. ಕೇಳಿಸ್ಕೊಂಡಿದ್ಲತ್ತೆ. ಅದಷ್ಟೇ. ಯಾರಾದ್ರೂ ಬಂದು ಅದನ್ನ ಪ್ರಶ್ನೆ ಕೇಳಿದ್ರೆ, ನಿಮಗೂ ಕೂಡ ಅಷ್ಟೇ, ಯಾರಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ಕಾಗಲ್ಲ. ಬರ್ತಾನೆ ಯಾರ ಹೆಂಗೆ? ಅಲ್ಲಿ ಹಣ್ಣು ತಿನ್ಲು ಅಂತ ಐತಲ್ಲ, ಅದನ್ನ ಹೆಂಗೆ ನೀವು ವಿಚಾರ ಮಾಡಿಲ್ಲ ಅಂತ ಹೇಳ್ತೀರಿ? ಯಾರ ಕ್ವಶನ್ ಕೇಳ್ತ. ನಿಮ್ ಕಡೆ ಉತ್ತರ ಐತಾ? ಹೌದು, ಹೇಳಿದ್ರಪ್ಪ ನಮಗೆ, ಪಾಸ್ಟ್ ಹೇಳಿದ್ರು, ಕೇಳಿಸ್ಕೊಂಡಿದ್ವಿ. ಕೇಳಿ ಹೇಳಿ ಹೇಳ್ತೀವಿ ಅಂದಾಗನೇ ನೀವು ಅವನು ಗೆದ್ದ ಅಂತ ಅರ್ಥ, ನೀವು ಸೋತ್ರಿ ಅಂತ ಅರ್ಥ. ಅವನು ಗೆದ್ದ, ನೀವು ಓಟ್ ಬಹಳ ಬಂದು ಅವನಿಗೆ 1 ಲಕ್ಷ ಲೀಡ್ನಾಗ ಗೆದ್ದ ಅವನು, ನೀವು 1 ಲಕ್ಷ ಲೀಡ್ನಾಗೆ ಸೋತ್. ಆಮೆನ್. ಆಕೆ ಬಲಹೀನಳಂತ ಗೊತ್ತಿತ್ತು ಮತ್ತು ಉತ್ತರ ಕೊಡಲ್ಲ ಅಂತ ಗೊತ್ತಿತ್ತು. ಹಲ್ಲೆಲೂಯಾ. ಅವನು ಎಂದೂ ಕೂಡ ಆದಾಮನನ್ನ ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಉತ್ತರಕ್ಕೆ ಅವನು ಆದಾಮನ ಎಳ್ಕೊಂಡ್ ಬರ್ಲಿಲ್ಲ, ಅವಳನ್ನ ಎಳ್ಕೊಂಡ್ ಬಂದ. ಒಂದು ವೇಳೆ ಆದಾಮನಿಗೆ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಿದ್ದ? ಕೊಡ್ತದ್ನ? ಉತ್ತರನೇ ಕೊಡ್ತದಿಲ್ಲ. ಅದ್ರ ತಂಟೆ ನಿನಗೆ ಯಾಕಪ್ಪ? ನೀನ್ ತೊಲಗು ಫಸ್ಟ್. ವಾಕ್ಯನೇ ಗೊತ್ತಿಲ್ಲ ಅಂದ್ರೆ ನಿನಗೇನು ಅದ್ರ ಬಗ್ಗೆ ಸಮಸ್ಯೆ? ನೀನ್ ದೇವ್ರಿಗೆ ಸಂಬಂಧಪಟ್ಟವನೇ ಅಲ್ಲ ಅಂದಾಗ ನಿನಗೆ ಯಾಕೆ ಅದು ಉತ್ತರ ಬೇಕು? ಮನೆ ನಡಿ ನಡಿ ನಡಿ, ನೀನ್ ಎಲ್ಲಿರ್ಬೇಕಾಗೈತೋ ಅಲ್ಲಿಗೆ ನಡಿ. ಅದ್ರ ಬಗ್ಗೆ ನೀನೇನು ಏನ್ ಮಾಡ್ಬೇಡ. ದೇವ್ರು ಸಂಬಂಧಪಟ್ಟಿಲ್ಲ ನಿನಗೆ, ಆ ಸಂತಾನದ ಬಗ್ಗೆನೂ ಸಂಬಂಧಪಟ್ಟಿಲ್ಲ, ಪರಲೋಕನೂ ಸಂಬಂಧಪಟ್ಟಿಲ್ಲ, ದೇವ್ರು ಸಂಬಂಧಪಟ್ಟವನು ಅಲ್ಲ ನೀನು. ನಿನಗೆ ಯಾಕೆ ಅದ್ರ ತಂಟೆ? ಹಲ್ಲೆಲೂಯಾ. ಯಾಕೆಂದ್ರೆ ಅವನಿಗೆ ಗೊತ್ತು ವಾಕ್ಯ ಏನಂತ. ಯಾವುದೇ ಬುದ್ಧಿಹೀನತೆಯನ್ನು ಅವನು ಕಲಿಲಿಕ್ಕೆ ಹೋಗಲ್ಲ. ಬುದ್ಧಿಹೀನತೆಯನ್ನು ಕಲೀಲಿಕ್ಕೆ ಅವನಿಗೆ ಆದಮನಿಗೆ
ಕಲಿಸ್ಬೇಕಾದದ್ದೇನು? ಬುದ್ಧಿವಂತ ಕಲಿಸ್ಬೇಕ ಅವನಿಗೆ? ಬುದ್ಧಿವಂತ. ಆದರೆ ಅವ್ವ ಒಂದು ಅದರ ಒಂದು ಜೆರಾಕ್ಸ್. ಅವ್ವ ಏನಾಗೈತೆ? ಆದಾಮನ ಒಂದು ಜೆರಾಕ್ಸ್. ನಿಮಗೆ ಸಂದೇಶ ಗೊತ್ತಿದೆ. ಅವನು ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಾರಂಭಿಸಿದನು. ಮರದ ಎಲ್ಲಾ ಹಣ್ಣುಗಳನ್ನು ತಿನ್ನಬಹುದಾ? ಅಲ್ಲವಿಯಾ? ತಿನ್ನಬಾರ್ದಂದು ಹೇಳಿದ್ದಾನೆ. ಯಾವ ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳಿದಾನ ಅಂತ ಪ್ರಶ್ನೆ ಕೇಳಿದ. ಸಹೋದರಿ, ನೀನು ಸರಿಯಾಗಿ ಅದನ್ನು ಕೇಳಿಸಿಕೊಳ್ಳಿಲ್ಲ ಎಂದುಕೊಳ್ಳುತ್ತೇನೆ. ಸರ್ಪ ಸ್ತ್ರೀಗೆ ಹೇಳಿತು, ನೀವು ಸಾಯುವುದಿಲ್ಲ ಎಂದು. ಏನೂ ತೊಂದರೆ ಇಲ್ಲ, ದೇವರಿಗೂ ಗೊತ್ತು, ನೀವು ತಿಂದ ದಿನ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ, ನೀವು ದೇವರಂತೆ ಆಗ್ತೀರಿ. ದೇವರಂತೆ ಅಲ್ಲ, ದೇವರುಗಳಂತೆ ಆಗ್ತೀರಿ. 3:3 ದೇವರುಗಳಂತೆ, ದೇವರಂತೆ ಅಲ್ಲ, ದೇವರುಗಳಂತೆ ಆಗುತ್ತೀರಿ ಎಂದು ಹೇಳಿದರು. ಪ್ರಥಮ ವ್ಯಕ್ತಿ ಇವನೇ. ಅವನು ಒಬ್ಬ ದೇವರ ಕುರಿತು ಆತನು ಮಾತಾಡಲಿಲ್ಲ. ಫಸ್ಟ್ ಬಂದು ಒಬ್ಬ ದೇವರ ಕುರಿತು ಸೈತಾನ್ ಮಾತಾಡಲಿಲ್ಲ, ಬಹುದೇವರ ಕುರಿತು ಮಾತಾಡಿದನು. ಆಮೆನ್. ಸತ್ಯವೇದದಲ್ಲಿ ಬಹುದೇವರ ಕುರಿತು ಮಾತಾಡಿದಂತ ಏಕೈಕ ವ್ಯಕ್ತಿ, ಪ್ರಥಮ ವ್ಯಕ್ತಿ ಅಂದ್ರೆ ಸರ್ಪ. ಹಲ್ಲೆಲೂಯಾ. ಆಮೆನ್. ನೀವು ದೇವರಂತೆ ಆಗ್ತಿರಲ್ಲ, ವರ್ಡ್ ಅದು ದೇವರುಗಳಂತೆ. ಇಂಗ್ಲಿಷ್ನಾಗ ಇತ್ತು ದೇವರುಗಳಂತೆ ಅಂತ. ಹಲ್ಲೆಲೂಯಾ. ಆಮೆನ್. ಕನ್ನಡದಲ್ಲಿ ಅದನ್ನ ದೇವರಂತ ಮಾಡ್ಬಿಟ್ಟ. ದೇವರಲ್ಲ, ದೇವರುಗಳು ಅಂತ ಹೇಳಿದ್ದವನು. ಗಾಡ್ಸ್ ಅಲ್ಲಂತ ಅಂತೇಳಿ ಬರ್ತದೆ ಇಂಗ್ಲಿಷ್ನಾಗ. ದೇವರುಗಳಂತೆ ಇರುತ್ತೀರಿ, ದೇವರುಗಳಂತೆ ಇರುತ್ತೀರಿ ಅಂತ ಹೇಳಿದಂತ ಪ್ರಥಮ ವ್ಯಕ್ತಿ ಇವನೇ ಆಗಿದ್ದಾನೆ. ಇವನೊಬ್ಬ ದೇವರ ಕುರಿತು ಆತನು ಮಾತಾಡುತ್ತಿಲ್ಲ, ಇವನು ದೇವರ ಕುರಿತು ಮಾತಾಡ್ತಲ್ಲ. ಇವನು ಈ ಸರ್ಪ ಏನ್ ಮಾಡ್ತಲ್ಲ, ದೇವ್ರ ಕುರಿತು ದೇವರುಗಳ ಕುರಿತು ಮಾತಾಡ್ತೈತ. ಆಮೆನ್. ದೇವರ ಕುರಿತು ಮಾತಾಡ್ತೈತಾ? ಪ್ರತಿಯೊಂದು ಪ್ರಾರಂಭವಾಗುವುದು ಇಲ್ಲಿಂದನೇ. ಪ್ರತಿಯೊಂದು ಸಂಗತಿ ಕೂಡ ಪ್ರಾರಂಭ ಆದಿಕಾಂಡದಿಂದಲೇ. ಆಮೆನ್. ಆದಿಕಾಂಡ, ಅದಕ್ಕೆ ಬೀಜ ಪುಸ್ತಕ ಅಂತ ಕರೀತಾರೆ. ಆಮೆನ್. ಅಲ್ಲಿ ಆದಿಕಾಂಡದಾಗ ಬೀಜಗಳು ಅವೆಲ್ಲ, ಅಲ್ಲಿ ಬೀಜ ಹಾಕಿದ್ದು ಈಗೆಲ್ಲ ಬೆಳಕಂದ್ ಬಂದು ಈಗ ಅಲ್ಲಿ ಕೊಯ್ಲಿಗೆ ಬಂದಿದೆ. ಆಮೆನ್. ಕೊಯ್ಲಿಗೆ ಬಂದಿದೆ. ನಾವು ಯಾವ ಕಾಲದಲ್ಲಿ ಇದ್ವಿ? ಕೊಯ್ಲಿನ ಕಾಲದಲ್ಲಿ. ಆದಿಕಾಂಡದಲ್ಲಿ ಬೀಜ ಹಾಕಿದ ದೇವರು ಎಲ್ಲಾ ಕಾಲದಲ್ಲಿ ಇಷ್ಟಿಷ್ಟು ಬೆಳಕಂದ್ ಈಗ ಸಾಯಂಕಾಲ ಕೊಯ್ಲಿನ ಕಾಲ. ಬೆಳೆ ದೇವರು ಹಾಕಿದಂತ ಫಸಲು, ದೇವರು ಹಾಕಿದಂತ ಬೀಜ ಈಗೇನಾಗಿದೆ? ಕೊಯ್ಯಲಿಕ್ಕೆ ಬಂದಿದೆ. ಆಮೆನ್. ಆತನು ತನ್ನ ಫಲವನ್ನು ತೋರಿಸಿದಾನೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ತಾನು ಏನಂತ ತನ್ನ ಫಲವನ್ನು ಅದನ್ನು ತೋರಿಸಿದಾನೆ. ಹಲ್ಲೆಲೂಯಾ. ಆಮೆನ್. ಆತನ ಏನ್ ಮಾಡ್ದ? ಸೈತಾನ ಏನ್ ಮಾಡ್ದ? ಫಲವನ್ನು ತೋರಿಸಿದಾನೆ. ನಾನೇನ್ ಫಲ ಕರೆಕ್ಟಾಗಿ ಹೇಳ್ಯಾನ. ಒಳ್ಳೆದು ಕೆಟ್ಟದ್ದು. ಮೋಶೆಯಲ್ಲಿ ಇದನ್ನು ಒಂದು ಉಪಮಾನ ರೀತಿಯಲ್ಲಿ ಬರೀತಾ ಇದ್ದಾನೆ. ಆದರೆ ಪರಿಶುದ್ಧಾತ್ಮ ಕೃಪೆ ಕೆಳಗೆ ಆ ಒಂದು ಗುರುತನ್ನು ತೆರೆಯಲು ನಿಜವಾಗಲೂ ಫಲ ಏನು ವಿವರಿಸ್ತದೆ ಅಂದ್ರೆ, ನಿಜವಾಗಲೂ ಫಲವು ತಿನ್ನುವುದು ಅಂತ ಅರ್ಥ. ಆಮೆನ್. ಫಲ ಅಂದ್ರೆ ಏನು? ತಿನ್ನೋದಂತ ಅರ್ಥ. ಒಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಹಲ್ಲೆಲೂಯಾ. ಆಮೆನ್. ಅದು ನಿಮಗೆ ಅರ್ಥವಾಗುತ್ತಿದೆಯಾ? ಹಲ್ಲೆಲೂಯಾ. ಆಮೆನ್. ಆಮೆನ್. ತಿನ್ನೋದು ಅಂದ್ರೆ ಒಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು. ಹಲ್ಲೆಲೂಯಾ. ಆಮೆನ್. ಎಂದು ನಿಮಗೆ ಗೊತ್ತಾಗಿದೆ, ಅರ್ಥವಾಗಿದೆ ಅಂತ ಅಂದ್ಕೊಳ್ತೇನೆ. ಈಗ ತಿನ್ನುವುದು ಎಂಬುದು ಮರಣವನ್ನು ತರುವುದಾಗಿದೆ. ತಿನ್ನೋದ್ರಿಂದ ಏನಾಗಿದೆ? ಮರಣ ತರುತ್ತದೆ. ಹಲ್ಲೆಲೂಯಾ. ಆಮೆನ್. ಈಗ ಮತ್ತೊಂದು ತಿನ್ನುವ ಜೀವವೃಕ್ಷ ಇದೆ. 2 ವೃಕ್ಷಗಳದಾವಲ್ಲಿ. ಒಳ್ಳೆದು ಕೆಟ್ಟದ ಒಂದು ತಿನ್ನುವಂತ ವೃಕ್ಷ, ಒಂದು ತಿನ್ನಬಾರ್ದಂತ ವೃಕ್ಷ. ಒಳ್ಳೆಯ ವೃಕ್ಷ ಜೀವವೃಕ್ಷ, ತಿನ್ನುವಂಥದ್ದು. ಒಳ್ಳೆದು ಕೆಟ್ಟದ ವೃಕ್ಷ, ಅದು ತಿನ್ನಬಾರ್ದಂಥದ್ದು. ಎರಡು ಇದೆ. ಮತ್ತೊಂದು ತಿನ್ನುವುದು ಜೀವನ ತರುವುದಾಗಿದೆ. ಒಂದು ಮರಣವನ್ನು ತಂದ್ರೆ ಒಂದು ಜೀವನ ತರುವುದು. ಆಮೆನ್. ಆ ಜೀವವೃಕ್ಷದ ವ್ಯಕ್ತಿ ಯಾರಪ್ಪ ಅಂದ್ರೆ ಕ್ರಿಸ್ತನು. ಆಮೆನ್. ಆ ರೊಟ್ಟಿಯನ್ನು ಮುರಿದನು. ಏನ್ ಹೇಳಿದನು? ಏಕೈಕ ಮನುಷ್ಯ ಕುಮಾರನ ದೇಹವನ್ನು ತಿಂದು ರಕ್ತವನ್ನು ಕುಡಿಯುವನು ನಿತ್ಯ ಜೀವವುಳ್ಳವನಾಗಿದ್ದಾನೆ, ಆಮೆನ್. ಅವನನ್ನು ಅಂತ್ಯ ದಿನಗಳಲ್ಲಿ ಎಬ್ಬಿಸುವೆನು ಎಂದು. ಆಮೆನ್. ಇಬ್ಬರು ವ್ಯಕ್ತಿಗಳ ಮಧ್ಯೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಿಕೆ. ಕ್ರಿಸ್ತನ ಬಳಿಯಿಂದ ತಿನ್ನುವುದೇನು?
ಆತನ ಶರೀರ ಮತ್ತು ರಕ್ತ, ಆಮೆನ್. ಶರೀರ ರಕ್ತ ತಿನ್ನುವಂಥದ್ದು. ಆತನು ಬೀಜವನ್ನ ಹೊಂದಿರುವುದು, ಕ್ರಿಸ್ತನ ಬೀಜವನ್ನ ಹೊಂದಿರುವುದು, ಒಳ್ಳೆ ಬೀಜ. ಅದು ಒಂದು ಪರಿಶುದ್ಧಾತ್ಮನ ಕ್ರಿಯೆ. ಆ ತಿನ್ನುವುದು ಅದೊಂದು ಲೈಂಗಿಕ ಕ್ರಿಯೆ ಆಗಿದೆ. ಆ ತಿನ್ನುವುದೊಂದು ಲೈಂಗಿಕ ಕ್ರಿಯೆ ಆದರೆ ಇದು ಪರಿಶುದ್ಧಾತ್ಮನ ಪರಲೋಕದ ಕ್ರಿಯೆ. ಆಮೆನ್. ಈ ತಿನ್ನುವುದು ಆತ್ಮ ಸಂಬಂಧವಾದಂತ ಹಲ್ಲೆಲೂಯಾ ಕ್ರಿಯೆಯಾಗಿದೆ. ಮರಿಯ ಪರಿಶುದ್ಧಾತ್ಮ ಮೂಲಕ ಗರ್ಭವತಿ ಆದಳು ಅಲ್ಲ. ಈ ದಿನ ಕೂಡ ಒಬ್ಬ ಕನ್ನಿಕೆ ವಧು ಇದ್ದಾಳೆ. ಆಮೆನ್. ಆತನಿಂದ ಆಕೆ ತಿನ್ನುತ್ತಾಳೆ. ಆತನಿಗೆ ಬೀಜವಿದೆ. ಆಮೆನ್. ನುಡಿಯಲ್ಪಟ್ಟ ಮಾತೆ ವಾಕ್ಯನೇ ಬೀಜ. ಆಮೆನ್. ಆಕೆ ಪರಿಶುದ್ಧಾತ್ಮ ಮೂಲಕ ಗರ್ಭಿಣಿಯಾಗಿದ್ದಾಳೆ. ಆ ತಿನ್ನುವುದು ಮರಣವನ್ನು ತಂದ್ರೆ, ಈ ತಿನ್ನುವುದು ಜೀವವನ್ನು ತರುತ್ತದೆ. ಆಮೆನ್. ಹಲ್ಲೆಲೂಯಾ. ಆ ತಿನ್ನುವಿಕೆ, ಆ ಹಣ್ಣು ತಿನ್ನೋದ್ರಿಂದ ಮರಣದ ಬಂತು. ಈತನ ದೇಹ ರಕ್ತವನ್ನ ಕುಡಿಯುವಾಗ ಇಲ್ಲಿ ಜೀವ ಬರುತ್ತೆ. ಆಮೆನ್. ಜೀವ ಬರುತ್ತದೆ, ಮರಣವನ್ನು ತೆಗೆದುಹಾಕುತ್ತದೆ. ಆ ತಿನ್ನುವಿಕೆ ಮನುಷ್ಯನು ನಿತ್ಯತ್ವದಿಂದ ಕಾಲಕ್ಕೆ ತೆಗೆದುಕೊಂಡು ಬಂತು. ಆ ಮನುಷ್ಯನಿಗೆ ಆ ತಿನ್ನುವಿಕೆಯಿಂದ ಏನಾದ್ರು ದೇವರಿಂದ ಅಗಲಿದ್ರು, ದೇವರಿಂದ ಅಗಲಿಸಲ್ಪಟ್ಟು ಮರಣಕ್ಕೆ ಪಾತ್ರರಾದರು. ಆ ತಿನ್ನುವಿಕೆಯಿಂದ, ಈ ತಿನ್ನುವಿಕೆಯಿಂದ ಮತ್ತೆ ಎಲ್ಲಿದ್ರು ಅಲ್ಲಿಗೆ ಪುನರ್ಸ್ಥಾಪಿಸುವಿಕೆ, ಆಮೆನ್. ಮತ್ತೆ ದೇವರೊಂದಿಗೆ ಸಂಬಂಧವನ್ನ ಹೊಂದುವಂಥದ್ದು. ಆಮೆನ್. ಆ ತಿನ್ನುವುದು ಮನುಷ್ಯನನ್ನು ಸರ್ಪ ಹೇಳಿದ ಮಾತನ್ನ ಆತನ ಮಾತು ಕೇಳಿದ್ರಿಂದ ಮನುಷ್ಯನ ನಿತ್ಯತ್ವದಿಂದ ಕಾಲ ಕೆಳಗೆ ಬಿದ್ದ. ಟೈಮು ಅಲ್ಲೆಲೂಯಾ. ಆಮೆನ್. ಮೊದಲು ಟೈಮ್ಸೇ ಇರಲಿಲ್ಲ. ಟೈಮ್ ಇಲ್ದಂತ ಒಂದು ಕಾಲ ಇತ್ತು. ಹಗಲು ರಾತ್ರಿನೇ ಇರಲಿಲ್ಲ. ಅಲ್ಲೆಲೂಯಾ. ಆಮೆನ್. ಸದಾ ಬೆಳಕು, ಸದಾ ಜೀವ. ಅಲ್ಲೆಲೂಯಾ. ಆ ರೀತಿ ನಿತ್ಯತ್ವದಲ್ಲಿ ಕೂಡ ಸದಾ ಬೆಳಕು ಕ್ರಿಸ್ತನೇ ಆಗಿರ್ತಾನೆ ನಮಗೆ. ಅಲ್ಲಿ ಸೂರ್ಯ ಚಂದ್ರ ಏನು ಇರಲ್ಲ, ಸದಾ ಬೆಳಕು ಕ್ರಿಸ್ತನೇ ಆಗಿರ್ತಾನೆ. ಆಮೆನ್. ಅಲ್ಲಿ ಹಗಲು ರಾತ್ರಿ ಇರಲ್ಲ. ಅಲ್ಲೆಲೂಯಾ. ನಿತ್ಯತ್ವದಿಂದ ಕಾಲಕ್ಕೆ ಬಿದ್ದನು. ಈ ತಿನ್ನುವಿಕೆಯಿಂದ ನಿತ್ಯತ್ವದೊಳಗೆ ತೆಗೆದುಕೊಂಡು ಹೋಗುತ್ತಾನೆ. ಆಮೆನ್. ಎತ್ತಲ್ಪಡಿಕೆಯಲ್ಲಿ ಹೋಗ್ತಾನೆ. ಈ ಒಂದು ಅಲ್ಲೆಲೂಯಾ ಆಮೆನ್. ವಚನಗಳು ಎಷ್ಟು ರಹಸ್ಯವಾಗಿವೆ ನೋಡ್ರಿ. ಕಣ್ಣು ತೆರೆಯಲ್ಪಡುವುದು ಅಂದ್ರೆ ಏನು? ಕಣ್ಣು ತೆರೆಯಲ್ಪಡೋದು ಅಂದ್ರೆ ಏನು? ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ. ನೀವು ಒಳ್ಳೆದರ ಕೆಟ್ಟದರ ಭೇದಗಳನ್ನ ಅರಿತವರಾಗಿರುತ್ತೀರಿ ಅಂತ ಸೈತಾನ ಹೇಳ್ತಾನೆ. ಅಲ್ಲೆಲೂಯಾ. ಆಮೆನ್. ಕಣ್ಣು ತೆರೆಯಲ್ಪಡೋದು ಅವರಿಗೆ ಬೆತ್ತಲಾಗಿದ್ದೆ ಎಂದು ಗ್ರಹಿಸುವಂಥದ್ದು. ಕಣ್ಣು ತೆರೆಯಲ್ಪಡೋದಂದ್ರೇನು? ಬೆತ್ತಲಾಗಿದ್ದೆ ಎಂದು ತಿಳ್ಕೊಳ್ಳುವಂಥದ್ದು. ಇದು ಯಾಕೆ ಬೇಕಿತ್ತು? ಅದು ತಿಳ್ಕೊಂಡದಕ್ಕೆ ಇವತ್ತೇನಾಯ್ತು? ಬಟ್ಟೆ ಅಂಗಡಿಗಳು ಪ್ರಾರಂಭ ಆದವು. ಆಮೆನ್. ಅಲ್ಲೆಲೂಯಾ. ಆಮೆನ್. ನಮ್ಮ ಒಂದು ದುಡಿಮೆ ಅವ್ರ ಪಾಲ ಆತು. ತಿಳ್ಕೊಂಡದಕ್ಕೆ ಏನೋ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡದಕ್ಕೆ ಇವತ್ತು ನಮ್ಮ ದುಡಿಮೆ ಫಲ ಏನಾಯ್ತು? ಅರ್ಧ ದುಡಿಮೆ ಫಲ ಬಟ್ಟಿಗೆ ಹೋಗ್ತದೆ. ಆಮೆನ್. ಬಟ್ಟಿಗೆಟ್ಟು ಬರಿದಾದೆ ಅಂತ ಗಾದೆನೇ ಐತಿ. ಬೆತ್ತಲೆಯಾಗಿದ್ದೇವೆ ಅಂತ ಗ್ರಹಿಸಿದ್ರು. ಆಮೆನ್. ಅವರ ಕಣ್ಣು ತಪ್ಪಾದ ಮಾರ್ಗದಲ್ಲಿ ತಪ್ಪಾಗಿ ತೋರಿಸುವಂತ ಕಣ್ಣು, ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗ ತೋರಿಸುವಂತ ಕಣ್ಣು ಮುಚ್ಚಲ್ಪಟ್ಟು ತಪ್ಪಾದ ಮಾರ್ಗದಲ್ಲಿ ತಪ್ಪಾದ ಕಣ್ಣುಗಳು ಓಪನ್ ಆದವು. ನೋಡ್ರಿ, ನಮ್ಮ ಕಣ್ಣು ಕೆಟ್ಟ ಕಣ್ಣು, ದೇವ್ರು ನೋಡಂತ ಕಣ್ಣು ಮರೆಯಾಗಿ ಬರೀ ಇಂಥ ಆಸೆಬುರುಕ ಲೋಕದಲ್ಲಿ, ಬಿಟ್ಟು ಹೋಗತ್ತ ಲೋಕದಲ್ಲಿ, ಮಾಯಾ ಲೋಕದಲ್ಲಿ ಮಜಾ ಮಾಡುವಂತ ಕಣ್ಣುಗಳು ತೆರೆಯಲ್ಪಟ್ಟು ಮಾಯಾ ಲೋಕದಲ್ಲಿ ಮಜಾ ಮಾಡುವಂಥದ್ದು. ಅಲ್ಲೆಲೂಯಾ. ಆಮೆನ್. ರಾಜ್ ಮಹಾರಾಜರಲ್ಲಿ ಎಂತೆಂಥ ಬಟ್ಟೆ ಉಟ್ರು, ಎಲ್ಲ ಮಣ್ಣಾಗಿ ಹೋದ್ರು. ಏನದು ಆಸೆ? ದೇಹದ ಆಸೆ ಏನದು? ದೇಹದ ಡಂಬ. ಅಲ್ಲೆಲೂಯಾ. ಆಮೆನ್. ಶರೀರದ ಆಸೆ, ಬದುಕು ಬಾಳಿನ ಡಂಬ. ಆಮೆನ್. ಡಂಬ ಅಂದ್ರೇನು? ಯಾವುದು ಇರಲ್ಲ, ಯಾವುದು ನಮ್ಮಿಂದ ಬರಲ್ಲ. ಸುಮ್ಮನೆ ಡಂಬಾಚಾರ, ನಾಟಕ. ಅಲ್ಲೆಲೂಯಾ. ಆಮೆನ್. ಹಣ್ಣು ತಿನ್ನುವುದು. ಅಲ್ಲೆಲೂಯಾ. ನೋಡುತ್ತೆ, ಕಣ್ಣು ತಪ್ಪಾದ ಮಾರ್ಗದಲ್ಲಿ ತೆರೆಯಲ್ಪಟ್ಟವು. ಅವರು ದಿಗಂಬರತ್ವವನ್ನು ನೋಡಲು ಪ್ರಾರಂಭಿಸಿದರು. ನೋಡ್ಕೊಂಡ್ರೆ ಅಸಹ್ಯ ಆಗ್ಬಿಡ್ತಾವ್ರಿಬ್ಬರಿಗೆ. ಬೇಗ ಅಲ್ಲಿ ಬಟ್ಟೆ ಹೊಲಿಯೋದ್ರಾಗ ಇಲ್ಲ ಕಿತ್ಕೊಳ್ಳೋದು, ಒಣಸೋದು,
ಮೈ ಮೇಲೆ ಹಾಕಿರೋದು ಈ ತೋಳು ಟೈಟ್ ಐತೆ, ಮತ್ತೆ ಅನಿಸೋದು ಈ ತೋಳು ಟೈಟ್ ಐತಿ, ಇದು ಲೂಸ್ ಆಗತ್ತೆ, ಇದು ಟೈಟ್ ಆಗುತ್ತೆ, ಇಲ್ಲಿ ಟೈಟ್ ಆಗುತ್ತೆ, ಇದು ಲೂಸ್ ಆಗುತ್ತೆ, ಇಲ್ಲಿಡಿ 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 ಅನ್ನೋದ್ರಕ್ಕೆ ಆಲಿ ನೋಡಲು ಪ್ರಾರಂಭಿಸಿದ್ರು. ಹಣ್ಣು ತಿನ್ನುವುದರ ಫಲ ಏನು ನೋಡ್ರಿ. ಹಣ್ಣು ತಿನ್ನುವುದರ ಫಲ ಏನಪ್ಪಾ ಅಂದ್ರೆ ದಿಗಂಬರತ್ವ, ಆಮೆನ್. ಬೆತ್ತಲೆತನ. ಅಲ್ಲಿ ಮತ್ತೊಂದು ತಿನ್ನುವಿಕೆ ಇದೆ. ಮತ್ತೊಂದು ತಿನ್ನುವುದರ ಮೂಲಕ ಕಣ್ಣುಗಳು ದಿಗಂಬರತ್ವವನ್ನು ನೋಡಲು ತೆರೆಯಲ್ಪಡಲಿಲ್ಲ. ಈ ಕಣ್ಣುಗಳು ದೇವರ ಕಣ್ಣುಗಳು ತೆರೆಯಲ್ಪಟ್ಟವು. ದೇವರ ವಾಕ್ಯದಿಂದ ನಮ್ಮ ಕಣ್ಣುಗಳು ತೆರೆಯಲ್ಪಟ್ರೆ ದಿಗಂಬರತ್ವವನ್ನು ನೋಡಕ್ಕಲ್ಲ, ಮತ್ತೊಂದು ಪ್ರಪಂಚ, ಇನ್ನೊಂದು ಪ್ರಪಂಚ ನೋಡಲಿಕ್ಕೆ. ಈ ಪ್ರಪಂಚ ಸರಿ ಇಲ್ಲ, ಮತ್ತೊಂದು ಪ್ರಪಂಚ ನೋಡ್ಲಿಕ್ಕೆ ಮತ್ತೊಂದು ದೇವರ ಕಣ್ಣುಗಳು ನಮಗೆ ತೆರೆಯಲ್ಪಡ್ಬೇಕು. ಆಮೆನ್. ಈ ಪ್ರಪಂಚ ಸಾಕೀಗ ನೋಡ್ತಾ ಇದೀವಿ, ದಿನ ನೋಡ್ತಾ ಇದೀವಿ. ಅದೇ ನೋಡಿದ್ರೆ ಅದೇ ಬೇಲಿನೇ, ನೋಡಿದ್ರೆ ಅದೇ ಊರೇ, ನೋಡಿದ್ರೆ ಅದೇ ಮಣ್ಣೆ, ನೋಡಿದ್ರೆ ಅದೇ ಕೆಲಸ, ಅದೇ ಬದುಕು, ಅದೇ ಎಲ್ಲ ಪೂರ್ತಿ ನೋಡಿದಾತ. ಈಗ ಮತ್ತೊಂದು ಪ್ರಪಂಚ ನೋಡ್ಲಿಕ್ಕೆ ನಮ್ಮ ಕಣ್ಣುಗಳು ತೆರೆಯಲ್ಪಡ್ಬೇಕು. ಆಮೆನ್. ಈ ಪ್ರಪಂಚ ನೋಡ್ಲಿಕ್ಕೆ ಎಂತ ವಲಸಾದಂತ ಮೋಸಕರವಾದಂತ ಪ್ರಪಂಚ ನೋಡ್ಲಿಕ್ಕೆ ಅವನ ಕಣ್ಣುಗಳು ತೆರೆಯಲ್ಪಡ್ತವೆ. ನೀವು ದೇವರಂತ ಆಗ್ತೀರಿ ಅಂತ ಹೇಳಿ ಹೇಳಿದ್ದವನು. ದೇವರುಗಳಂತ ಆಗ್ಲಿಲ್ಲ, ಅವು ದೇವುಗಳಂತ ಆಗಿದ್ದೆ. ಆಮೆನ್. ಕಷ್ಟ, ಕಾರ್ಪಣ್ಯಗಳು, ಸಮಸ್ಯೆಗಳು, ದೇಹದ ಸಮಸ್ಯೆಗಳು, ನೋವುಗಳು, ಬ್ಯಾನಿಗಳು, ಬೇಜಾರುಗಳು ಇದೇ ಕಣ್ಣೆ ತೆರಿತವೆ. ನೀವು ನೋಡ್ತೀರಿ, ಚೆನ್ನಾಗಿರ್ತೀರಿ ಅಂತ ಹೇಳಿದ್ದು. ಚೆನ್ನಾಗಿದ್ದೀವಿ ಈಗ. ಮತ್ತೊಂದು ಪ್ರಪಂಚ ನೋಡ್ಬೇಕಾಗೈತಿ ಈಗ ನಾವು. ಮತ್ತೊಂದು ಪ್ರಪಂಚ ನೋಡ್ಬೇಕಂದ್ರೆ ಮತ್ತೊಂದು ಬೇರೆ ಕಣ್ಣು. ಈಗ ಲೋಕದ ಕಣ್ಣುಗಳು ಮುಚ್ಚಿ ಹೋಗಿ ಪರಲೋಕವನ್ನು ನೋಡುವಂತ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಅದು ಅದ್ಭುತವಾದದ್ದು. ಅದು ಚಿರಂಜೀವಿ ಆಗುವಂತ, ಎಂದೆಂದೆಂದು ಸಾಯದಿರುವಂತ ಲೋಕಕ್ಕೆ ಹೋಗುವಂಥದ್ದು. ಆ ಪ್ರಪಂಚ ನೋಡ್ಲಿಕ್ಕೆ ನಾವೆಲ್ಲರೂ ಏನ್ ಮಾಡಬೇಕು? ತೆರೆಯಲ್ಪಡ್ಬೇಕು. ಆ ತಿನ್ನುವುದರಲ್ಲಿ ಅವರ ಕಣ್ಣುಗಳು ಆತ್ಮ ಸಂಬಂಧವಾದಂಥ ಪ್ರಪಂಚವನ್ನು ನೋಡುವುದಕ್ಕೆ ಮುಚ್ಚಲ್ಪಟ್ಟು, ಆ ಪ್ರಪಂಚ ನೋಡ್ಲಿಕ್ಕೆ ಈ ಪ್ರಪಂಚ ನೋಡುವಂತ ಕಣ್ಣುಗಳು ಮುಚ್ಚಲ್ಪಟ್ಟು, ಅಲ್ಲೆಲ್ಲೂಯ್ಯ, ಆ ಪ್ರಪಂಚ ನೋಡಕ್ಕೆ ದೇವರ ಲೋಕವನ್ನು ನೋಡ್ಲಿಕ್ಕೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ಅವರ ದಿಗಂಬರತ್ವವನ್ನು ನೋಡಲು ತೆರೆಯಲ್ಪಟ್ಟವು. ಈ ತಿನ್ನುವುದರಲ್ಲಿ ಈ ದಿಗಂಬರತ್ವಗಳಿಗೆ ಕಣ್ಣುಗಳು ಮುಚ್ಚಲ್ಪಡುತ್ತವೆ. ಯೇಸು ಸ್ವಾಮಿ ವಾಕ್ಯ ನಾವು ತಿನ್ನೋದ್ರಿಂದ ಏನಾಗುತ್ತೆ? ದಿಗಂಬರತ್ವ ಮುಚ್ಚಲ್ಪಟ್ಟು ಪರಲೋಕದ ಪ್ರಪಂಚವನ್ನು ನೋಡ್ಲಿಕ್ಕೆ ನಮಗೆ ಕಣ್ಣುಗಳು ತೆರೆಯಲ್ಪಡ್ತವೆ. ಹಲ್ಲೆಲೂಯಾ. ತಿನ್ನುವುದರಲ್ಲಿ ದಿಗಂಬರತ್ವಗಳಿಗೆ ಕಣ್ಣುಗಳು ಮುಚ್ಚಲ್ಪಡ್ತವೆ. ಈಗ ಲೈಂಗಿಕವಾದವುಗಳ ಮೇಲೆ ಹೆಚ್ಚು ಆಸಕ್ತಿ ನೀನು ಹೊಂದಿಕೊಳ್ಳಲ್ಲ. ಹಲ್ಲೆಲೂಯಾ. ಪರಲೋಕದ ಕಣ್ಣು ನಿನಗೆ ತೆರೆಯಲ್ಪಡ್ತಪ್ಪ ಅಂದ್ರೆ ಲೈಂಗಿಕ ವಿಷಯಗಳಲ್ಲಿ ನಿಮಗೆ ಏನಾಗಲ್ಲ, ಆಸಕ್ತಿ ಹೆಚ್ಚಿರಲ್ಲ. ಹಲ್ಲೆಲೂಯಾ. ಅವ್ರಿವ್ರು ನೋಡೋದು ಎಲ್ಲ ಇರಲ್ಲ. ಹಲ್ಲೆಲೂಯಾ. ಅಂತ ಗಮನ ನಿನ್ ಕಡೆ ಇರಲ್ಲ. ಅಕ್ರಮವಾದದ್ದು ಯಾವುದು ಕೂಡ ನೀನ್ ಮಾಡಲ್ಲ, ಕಣ್ಣೆತ್ತಿ ನೋಡಲ್ಲ. ನೀನು ಪರಲೋಕದ ಕಣ್ಣು ತೆರೆಯಲ್ಪಟ್ಟಿತ್ತು ಅಂದ್ರೆ ಅಕ್ರಮ ಎಲ್ಲ ಕೂಡ ಏನಾಗತ್ತೆ? ನಾಶವಾಗತ್ತೆ. ಅದಕ್ಕಿಂತ ಮೇಲೆ ಹೋಗುತ್ತದೆ ಈ ಲೈಂಗಿಕ ಸಂಬಂಧಗಳ ಎಲ್ಲ ಅಶುದ್ಧ ಐತಲ್ಲ, ಇದೆಲ್ಲದಕ್ಕಿಂತ ಮೇಲೆ ನೀನು ಯೋಚಿಸ್ತಿ. ಆತ್ಮ ಸಂಬಂಧದ ಪ್ರಪಂಚಕ್ಕೆ ಅಲ್ಲಿರುವ ದೂತರನ್ನು ನೋಡ್ಲಿಕ್ಕೆ ನಿನ್ನ ಕಣ್ಣುಗಳು ತೆರೆಯಲ್ಪಡ್ತವೆ. ಆತ್ಮಿಕ ಪ್ರಪಂಚ, ಅಲ್ಲಿರ್ತಕ್ಕಂಥ ದೂತರು, ದೇವರು, ಪೌಲ, ಪೇತ್ರು, ಇವರೆಲ್ಲರ ಗಮನ ನಿನ್ನ ಕಡೆ, ಅವ್ರ ಕಡೆ ಇರ್ತತೆ. ಅದಕ್ಕೆ ಈ ಲೋಕದ ಒಂದು ಎಳೆತ, ಆಕರ್ಷಣೆ ಬಿದ್ದೋಗುತ್ತೆ. ಸರ್ಪ ಯಾವಾಗ ತನ್ನ ಫಲವನ್ನು ಕೊಟ್ಟನೋ, ಯಾವಾಗ ಆಕೆ ತಿಂದಳೋ, ಆಕೆ ಕಣ್ಣುಗಳು ತೆರೆದವು. ಮತ್ತು ಪುನರುತ್ಥಾನ ದಿನ ಕ್ರಿಸ್ತನಲ್ಲಿ ರೊಟ್ಟಿ ಮುರಿದು ಆ ಕ್ಲಿಯೋಪ ಮತ್ತು ಅವನ ಸ್ನೇಹಿತರು ಕಣ್ಣುಗಳು ತೆರೆಯಲ್ಪಟ್ಟವು. ಇಲ್ಲಿ ಕಣ್ಣು ತೆರೆಯಲ್ಪಟ್ಟು, ಆದ್ರೆ ಅಲ್ಲಿ ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಕ್ಲಿಯೋಪ ಮತ್ತೆ ಅವನ ಸ್ನೇಹಿತರು ಇಬ್ಬರು ನಡ್ಕೊಂಡು ಹೋಗ್ತಿರ್ಬೇಕಾರೆ ಯೇಸು ಸ್ವಾಮಿ ಬಂದ ಜೊತೆಗೆ
ಸಾಯಂಕಾಲ ಆದಾಗ ಅವ್ರ ಮನೆಗೆ ಕರ್ಕೊಂಡು ಹೋದ್ರು, ಅಲ್ಲಿ ರೊಟ್ಟಿ ಮುರಿಬೇಕಾದ್ರೆ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟ, ಅದು ಪರಲೋಕದ ಕಣ್ಣುಗಳು ಅವು. ಆಮೆನ್. ಅದೇ ಕಾಂಡದಲ್ಲಿ 3ನೇ ಅಧ್ಯಾಯ ತೆರೆಯಲ್ಪಟ್ಟ ಕಣ್ಣುಗಳು ಅವು ಅಶುದ್ಧ ಕಣ್ಣುಗಳು, ಅಲ್ಲಿ ತೆರೆಯಲ್ಪಟ್ಟದ್ದು ಪರಿಶುದ್ಧ ಕಣ್ಣು. ಆಮೆನ್. ಆಮೆನ್. ಕ್ರಿಸ್ತನು ಅಲ್ಲಿ ತೆರೆಯಲ್ಪಟ್ಟವು. ಅವರು ಏನು ಮಾಡಿದ್ರಪ್ಪ ಅಂದ್ರೆ ಅವರು ದಿಗಂಬರತ್ವ ನೋಡ್ಲಿಲ್ಲ. ಅವರು ದಿಗಂಬರತ್ವ ನೋಡ್ಲಿಲ್ಲ. ಅಲ್ಲಿ ರೊಟ್ಟಿ ಮುರಿದು ತಕ್ಕೊಳ್ಳಿರೋ ನನ್ನ ದೇಹ ಅಂತ ಕೊಟ್ಟಾಗ ಅಲ್ಲಿ ದಿಗಂಬರತ್ವ ಕಾಣಲಿಲ್ಲ ಅವರಿಗೆ, ಕತ್ಲೆ ಕಾಣಲಿಲ್ಲ ಅವರಿಗೆ. ಏನ್ ಕಂಡ? ಮಹಿಮೆಯಾದಂತ ಕ್ರಿಸ್ತನನ್ನ ಕಂಡ್ರು. ಆಮೆನ್. ಮಹಿಮೆಯಾದಂತ ಕ್ರಿಸ್ತನನ್ನು ಕಂಡು. ಹೌದಾ? ಆಮೆನ್. ಕ್ರಿಸ್ತನ್ ಕಂಡ್ರ? ಏನ್ ದಿಗಂಬರತ್ವ ಕಂಡ್ರ? ಇಲ್ಲಿ ದಿಗಂಬರತ್ವ ಕಂಡು ನಾಚಿಕೆಗೊಳಗಾದ್ರು. ಅಲ್ಲಿ ಆಶ್ಚರ್ಯ, ಮಹಿಮೆಕರವಾದಂತ ಕ್ರಿಸ್ತನನ್ನ ಕಂಡ್ರು, ಆಮೆನ್. ಕ್ರಿಸ್ತನನ್ನ ನೋಡಿದ್ರು. ಆಮೆನ್. ಅವರೊಂದಿಗೆ ಆತನೊಂದಿಗೆ ಅವರು ಅನ್ಯೋನ್ಯತೆ ಹೊಂದಿದ್ರು. ಆಮೆನ್. ಸಭೆ ಇದನ್ನ ಅರ್ಥ ಮಾಡ್ಕೊಳ್ರಿ. ಈ ದಿನ ಲೈಂಗಿಕ ಕಾರ್ಯ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಬಂದಿದೆ ಅಂದ್ರೆ ಮರಣಕ್ಕೆ ತೆಗೆದುಕೊಂಡು ಬಂತು. ಅವತ್ತು ಆಕೆ ಮಾಡಿದ ಕೆಲಸ, ಅವ ವಿಚಾರ ಮಾಡಿದ ಕೆಲಸ ಎಲ್ಲಿ ತೆಗೆದುಕೊಂಡು ಬಂತಂದ್ರೆ ಮರಣಕ್ಕೆ ತೆಗೆದುಕೊಂಡು ಬಂತು. ನಮ್ಮೆಲ್ಲರೂ ಮರಣಕ್ಕೆ ತೆಗೆದುಕೊಂಡು ಬಂದಿದೆ. ಈ ಸ್ತ್ರೀ ಮೂಲಕ ಎರಲ್ಪಟ್ಟು ಈ ಮಾನವ ಸ್ವಲ್ಪ ದಿನಗಳೇ ಬದುಕುತ್ತಾನೆ. ಆಮೆನ್. ಸ್ತ್ರೀ ಮೂಲಕ ಎರಲ್ಪಟ್ಟಂತ ಈ ವ್ಯಕ್ತಿ, ಸೈತಾನನ ಯೋಜನೆಯಿಂದ ಬಂದಂತ ಈ ವ್ಯಕ್ತಿ ಭೂಮಿ ಮೇಲೆ ಬರಬ್ಬರೇನು 50 ವರ್ಷ 100 ವರ್ಷ ಅಥವಾ 1000 ವರ್ಷ ಬದುಕಲ್ಲ. ಬದುಕದ 50 ವರ್ಷ 60. ಆಮೆನ್. ಹಲ್ಲೆಲೂಯಾ. ಆಮೆನ್. ಯೋಬನು ಹೇಳಿದ್ನ, ಆ ಸ್ತ್ರೀಯಿಂದ ಹುಟ್ಟಿದಂತ ಮನುಷ್ಯ ಅಲ್ಪ ಆಯಸ್ಸಿರ್ತದೆ ಅಂತ. ಹಲ್ಲೆಲೂಯಾ. ಇನ್ನೊಂದು ಜನ್ಮ ಏನಾದ್ರೂ ಇದೆಯಾ? ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತೊಂದು ಹುಟ್ಟುವಿಕೆ ಬಂದಿದೆ. ಆಮೆನ್. ಆಮೆನ್. ಒಂದು ಹುಟ್ಟುವಿಕೆ ಸೈತಾನಿಂದ, ಇನ್ನೊಂದು ಹುಟ್ಟುವಿಕೆ ದೇವರಿಂದ. ಆಮೆನ್. ನಿಮ್ಮ ನಿಜವಾಗಿ ಹೇಳ್ತೇನೆ, ನೀವು ಮತ್ತೆ ಹುಟ್ಟಲಿಲ್ಲ ಅಂದ್ರೆ ದೇವ್ರ ರಾಜ್ಯ ಕಾಣಲ್ಲ. ಇದು ಮತ್ತೊಂದು ಹುಟ್ಟುವಿಕೆ ಐತಿ. ಆಮೆನ್. ಒಂದು ಸೈತಾನ ಹುಟ್ಟುವಿಕೆ, ಮತ್ತೊಂದು ದೇವರಿಂದ ಹುಟ್ಟುವಿಕೆ. ದೇವರಿಂದ ಹುಟ್ಟುವಿಕೆಗೆ ನಾವು ಒಳಗಾಗ್ಬೇಕು. ಆಮೆನ್. ಆಗ ನಮಗೆ ಪರಲೋಕ ರಾಜ್ಯದ ಒಂದು ಅದು ಕಾಣ್ತದ ನಮಗೆ. ಆಮೆನ್. ಆದ್ರೆ ಸ್ತ್ರೀ ಮೂಲಕ ಅಲ್ಲ. ಅಲ್ಲಿ ಸ್ತ್ರೀ ಮೂಲಕ ಹುಟ್ಟಿದ, ಸ್ತ್ರೀ ಮೂಲಕ ಹುಟ್ಟದಕ್ಕಾಗಿ ಅವ್ರ ಕಣ್ಣುಗಳು ತೆರೆಯಲ್ಪಟ್ಟು ಅಲ್ಲಿ ಅದು ಮರಣವನ್ನು ತೆಗೆದುಕೊಂಡು, ಸ್ತ್ರೀ ಮೂಲಕ ಹುಟ್ಟುವಂಥದ್ದು ಮರಣವನ್ನು ತೆಗೆದುಕೊಂಡು ಬರ್ತದೆ. ವಾಕ್ಯದ ಮೂಲಕ ಹುಟ್ಟುವಂಥದ್ದು ಪರಲೋಕವನ್ನು ತೆಗೆದುಕೊಂಡು ಬರ್ತದೆ. ಆಮೆನ್. ಆಮೆನ್. ವಾಕ್ಯದ ಮೂಲಕ ಹುಟ್ಟುವುದು ಏನಾಗಿದೆ? ಜೀವವನ್ನು ತೆಗೆದುಕೊಂಡು. ಹೊಸ ಒಡಂಬಡಿಕೆಯಲ್ಲಿ ಮತ್ತೊಂದು ಹುಟ್ಟುವಿಕ್ಕಿದೆ. ಆದರೆ ಸ್ತ್ರೀ ಮೂಲಕ ಅಲ್ಲ, ಅದು ವಾಕ್ಯದ ಮೂಲಕವಾಗಿದೆ. ಆಮೆನ್. ಆಮೆನ್. ಒಂದು ಹೊಸ ಜನ್ಮ. ಆ ಜನ್ಮ ಒಂದು ಹೊಸ ಜನ್ಮ, ಅದೊಂದು ಹುಟ್ಟುವಿಕೆ, ಅದೊಂದು ಹೊಸ ಜನ್ಮವನ್ನು ತೆಗೆದುಕೊಂಡು ಬರ್ತದೆ. ಅದಕ್ಕೆ ನೀವು ಆಮೇನ್ ಅಂತ ಹೇಳ್ತೀರಾ? ಆಮೆನ್. ಆಮೆನ್. ದೇವರು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸಿ. ಆಮೆನ್. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತೇನೆ. ಆಮೆನ್. ವಚನ 14ಕ್ಕೆ ಬರ್ರಿ. ಆದಿಕಾಂಡ 3ನೇ ಅಧ್ಯಾಯ 14ನೇ ವಚನ. 14ನೇ ವಚನ. ಆಗ ಯೆಹೋವ ದೇವರು ಸರ್ಪಕ್ಕೆ, ಹಲ್ಲೆಲೂಯಾ. ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ಹಲ್ಲೆಲೂಯಾ. ಆಮೆನ್. ಆಮೆನ್. ಸಾಕ್ಬಿಟ್ಟು ನಾವು ನೋಡ್ತೇವೆ ಇಲ್ಲಿ 14ನೇ ವಚನ. ಈಗ ಸಾಯಂಕಾಲ ಸಮಯ ಬಂದಿದೆ. ಈ ಸಮಯದಲ್ಲಿ ಸರಿಯಾಗಿ ನಡೆದ ಸಂಗತಿ ಏನಪ್ಪ ಅಂದ್ರೆ, ಈ ಸಾಯಂಕಾಲ ಸಮಯದಲ್ಲಿ ಸರಿಯಾಗಿ ನಡೆದ ಸಂಗತಿ ಏನು? ದೇವರಲ್ಲಿ ಸಾಯಂಕಾಲ ಇಳಿದು ಬಂದನು. ಸಾಯಂಕಾಲ ಇಳಿದು ಬಂದಾಗ ಏನ್ ನಡೀತಲ್ಲಿ? ಈಗಲೂ ಕೂಡ ಇದು ಸಾಯಂಕಾಲ ಸಮಯ, ಇಲ್ಲಿ ಕೂಡ ದೇವರು ಇಳಿದು ಬಂದಾನೆ. ಇಲ್ಲಿ ಏನ್ ನಡೀತದ ಈಗ? ಆಮೆನ್. ದೇವರು ಆ ಸಮಯದಲ್ಲಿ ದೇವರಲ್ಲಿ ಬಂದನು. ಅಲ್ಲಿ ಏನ್ ನಡೀತು ನೋಡ್ರಿ. ನಿಜವಾಗಲೂ ಸರ್ಪವನ್ನು ನೋಡಿದನು. ಅಲ್ಲಿ ಏನೋ ಒಂದು ಮರಿಯಾಗಿತ್ತು. ಹಲ್ಲೆಲೂಯಾ. ಆಮೆನ್. ಅದನ್ನು ದೇವರು ಕೃಪೆಯಿಂದ ನಾನು ನಿಮಗೆ ತೋರಿಸ್ತೇನೆ. ಪ್ರವಾದಿ ಹೇಳಿದ್ರು, ಅವ್ವ ಮುಂಜಾನೆ ಲೈಂಗಿಕ ಕಾರ್ಯದಲ್ಲಿ ಪಾಲ್ಗೊಂಡಳು, ನಂತರ ಮಧ್ಯಾಹ್ನ ಆದಾಮನೊಂದಿಗೆ ಲೈಂಗಿಕ ಕಾರ್ಯದಲ್ಲಿ ಪಾಲ್ಗೊಂಡಳು. ಆಮೆನ್. ಮಧ್ಯಾಹ್ನ ಗಂಡನೊಂದಿಗೆ, ಬೆಳಿಗ್ಗೆ ಸೈತಾನೊಂದಿಗೆ, 2 ಕಾರ್ಯ. ಹಲ್ಲೆಲೂಯಾ. ಗಂಡನೊಂದಿಗೆ ಲೈಂಗಿಕ ಕಾರ್ಯದಲ್ಲಿ ಪಾಲ್ಗೊಂಡಳು. ಜಾಗ್ರತೆ ಕೇಳ್ರಿ. ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ, ಈಗ ಬೆಳಿಗ್ಗೆ ಆತು, ಮಧ್ಯಾಹ್ನ ಆತು, ಈಗ ಸಾಯಂಕಾಲದವರೆಗೆ ಏನ್ ಕೆಲಸ ಮಾಡಿದ್ರು ಅವರು? ಸಾಯಂಕಾಲದವರೆಗೆ ಕೆಲಸ ಏನವ್ರದ್ದು?
ನೋಡಿದ್ರೆ ದಿಗಂಬರತ್ವ, ಇಬ್ರು ಬಿತ್ತಲಾಗಿದ್ದಾರೆ. ಅಸಹ್ಯ ಅನಿಸ್ತವ್ರಿಗೆ ಇಬ್ಬರಿಗೂ, ನಾಚಿಕೆ ಅನಿಸ್ತವರಿಗೆ. ನಾಚಿಕೆ ಅನಿಸ್ದಾಗೆ ಮತ್ತೇನ್ ಕೆಲಸ ಮಾಡ್ಬೇಕೀಗ? ಬಚ್ಚಿಟ್ರಿ ಹ ಬಚ್ಚಿಟ್ರಿ ಬಟ್ಟೆ ಉಟ್ಕೊಳ್ಳೋದಾಗ ಅವ್ರು ಬಟ್ಟೆ ಹೊಲಕನ್ನೋದ್ರಾಗೆ ಟೈಮ್ ಪಾಸ್ ಮಾಡಿದ್ರಂತೆ ಪ್ರವಾದಿ ಹೇಳ್ತಾರ. ಅಲ್ಲೆಲ್ಲೂಯ್ಯ. ಆಮೆನ್. ಬಟ್ಟೆ ಅಂಜೂರ್ದೇನೆ ತಗೊಂಡು ಎಣಕನ್ನೋದು, ಇಲ್ಲಿ ಟೈಟ್ ಆಗುತ್ತೆ ಅಂತೇಳಿ ಮತ್ತೆ ಎಣೆಯೋದು, ಇಲ್ಲಿ ಟೈಟ್ ಆಗುತ್ತೆ ಅಂತ ಮತ್ತೆ ಎಣೆಯೋದು. ಟೈಟ್ ಆಗೋದು ಲೂಸ್ ಆಗೋದು ಇವತ್ತು ಐತಾ? ಹೋ ನೋಡ್ರಿ ಜಾಕೆಟ್ ಹೆಂಗ್ ಹೊಲ್ದ್ರಿ, ಟೈಟ್ ಆಗತ್ತೆ ನೋಡ್ರಿ, ಬಿಚ್ಚ್ರಿ, ಹಿಂಗೊಲಿ ಹಾಕ್ಬಿಡ್ರಿ. ಅಲ್ಲೆಲ್ಲೂಯ್ಯ. ಆಮೆನ್. ಅವತ್ತಿಂದನೂ ಬಂದಿದೆ, ಇವತ್ತು ಇದಿರ್ತದೆ, ಮುಂದೆನೂ ಕೂಡ. ಜಾಗ್ರತೆ ಕೇಳ್ರಿ. ಆ ಲೈಂಗಿಕ ಕಾರ್ಯದಲ್ಲಿ ಪಾಲ್ಗೊಂಡ ಮೇಲೆ ಸಾಯಂಕಾಲ ಸಮಯದವರೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಅಂಜೂರದ ಎಲೆಗಳಿಂದ ಬಟ್ಟೆಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರು ಅವರಿಬ್ರು. ಆಮೆನ್. 7 ಸಭಾ ಕಾಲಗಳಲ್ಲಿ ಏನ್ ನಡೀತು? ಮೊದಲನೇ 3 ಸಭಾ ಕಾಲಗಳಲ್ಲಿ ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಆಕೆ ಬಿದ್ದು ಹೋದ ಸಭೆಯಾಗಿದ್ದಾಳೆ. ಮೊದಲ ಸಭಾಕಾಲ, ಮೊದಲು 3 ಸಭಾಕಾಲಗಳು ಬಿದ್ದು ಹೋದ, ಮಧ್ಯಾಹ್ನದವರೆಗೆ ಅದು ಬಿದ್ದು ಹೋದ ಸಭೆಯಾಗಿದೆ. ಆಮೆನ್. ನೀವು ನನ್ನೊಂದಿಗೆ ಇದ್ದೀರಾ? ನಿಕೋಲಾಯಿತರಿಂದ ಬೀಳಾಮನಿಂದ, ಅಲ್ಲೆಲೂಯ್ಯ, ಆಮೆನ್. ನಿಕೋಲಾಯಿತರಿಂದ ಬೀಳಾಮನ ಸಿದ್ಧಾಂತದವರೆಗೂ. ನಂತರ ಆಕೆ ಏನು ಮಾಡಲು? ಆಕೆ ಇಜಬೇಲ್ ಆದಳು. ಆಮೆನ್. ಆಕೆ ಕತ್ತಲೆ ಯುಗದಲ್ಲಿ ಹೋದಳು. ಸಾರ್ದಿಸ್ ಬಂತು. ಏನ್ ಮಾತಾಡ್ತಾಳೆ? ಆಕೆ ಸಭಾ ಪಂಗಡಗಳು ತಯಾರು ಮಾಡಿಕೊಂಡಳು. ಆಮೆನ್. ಅವಳು ಏನ್ ಮಾಡ್ತಾಳೆ? ಸಹೋದರ ಸಹೋದರಿ, ಅವರು ಎಲೆಗಳನ್ನು ಉಟ್ಟುಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ರು. ಆಮೆನ್. ಅಲ್ಲಲಿಯ ಆಮೆನ್. ಸಾರ್ದಿಸ್ ಸಭೆವರೆಗೂ ಏನಾಗಿದೆ? ಎಲೆಗಳನ್ನು ಉಟ್ಟುಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು ಅವರು. ಪ್ರತಿಯೊಬ್ಬರು ಒಂದು ಹೊಸ ತರದ ಡಿಸೈನ್, ಪ್ರತಿಯೊಬ್ಬರು ಒಂದು ಹೊಸ ತರದ ಡಿಸೈನ್ ಹುಡುಕಬೇಕಂತ ಇವತ್ತು ಹುಡುಕ್ತಾರಲ್ಲ, ಯೂಟ್ಯೂಬ್ ಹುಡುಕ್ತಾರೆ. ಯಾವ ಚೆನ್ನಾಗೈತಾ ಡಿಸೈನ್? ಡಿಸೈನ್ ಹುಡುಕದ್ರಾಗೆ ಟೈಮ್ ಪಾಸ್, ಬಟ್ಟೆ ಸೆಲೆಕ್ಟ್ ಮಾಡೋದ್ರಾಗೆ ಟೈಮ್ ಪಾಸ್. ಅಲ್ಲೆಲ್ಲೂಯ್ಯ. ಆಮೆನ್. ಡಿಸೈನ್ ಬಟ್ಟೆಗಳು ಯಾಕೆ ಬೇಕು ನಮಗೆ? ಡಿಸೈನ್ ಯಾವ ಡಿಸೈನ್ ತಗೊಂಡು ಏನ್ ಮಾಡ್ತೀವಿ? ಹತ್ತೋಗ ಇದಕ್ಕೆ ಮಣ್ಣ ಗಿಡ ಈ ದೇಹಕ್ಕೆ ಯಾವ ಡಿಸೈನ್ ಏನ್ ತರ ಏನ್ ಯಾವ ಡಿಸೈನ್ ಬಟ್ಟಿದ್ರಿ ಏನಂತೆ? ಯಾವ ಸೀರೆ ಆದ್ರೆ ಏನ್ರಿ? ಆಮೆನ್. ಯಾವ ಬಟ್ಟೆ ಆದ್ರೆ ಏನ್ರಿ? ಅಲ್ವಯ್ಯ. ಇವೆಲ್ಲವೂ ಇವತ್ತು ಅವರು ಡಿಸೈನ್ ಉಳ್ಕೊಂಡು ಕುಂತಿದ್ರು. ದೇವ್ರು ಬಂದ ಚರ್ಮ ಕೊಟ್ಟ, ಅಲ್ಲಿವರೆಗೂ ಡಿಸೈನ್ ಆ ಎಲೆ ತರದ ಈ ಎಲೆ ತರ ಅಂದ, ಆ ಎಲೆ ಇದಕ್ಕೆ ಜೋಡಿಸಿದ್ರೆ ಹೆಂಗೆ, ಈ ಎಲೆ ಅದಕ್ಕೆ ಜೋಡಿಸಿದ್ರೆ ಹೆಂಗೆ ಅಂತೇಳಿ ಜೋಡಿಸಿ ಅಂತ ಕುಂತಿದ್ರು ಇವರು. ಅಲ್ಲೆಲ್ಲೂಯ್ಯ. ಆದ್ರೆ ದಿಗಂಬರತ್ವವನ್ನು ಮುಚ್ಚಲು ಸಾಧ್ಯವಾಗ್ಲಿಲ್ಲ ಅವರಿಗೆ. ಯಾವ ಡಿಸೈನ್ ಕೂಡ ದಿಗಂಬರತ್ವವನ್ನು ಮುಚ್ಚಕ್ ಸಾಧ್ಯ ಆಗ್ಲಿಲ್ಲ. ಆಮೆನ್. ಅಲ್ಲೆಲ್ಲೂಯ್ಯ. ಆಮೆನ್. ಅಲ್ಲ, ವೇಸ್ಟ್ ಪ್ರಯತ್ನ. ಅಲ್ಲೆಲ್ಲೂಯ್ಯ. ಆದ್ರೆ ಸಾಯಂಕಾಲ ಸಮಯ ಬಂತು. ಸಾಯಂಕಾಲ ಅದು ಒಂದು ತಣ್ಣನೆಯ ದಿನ. ದೇವರು ಅವರೊಂದಿಗೆ ಅನ್ಯೋನ್ಯ ಹೊಂದುವುದಕ್ಕೆ ಬಂದನು. ಸಾಯಂಕಾಲ ಸಮಯದಲ್ಲಿ ಸ್ವರ ಬಂತು. ಅಲ್ಲೆಲ್ಲೂಯ್ಯ. ಆಮೆನ್. ವಚನ 8 ಹೋದ್ರಿ, 3:8 ಆದಿಕಾಂಡ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಸಾಕ್ಬಿಟ್ರೆ ದೇವರ ಸ್ವರ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಆಮೆನ್. ಒಂದು ಸ್ವರ ಹೇಗೆ ನಡೆಯಬಲ್ಲದು? ಹಲ್ಲೆಲೂಯಾ. ಆಮೆನ್. ನೀವು ಸ್ವರವನ್ನು ಕೇಳಬೇಕೆಂದರೆ ಅವರು ಸ್ವರ ಮಾತ್ರವೇ ಕೇಳಲಿಲ್ಲ, ಬರೀ ಸ್ವರ ಮಾತ್ರ ಕೇಳ್ತದಾರಲ್ಲಿ. ದೇವರು ಸ್ವರ ಮಾತ್ರ ಕೇಳಿಸ್ತಾ ಇಲ್ಲ, ದೇವರು ಬರೋ ಸಪ್ಪಳವನ್ನು ಕೂಡ ಕೇಳಿಸ್ತಾ ಇದಾರ. ದೇವ್ರು ಬರೋ ಸಪ್ಪಳ ಏನ್ ಮಾಡಿದ್ರು? ಶಬ್ದ. ದೇವ್ರು ಬರೋದು ಶಬ್ದ ಅವ್ರಿಗೆ ಕೇಳಿಸ್ತು. ನಡ್ಕೊಂಡ್ ಬರೋದು ರಾತ್ರಿ 12 ಗಂಟೆಗೆ ಜಲ್ ಜಲ್ ಅಂತ ಬಂದ್ರಪ್ಪ ಅಂದ್ರೆ ನೀವು ಜಲ್ ಆಗ್ಬಿಡ್ತೀರಿ. ಆಮೆನ್. ಆ ರೀತಿ ದೇವರು ಸ್ವರ ಮಾತ್ರ, ಎಲ್ಲೇದಿ ಆದಾಮ ಅಂತ ಸ್ವರ ಮಾತ್ರ ಅಲ್ಲ, ಆತನ ನಡ್ಕೊಂಡ್ ಬರೋ ಶಬ್ದವನ್ನು ಕೂಡ ಕೇಳಿದ್ರು. ಆಮೆನ್. ಶಬ್ದ ಕೇಳಿದ್ರ? ಆ ಸ್ವರ ನಡೆಯುವುದನ್ನು ಕೇಳಿದ್ರು. ಅದೇ ವಾಕ್ಯ. ಆ ವ್ಯಕ್ತಿ ಅಲ್ಲಿ ತೋಟದಲ್ಲಿ ನಡೆದು ಬರ್ತಾ ಇದ್ದಾನೆ. ಆತನು ಯಾವ ಸಮಯದಲ್ಲಿ ಬಂದನು?
ಸಾಯಂಕಾಲ ಸಮಯದಲ್ಲಿ ಬಂದನು. ಆಮೆನ್. ಸಾಯಂಕಾಲ ಸಮಯ ಬಂದ. ಆಮೆನ್. ಸಾಯಂಕಾಲ ಸಮಯ ಅಂದ್ರೆ ಉರಿ ಬಿಸಿಲಲ್ಲ, ಅದು ತಣ್ಣನೆಯ ಸಮಯ. ಆತನು ಯಾಕೆ ಬಂದನು? ಅವರವರ ಮಾಡಿದ ಪ್ರತಿಫಲಗಳನ್ನ ಕೊಡೋದಕ್ಕೆ ಬಂದನು. ಆತನವರಿಗೆ ತೀರ್ಪು ತೀರಿಸಲು ಬಂದನು. ಆಮೆನ್. ಆತನು ಪರಿಶೋಧನೆ ಮಾಡಲು ಬಂದನು. ಆಮೆನ್. ಆತನು ಬಿಳಿ ವಿಗ್ಗನ್ನು ಇಟ್ಟುಕೊಂಡು ಬಂದನು. ಆಮೆನ್. ಆ ವ್ಯಕ್ತಿ ಏದೇನ್ ತೋಟದಲ್ಲಿ ಬಂದನು. ಮೂರು ವ್ಯಕ್ತಿಗಳಿಗೆ ತೀರ್ಪು ತೀರಿಸಲು ಬಂದನು. ಆಮೆನ್. ನಿಮ್ಗೆ ಹೇಳ್ತೇನೆ, ಅಲ್ಲಿ 4ನೇ ವ್ಯಕ್ತಿ ಕೂಡ ಇದ್ದಾನೆ, ಆದ್ರೆ ಆ ವ್ಯಕ್ತಿ ಅಲ್ಲಿ ನಿಂತುಕೊಂಡಿಲ್ಲ. ಆ ವ್ಯಕ್ತಿ ಯಾರಂದ್ರೆ ಶ್ರೀಮತಿ ಸರ್ಪ. 4 ವ್ಯಕ್ತಿಗಳಲ್ಲಿ ಇರೋದು ಏದನ್ ತೋಟದಲ್ಲಿ. ಸರ್ಪದ ಹೆಂಡತಿ, ಆದಾಮನ ಹೆಂಡತಿ. ಆದ್ರೆ ಸರ್ಪದ ಹೆಂಡತಿ ಅಲ್ಲಿಲ್ಲ. ಮೂವರು ಮಾತ್ರ ಇದ್ದಾರೆ. ಅವ್ವ, ಆದಾಮ ಮತ್ತೆ ಸರ್ಪ, ಮೂವರು ಮಾತ್ರ ಇದ್ದಾರೆ. ಅವ್ರಿಗೆ ತೀರ್ಪು ತೀರ್ಸಕ್ಕೆ ಬಂದ. ಆಕೆ ಅಲ್ಲಿಲ್ಲ, ಆದರೆ ಅಲ್ಲಿ ಗಂಡು ಸರ್ಪ ಮಾತ್ರ ಇದೆ. ಆದಾಮ, ಅವ್ವ ಮತ್ತು ಗಂಡು ಸರ್ಪ. ಜಾಗ್ರತೆ ಕೇಳ್ರಿ. ಆದಾಮ, ಅವ್ವ ಮತ್ತು ಗಂಡು ಸರ್ಪ ಕೇಳ್ರಿ. ಇದು ಬಹು ಪ್ರಾಮುಖ್ಯವಾದಂತ ವಿಷಯ. ಆತನು ಹೇಗೆ ಪ್ರಾರಂಭಿಸಿದನು? ಹಲ್ಲೆಲೂಯಾ. ಆಮೆನ್. ಆದಾಮನೇ ನೀನು ಎಲ್ಲಿದ್ದಿ ಅಂತ ಪ್ರಾರಂಭಿಸಿದ. ಆಮೆನ್. ಕೊನೆ ದಿನಗಳಲ್ಲಿ ಕೂಡ ಸೇವೆ ಪ್ರಾರಂಭ. ಆ ಸ್ವರ ಏನು? ಯಾರು ಆ ಗ್ರಂಥವನ್ನು ತೆರೆಯಲು ಯೋಗ್ಯರು? ಆದಾಮನ ನೀನು ಎಲ್ಲಿದ್ದಿ? ಜಾಗ್ರತೆ ಕೇಳ್ರಿ. ಪರಲೋಕದಲ್ಲಿ ಆಗಲಿ, ಭೂಲೋಕದಲ್ಲಿ ಆಗಲಿ, ಭೂಮಿಯ ಕೆಳಗಾಗಲಿ ಯಾರು ಆ ಪುಸ್ತಕವನ್ನು ಓಪನ್ ಮಾಡಲಿಕ್ಕೆ ಅರ್ಹರು ಇರಲಿಲ್ಲ. ಆಮೆನ್. ಪ್ರವಾದಿ ಹೇಳಿದ್ರು, ಪ್ರತಿಯೊಬ್ಬರಿಗೂ ವಿಮೋಚನೆ ಅಗತ್ಯವಾಗಿದೆ. ಆಮೆನ್. ನೀನು ಎಲ್ಲಿದ್ದಿ? ನಾನು ಅಡಿಗೆ ಕೂತಿದ್ದೇನೆ, ನಾನು ಮರದ ಹಿಂದೆ ಅಡಿಗೆಕೊಂಡಿದ್ದೇನೆ, ಕಾರಣ ನಾನು ದಿಗಂಬರನಾಗಿದ್ದೆ. ಆಮೆನ್. ನೀನು ದಿಗಂಬರನೆಂದು ನಿನಗೆ ಹೇಳಿದವರು ಯಾರು? ಬೆತ್ತದಿ ಅಂತ ನೀನು ಹೇಳಿದ್ದ ಯಾರು? ಆ ಫಲವನ್ನು ನೀನು ತಿಂದೆಯಾ? ಅದು ಏನದು? ಹಲ್ಲೆಲೂಯಾ. ಪರಿಶೋಧನೆ, ಜಾಗ್ರತೆ ಕೇಳ್ರಿ. 1963 ತೀರ್ಪುದಾರನು ಬಂದಾಯ್ತು. 1963 ಈ ಸಾಯಂಕಾಲದಲ್ಲಿ 1963 ತೀರ್ಪುದಾರನು ಯೇಸು ಕ್ರಿಸ್ತನು ಬಲಿಷ್ಠ ದೇವದೂತನಾಗಿ ಇಳಿದು ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪರಿಶೋಧನೆ ತೀರ್ಪಿನೊಂದಿಗೆ ಬಂದಿದ್ದಾನೆ. ಆಮೆನ್. ಆತನು ಈ ಭೂಮಿಯನ್ನು ತೀರ್ಪು ತೀರಿಸುವ ಮುಂಚೆ ಆಮೆನ್. ಆ ಮೃಗಕ್ಕೆ ತೀರ್ಪು ತೀರಿಸ್ತಾನೆ. ಆ ಮೃಗಕ್ಕೆ ತೀರ್ಪು ತೀರಿಸುವ ಮುಂಚೆ, ಸುಳ್ಳು ಪ್ರವಾದಿಯನ್ನು ತೀರ್ಪು ತೀರಿಸುವ ಮುಂಚೆ ಆತನು ವಿಚಾರಣೆಯನ್ನು ಪ್ರಾರಂಭಿಸ್ತಾನೆ. ಆಮೆನ್. ಸುಳ್ಳು ಪ್ರವಾದಿ ಆ ಮೃಗಕ್ಕೆ ತೀರ್ಪು ತೀರ್ಸಕ ಮುಂಚೆ ಫಸ್ಟ್ ವಿಚಾರಣೆ ಪ್ರಾರಂಭಿಸ್ತಾನೆ. ಆತನು ನ್ಯಾಯ ವಿಚಾರಣೆ ಪ್ರಾರಂಭಿಸಿದನು. ಆಮೇನ್. ಆಮೆನ್. 6ನೇ ತುತ್ತೂರಿ 7ನೇ ತುತ್ತೂರಿ ಮಧ್ಯದಲ್ಲಿ 2ನೇ ಪ್ರಪಂಚ ಯುದ್ಧದ ಮುಕ್ತಾಯದಲ್ಲಿ ಇಗೋ ಸರ್ವೋನ್ನತನಾದ ನ್ಯಾಯಾಧಿಪತಿ ಬಂದನು ಎಂದು ವಿಚಾರಣೆ ಪ್ರಾರಂಭಿಸುವುದಕ್ಕೆ, ಏದೇನ್ ತೋಟದಲ್ಲಿ ಪರಿಶೋಧನೆ ಪ್ರಾರಂಭಿಸುವುದಕ್ಕೆ ನೀನು ದಿಗಂಬರನೆಂದು ಯಾರು ಹೇಳಿದರು? ಪೆಂತೆಕೋಸ್ಟ್ನವರೇ ಯಾರು ಹೇಳಿದ್ರು ನೀನು ದಿಗಂಬರನೆಂದು? ಬ್ಯಾಪ್ಟಿಸ್ಟ್ನವರೇ ಯಾರು ಹೇಳಿದ್ರು ನಿಮಗೆ ದಿಗಂಬರಂತ? ಕ್ಯಾಥೋಲಿಕ್ನವರೇ ಯಾರು ಹೇಳಿದ್ರು ನಿಮಗೆ ದಿಗಂಬರಂತ? ಎಲ್ಲರಿಗೂ ಆ ಅಂಜೂರದ ಎಲೆ ತಯಾರು ಮಾಡಿಕೊಂಡು ತಮ್ಮ ದಿಗಂಬರತ್ವವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಆಮೆನ್. ಹಬ್ಬ ಹುಣ್ಣಿಮೆ ಆಚರಣೆಗಳನ್ನ ಮಾಡ್ಕೊಂಡು ತಮ್ಮ ದಿಗಂಬರತ್ವನ ಮುಚ್ಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಏನಾದ್ರು ತಪ್ಪು ಮಾಡಿದ್ದೀನಿ, ಏನಾದ್ರೂ ಪ್ರಯತ್ನ ಮಾಡಿ ನಮ್ಮ ತಪ್ಪುಗಳನ್ನ ಮುಚ್ಕೋಬೇಕು. ಏನಾದ್ರೂ ಕೊಟ್ಟು ಕ್ರಿಸ್ಮಸ್ ಆತನಾದ್ರೂ ಮಾಡಿ, ಇಲ್ಲ ಸಾಧ್ಯ ಆದ್ರೆ ಒಂದು ಮರಣ ತಂದು ಅದಕ್ಕೆ ಅಲಂಕಾರ ಆದ್ರೂ ಮಾಡಿ ನಾವು ನಮ್ಮ ದಿಗಂಬರತ್ವ ಏನ್ ಮಾಡ್ಬೇಕು? ಮುಚ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದಾರ ಅವ್ರು. ಸಾಧ್ಯ ಆದ್ರೆ ಕ್ರಿಸ್ತಂದು 40 ದಿವಸ ಒಂದು ಅನ್ನ ಬಿಟ್ಟು ಊಟ ಬಿಟ್ಟಲ್ಲ, ಒಳ್ಳೆಳ್ಳೇದು ಬಿರಿಯಾನಿ ಬಿಟ್ಟು, ಬರ್ತ್ಡೇಗಳನ್ನ ಬಿಟ್ಟು ನಾವು ದಿಗಂಬರತ್ವ ಮುಚ್ಕೋಬೇಕು. ಏನೋ ಒಂದು ಹೇಳಿ ದೇವರಿಗೆ ಏನೋ ಒಂದು ಮಾಡಿ ನಮ್ಮ ದಿಗಂಬರತ್ವ ಮುಚ್ಕೋಬೇಕಂತ ಪ್ರಯತ್ನ ಮಾಡ್ತಾರೆ. 40 ದಿವಸ ಉಪವಾಸ ಇದ್ರೆ ದೇವ್ರು ಮೆಸ್ತಾನೇನೋ, ಗುಡ್ ಫ್ರೈಡೆ ಮಾಡಿದ್ರೆ ದೇವ್ರು ಮೆಸ್ತಾನೇನೋ, ಬುಧವಾರ ಮಾಡಿದ್ರೆ ದೇವ್ರು ಮೆಸ್ತಾನೇನೋ. ಈ ಪ್ರಯತ್ನದಲ್ಲಿ ಇವತ್ತು ಸಂಘ ಸಂಸ್ಥೆಗಳು
ಸಂಪ್ರದಾಯ ಸಭೆಗಳು ಪ್ರಯತ್ನ ಮಾಡ್ತಾರೆ. ಆಮೆನ್. ಇವರೆಲ್ಲ ಅದನ್ನ ಮಾಡಿದ್ರೆ ಚೆನ್ನಾಗೇನೋ, ಇದನ್ನ ಮಾಡಿದ್ರೆ ಚೆನ್ನಾಗೇನೋ, ಬೀಗರು ಕರ್ಕೊಂಬಂದು ಒಂದು ಕುರಿ ಕೋದ್ರಿ ಚೆನ್ನಾಗೇನೋ ಅಂತ ಇವರೆಲ್ಲ ಪ್ರಯತ್ನ ಮಾಡ್ತಾರೆ. ಅವ್ರು ಹಂಗ್ ಪ್ರಯತ್ನ ಮಾಡಿದ್ರೆ ಇವ್ರು ಹಿಂಗ್ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಪ್ರಯತ್ನಗಳು ತಮ್ಮ ಪಾಪನ ಮುಚ್ಚಿಕೊಳ್ಳಿಕ್ಕೆ. ಒಳಿತು ಮಾಡೋ ಮನುಷ್ಯ ಅಂತ ಐತಲ್ಲ ಆಡು, ಆ ಟೈಪ್ ಏನಾದ್ರೂ ಒಂದು ನಾವು ಒಳಿತು ಮಾಡಬೇಕು. ಬೀಗರನ್ನೆಲ್ಲ ಕರ್ಸಿ 4 ಕುರಿ ಕೊಯ್ದು ಏನೋ ಒಂದು ಸಾರ್ಥಕ ಪಡ್ಕೋಬೇಕು. ನಾನು ದೇವ್ರ ಹತ್ರ ಹೋಗೋದಕ್ಕೆ ನಾನು ಸಿದ್ಧ ಆಗ್ಬೇಕು. ನಾನು ನನ್ನ ಮಗನ ಬರ್ತ್ಡೇ ಮಾಡಿ ಸಿದ್ಧ ಆಗ್ಬೇಕು. ನಾನು ನಮ್ದು 25 ವರ್ಷ ಆಯ್ತು ಮದುವೆ ಆಗಿ, ಕಚ್ಚಾಡಿ ಸಾಕಾಗೈತೆ. ಒಂದೇ ಸಾದ್ರೆ ಒಂದು ಸೇರ್ ತಂದು ಕುತ್ಕೊಂಡು 4 ಜನ ಕಲಿಸಿ ಪಾಪ ಪರಿಹಾರ ಮಾಡ್ಕೋಬೇಕು ಅಂತ. ಕಚ್ಚಾಡಿ ಪಾಪ ಆಗೈತಲ್ಲ, ಅದು ಪರಿಹಾರ ಮಾಡ್ಕೊಳಕ್ ಆನಿವರ್ಸರಿ ಮಾಡೋದು. ಅಲ್ಲೆಲ್ಲೂಯ್ಯ. ಆಮೆನ್. ಏನೋ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಏನೋ ಒಂದು ಪ್ರಯತ್ನಗಳು ಅವೆಲ್ಲ ಪಾಪ ಪರಿಹಾರ ಮಾಡ್ಕೊಳ್ಳಕ್ಕೆ, ಏನೋ ಪುಣ್ಯ ಕಟ್ಟಿಕೊಳ್ಳೋದು ಅಂತಾರಲ್ಲ, ನಾನಾ ವಿಧವಾದ ಪ್ರಯತ್ನಗಳು ಅವೆಲ್ಲ. ಅವ್ರು ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಏನೋ ಒಂದು ಹಬ್ಬ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಯತ್ನ. ತಿಳ್ಕೊಳ್ರಿ ನೀವು, ಪಾಪ ಪರಿಹಾರ ಆಗ್ಲಿಕ್ಕೆ ಒಂದು ಪ್ರಯತ್ನ. ಅಂಜೂರದೆಲೆ ಉಟ್ಕೊಂಡಂಗೆ, ಅಂಜೂರದೆಲೆ ಕೆಲ್ಸಕ್ಕೆ ಬರಲಿಲ್ಲ, ಇವ್ರ ಪ್ರಯತ್ನಗಳು ಕೂಡ ಫಲ. ಬೇರೆ ಮಾಡ್ತಾನೆ, ಅದನ್ನ ನೀವು ತಗೋಬೇಕು. ಹಂಗಾದ್ರೆ ಪಾಪ ಪರಿಹಾರ. ಪಾಪ ಪರಿಹಾರದಿಂದ ಬರ್ತತಾ? ದಿಗಂಬರತನ ಮುಚ್ಚಿಕೊಳ್ಳಕ್ ಪ್ರಯತ್ನ ಮಾಡ್ತದ್ರ ಅವರು. ಎಷ್ಟು ಮಾತ್ರವೂ ಆ ಪ್ರಯತ್ನ ಸಫಲ ಆಗಲ್ಲ. ನೀವು ಗಮನಿಸ್ರಿ, ದೇವರ ಆರಿಸಿಕೊಂಡ ಆದಾಮನನ್ನು ಮತ್ತು ಅವಳನ್ನು ಗಮನಿಸ್ರಿ. ಆಕೆ ಆರಿಸಲ್ಪಟ್ಟಿದ್ದಾಳೆ. ಅದಕ್ಕೆ ನೀವು ಆಮೇಲೆ ಹೇಳ್ತೀರಾ? ಅವ ಆದಾಮ ಮತ್ತು ಅವರಿಬ್ಬರು ಏನಾಗಿದ್ರೆ ಆರಿಸಲ್ಪಟ್ಟಿದ್ದಾರೆ. ದೇವರೇ ಅವ್ರನ್ನ ಹೊರಗೆ ತಂದಾನೆ, ದೇವರೇ ತಂದಿದ್ದ ಅವರಿಬ್ಬರನ್ನ. ಅಲ್ಲೇಲ್ವ್ಯಾ? ಅವ ನಿತ್ಯತ್ವಕ್ಕೆ ದೂರವಾಗಿದ್ದಾಳ? ಇಲ್ಲ. ದೇವರು ಆಕೆಗಾಗಿ ಒಂದು ವಿಮೋಚನೆ ಪ್ರಣಾಳಿಕೆಯನ್ನ ಇಟ್ಟಿದ್ದನು. ಆಕೆಗೆ ಒಂದು ಪಾಪ ಪರಿಹಾರವನ್ನು ದೇವರು ತೆಗೆದುಕೊಂಡು ಬಂದ. ಅವ್ರು ನಿತ್ಯತ್ವ ಇದಾರ ಈಗ, ದೇವ್ರ ಹತ್ರ ಅದಾರ ಈಗ. ಅವಾದಮ ಅದಾರ ಇದಾರೆ. ಅವ್ರು ಪಾಪ ಪರಿಹಾರ ಮಾಡದ ದೇವ್ರು. ಅಲ್ಲೇಲೂಯಾ. ದೇವ್ರು ತನ್ನ ಮಕ್ಕಳನ್ನ ಯಾರನ್ನು ಕೂಡ ಏನ್ ಮಾಡಲ್ಲ, ಕೈ ಬಿಡಲ್ಲ. ಅವರಿಗೊಂದು ಏನೋ ಯೋಜನೆಗಳನ್ನ ಹಾಕ್ತಾನೆ. ಅದನ್ನು ಒಬ್ಬ ಸ್ತ್ರೀಗೆ ಪ್ರಕಟಿಸುವುದಕ್ಕೆ ಈ ಜಗತ್ತಿಗೆ ಕೇಳಿ ಸಹೋದರ, ದೇವರು ಆಕೆಗಾಗಿ ಒಂದು ವಿಮೋಚನೆ ಯೋಜನೆಯನ್ನು ತಯಾರು ಮಾಡಿದನು. ಇಲ್ದಿದ್ರೆ ಅಲ್ಲೇಲೂಯಾ, ಆತನು ಆ ವಾಗ್ದಾನ ಮಾಡುತ್ತಿರ್ಲಿಲ್ಲ. ಆಕೆ ಬಿದ್ದು ಹೋಗಿದ್ದಾಳೆ. ಇದು ಆರಿಸಲ್ಪಟ್ಟರಿಗೆ ಸೂಚನೆಯಾಗಿದೆ. ಆಕೆ ಬಿದ್ದು ಹೋಗಿದ್ದಾಳೆ. ಆ ವಿಮೋಚನೆ ಯೋಜನೆ ಈತನ ತಯಾರು ಮಾಡ್ಲಿಲ್ಲಪ್ಪ ಅಂದ್ರೆ ಆಕೆ ಮತ್ತೆ ಎಂದೆಂದು ದೇವ್ರ ಹತ್ರ ಬರಕ್ ಸಾಧ್ಯ ಇಲ್ಲ. ಈಗ ತಪ್ಪು ಮಾಡಿದ್ರೆ ಏನೋ ಒಂದು ಪ್ರಯತ್ನ ಮಾಡ್ತಾರಲ್ಲ, ಜೈಲಿಗೆ ಹೋಗ್ಬಿಟ್ಟಾನೆ, ಏನಾದ್ರೂ ಒಂದು ಪ್ರಯತ್ನ ಮಾಡಿ ಬೇಲ್ ಕೊಟ್ಟು ಬಿಡಿಸ್ಕೊಂಬ, ಈ ತರ ಏನೋ ಒಂದು ಯೋಜನೆಗಳು. ಅಲ್ಲೇಲೂಯಾ. ತಪ್ಪು ಮಾಡಿದಾನೆ, ಅದರಿಂದ ಏನಾದ್ರು ಒಂದು ಮಾಡ್ಬೇಕಾಗಿದೆ. ಬಿಡಿಸ್ಕೊಂಡು ಬರ್ಲಿಕ್ಕೆ ಏನಾದ್ರು ಒಂದು ಮಾಡ್ಬೇಕಾಗಿದೆ. ವಾಗ್ದಾನ ಮಾಡ್ತಿರ್ಲಿಲ್ಲ. ಆಕೆ ಬಿಡಿಸ್ಬೇಕಂದಿದ್ರೆ, ಬಿಡಿಸಬಾರ್ದು ಅಂದಿದ್ರೆ ಆಕೆ ವಾಗ್ದಾನ ಮಾಡ್ತಿರ್ಲಿಲ್ಲ. ದೇವ್ರು ವಾಗ್ದಾನ ಮಾಡಿದ್ನ, ನಿನ್ನ ಸಂತಾನ, ಈಕೆಯ ಸಂತಾನ ತಲೆಯನ್ನ ಜಜ್ಜು. ವಾಗ್ದಾನ ಮಾಡ್ತಿರ್ಲಿಲ್ಲ. ಮಾನವರಿಂದ ತಯಾರು ಮಾಡಲ್ಪಟ್ಟಿದ್ರಿಂದ ಅದು ವಧಿಸಲ್ಪಡಲಿಲ್ಲ. ಅಲ್ಲೇಲೂಯಾ. ಆಕೆ ವಾಗ್ದಾನ ಮಾಡ್ತಿರ್ಲಿಲ್ಲ. ಆಕೆ ಬಿದ್ದು ಹೋಗಿದ್ದಾಳೆ. ಆರಿಸಲ್ಪಟ್ಟರ ಸೂಚನೆಯಾಗಿದೆ. ಎಂದೂ ಮಾನವರಿಂದ ತಯಾರು ಮಾಡಲ್ಪಟ್ಟದ್ದು ದೇವರಿಗೆ ಸಂಬಂಧಪಡಲ್ಲ. ಅಂಜೂರದೆಲೆ ಏನಂತ ದೇವರಿಗೆ ಸಂಬಂಧಪಡೋದಲ್ಲ ವಿಷಯ. ಆದ್ರೆ ಅದರಿಂದ ಎಂದೂ ದೇವರು ಸಂತೃಪ್ತಿ ಹೊಂದಲ್ಲ. ಅಂಜೂರದೆಲೆ ಉಟ್ಕೋಬೇಕಂತ ದೇವ್ರು ಇಷ್ಟಪಡಲ್ಲ. ಈ ದಿನ ಆರಿಸಲ್ಪಟ್ಟವರಿಗೆ ಅನೇಕ ಸಭೆಗಳನ್ನು ತಯಾರು ಮಾಡೋದನ್ನು ನಾವು ಪ್ರಯತ್ನಿಸ್ತಾ ನೋಡ್ತೇವೆ. ಆದರೆ ಅವರು ಎಂದೂ ಸಂತೃಪ್ತಿ ಹೊಂದುದಿಲ್ಲ. ಆರಿಸಲ್ಪಟ್ಟವರು ಅದರಲ್ಲಿ ಹೋಗ್ತಾಗೆ, ದೇವರಿಂದ ಕರೆಯಲ್ಪಟ್ಟವ್ರ ಅವ್ರಿಗೋಸ್ಕರ ಇಷ್ಟೆಲ್ಲ ಸಭೆಗಳಾಗಿದ್ದಾವೆ. ನಮ್ಮ ಸಭೆಗಿರೋದು ಅವರೇನೋ, ನಮ್ಮ ಸಭೆಗಿರೋದು ಅವರೇನೋ ಇರ್ಬೋದೇನೋ ಅಂತೇಳಿ ಎಲ್ಲರನ್ನ ಕರೆದು ಕುಂದ್ರಿಸ್ಯಾರ. ಪ್ರಯತ್ನ ನಡೀತೈತಿ. ಆದ್ರೆ ಆರಿಸಲ್ಪಟ್ಟ ಅನೇಕ ಸಭೆಗಳು ತಯಾರು ಮಾಡೋದನ್ನ ನೋಡ್ತೇವೆ. ಆದ್ರೆ ಅವರು ಎಂದೂ ಸಂತೃಪ್ತಿ ಹೊಂದಲ್ಲ. ಆದ್ರೆ ಇನ್ನೂ ಗೊತ್ತಾ, ನಾನಿನ್ನೂ ದಿಗಂಬರನಿಂದ ಅವರಿಗೆ ಗೊತ್ತು.
ದೇವರಿಂದ ಆರಿಸಲ್ಪಟ್ಟವರಿಗೆ ಯಾವುದೂ ಸಂತೃಪ್ತಿ ಹೊಂದುವುದಿಲ್ಲ. ಯಾತದ್ ಮಾಡಿದ್ರು ಎಂತ ಸಂಪ್ರದಾಯ ಸಭೆಗೆ ಎಂತ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಹಬ್ಬ ಮಾಡ್ತಾರ ಅಂತ ಸಂಪ್ರದಾಯ ಸಭೆಗಿದ್ರು ಕೂಡ ಅವರಿಗೆ ದೇವ್ರು ಆರಿಸಿಕೊಂಡವರಿಗೆ ತೃಪ್ತಿ ಕೊಡಲ್ಲ. ಆಮೆನ್. ದೇವ್ರು ಆರಿಸಿಕೊಂಡವರು ದೇವ್ರ ವಾಕ್ಯಕ್ಕೆ ಬರಲೇಬೇಕವ್ರು ಆಮೆನ್. ಎಲ್ಲಿದ್ರು ಕೂಡ. ಅನೇಕ ಸಾವಿರಾರು ಹೊಸ ಹೊಸ ಡಿಸೈನ್ ವಸ್ತ್ರಗಳನ್ನು ಉಟ್ಟುಕೊಂಡ್ರು ಕೂಡ ಅವರಿಗೆ ತೃಪ್ತಿ ಇಲ್ಲ. ಆಮೆನ್. ಎಷ್ಟು ಕೋಟಿ ದುಡ್ಡಿದ್ರು ಅವರಿಗೆ ತೃಪ್ತಿ ಇಲ್ಲ. ಏನೆಲ್ಲ ಮಸಾಲೆ ಹಾಕಿ ತಿಂದ್ರು ಸಾರು ತೃಪ್ತಿ ಕೊಡಲ್ಲ ಅವ್ರಿಗೆ. ಚಿಕನ್ ಒಂದೊಂದೇ ಪೀಸ್ ಕೊಯ್ದು ಅದ್ರಾಗ ಸಾಂಬಾರ್ದು ಇಟ್ಟು ಅದನ್ನ ಗೋಳಿಸಿ ಅಂತ ತಿಂದ್ರು ಅವ್ರಿಗೆ ತೃಪ್ತಿ ಆಗಲ್ಲ. ದೇವ್ರ ಹತ್ರ ಬಂದಾಗನೇ ತೃಪ್ತಿ ಅವರಿಗೆ. ಆಮೆನ್. ಆದ್ರೆ ಸರ್ಪಕ್ಕೆ ಗೊತ್ತಿಲ್ಲ ಅವನು ದಿಗಂಬರ್ನೆ ಅಂತ. ಅಲ್ಲೆಲ್ಲೂಯ್ಯ. ಆಮೆನ್. ದೇವರು ಇಲ್ಲಿ ಸರ್ಪವನ್ನು ಕೇಳ್ತಾ ಇಲ್ಲ. ದೇವ್ರ ಸರ್ಪದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಅಲ್ಲಿ. ಸರ್ಪ ನೀನ್ ಯಾಕೆ ದಿಗಂಬರನಾಗಿದೆ ಬೆತ್ತಲೆ ಇದೆ ಅಂತ ದೇವ್ರು ಬೆಂದು ಕೇಳಿಲ್ಲ ಅವನಿಗೆ. ಸರ್ಪನ್ ಮಾತಾಡಿಸ್ದೇ ಇಲ್ಲ ಅಲ್ಲಿ. ಶಾಪಗ್ರಸ್ತನನ್ನು ದೇವ್ರು ಏನ್ ಮಾಡಲ್ಲ, ಮಾತಾಡ್ಸಲ್ಲ. ಆಮೆನ್. ಶಾಪಗ್ರಸ್ತರನ್ನ ದೇವರು ಮಾತಾಡ್ಸಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತಾನೆ. ಏನಾದ್ರೂ ಮಾಡ್ಕೊಳ್ಳಿ ಅವ್ರು. ಆದ್ರೆ ದೇವ್ರು ನಂಬಿದ ಮಕ್ಕಳಿಗೆ ಮಾತ್ರ ಬಿಡಲ್ಲ. ಆಮೆನ್. ಮಾತಾಡಿಸ್ತಾನೆ, ಹೊಡಿತಾನೆ, ಶೋಧನೆ ತಗೊಂಡ್ಬರ್ತಾನೆ. ನೀವು ಅಂದ್ಕೊಳ್ತೀರಿ ದೇವ್ರು ನಂಬಿದ ನನಗೆ ಯಾಕೆ ಶೋಧನೆ ಜಾಸ್ತಿ ಅಂತ. ಇರ್ತಾವ್ ನೀನ್ ಸರಿ ಹೋಗ್ಲಿಕ್ಕೆ, ಆಮೆನ್. ಪಾಪ ಮಾಡ್ದಂಗ ಇರ್ಲಿಕ್ಕೆ. ಆಮೆನ್. ದೇವ್ರು ನಿನ್ನ ಪ್ರೀತಿಸ್ತಾನಂತ ತಿಳ್ಕೊಳ್ರಿ. ಆಮೆನ್. ನನಗೆ ಕಷ್ಟ ಅದಾವನ್ನ ಸಂತೋಷ ಪಡ್ರಿ. ನನಗೆ ಕಷ್ಟನೇ ಬರ್ಲಿಲ್ಲಲ್ಲ ಒಂದಾರ. ನಾನು ಬಹಳ ಜನ ನಡ್ಕಂತ ಅದಲ್ಲ ಡೇಂಜರ್. ನೀವು ಕಷ್ಟ ಇಲ್ಲ ಅಂದ್ರೆ ಡೇಂಜರ್ ಸ್ಥಿತಿಯಲ್ಲಿ ಇದ್ದೀರಿ ನೀವು. ಕೋಮಾ ಸ್ಟೇಜ್ನಾಗ ಇದ್ದೀರಿ ನೀವು. ನರಕಕ್ಕೆ ಹೋಗ್ಲಿಕ್ಕೆ ಒಂದ್ ಅಡಿ ಅಷ್ಟೇ ಬಾಕಿ. ಅಷ್ಟೇ ಇರ್ಬೇಕು. ನಾನು ಪ್ರೀತಿಸುವನನ್ನು ಹೊಡಿತೀನಂತ ವಾಕ್ಯ ಐತಿ. ಆಮೆನ್. ನೀವು ಹೊಡ್ತಾ ಇಲ್ಲ ಅಂದ್ರೆ ಮನೆಗೆ ಹೊಡ್ತಾ ಇಲ್ದ ಮಕ್ಳು ಯಾವ ರೀತಿ ಇರ್ತಾರೆ, ಹೊಡ್ತಾ ತಿಂದ ಮಕ್ಳು ಯಾವ ರೀತಿ ಇರ್ತಾರೆ ಯೋಚನೆ ಮಾಡ್ರಿ. ಒಬ್ಬ ಮಗನ ಯಾವಾಗಲೂ ಗದರಿಸ್ತಾ ಇರ್ತಿ. ನನಗೆ ನಮ್ಮಪ್ಪ ಚೆನ್ನಾಗಿ ಹೊಡೆದಾನೆ. ಚೆನ್ನಾಗಿ ಹೊಡೆದಕ್ಕೆ ನಾನು ಸ್ವಲ್ಪ ಏನಾಗಿದೆ ದಾರ್ಯಾಗೆ ಅದೇನೆ ಅನ್ನೋದು ಅನಿಸ್ತತ್ ನನಗೆ. ನಮ್ಮಪ್ಪ ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟದ್ ನನ್ನ. ಫ್ರೆಂಡ್ಸ್ ಜೊತೆ ಹೋಗಿ ಬಿಡ್ತಿರ್ಲಿಲ್ಲ. ಎಲ್ಲೋಗಿದ್ದೆ, ಅವನ ಜೊತೆ ಯಾಕೆ ಹೋಗಿದ್ದೆ, ಗಟ್ಟಿಗೆ ಹುಡುಕ್ಯಾಡೆ ಬಿಡನು. ಅಲ್ಯಾಕೆ ಹೋಗಿದ್ದೆ, ಇಲ್ಯಾಕೆ ಹೋಗಿದ್ದೆ ಅಂತ ನೋಡ್ರಿ. ಸ್ವಲ್ಪ ರಾತ್ರಿ ಲೇಟಾಗಿ ಎಲ್ಲಿಗೋಯ್ದೆ, ಭಯ ಇಲ್ಲ ಇವನಿಗೆ. ನೀನನ್ನು ಮಾಡ್ಕೆತ್ತೀನೋ ನಾಗಲ್ ಬಿಡು, ನೀನು ಐತೆ ಗ್ರಾಚಾರ ನೀನು ಮುಂದೆ ಅಂತಿದ್ದ ನಮ್ಮಪ್ಪ. ಮುಚ್ಕೊಂಡ್ ಬಂದು ಸುಮ್ಮನೆ ಬೆಳೆಸಿಡ್ದು ಮಲಗಿಬಿಡ್ತೀನಿ. ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಕ್ಕೇನೆ ನಾನು ಇವತ್ತು ಏನಾಗಿದ್ದೀನಿ, ಸ್ವಲ್ಪ ನೀತಿ ಮಾರ್ಗ ಅನ್ನೋದು ಇದೆ ಅನ್ನಿಸ್ತದೆ. ಆಮೆನ್. ಆಮೆನ್. ನೋಡ್ರಿ, ಮಕ್ಕಳು ಮಾತು ಕೇಳಿದ ಮಕ್ಕಳು ನೋಡಿ ಹೆಂಗಿರ್ತಾರೆ. ತಂದೆ ತಾಯಿ ಬೈಲ್ದೆ ಬೆಳೆದಿರ್ತಾರೆ ಮಕ್ಕಳು ಹೆಂಗಿರ್ತಾರೆ. ಅಲ್ಲೆಲ್ಲೂಯ್ಯ. ಆಮೆನ್. ಆ ರೀತಿ ದೇವರು ನಮ್ಮನ್ನು ಭಯ ಪಡಿಸ್ತಾನೆ, ಭಯ ಇಡ್ತಾನೆ, ಹೊಡಿತಾನೆ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನೀತಿಗೆ ನೀತಿ ಬಿಟ್ಟು ಅಕ್ರಮಕ್ಕೆ ಹೋಗಿ ನರಕಕ್ಕೆ ಹೋಗ್ಬಾರ್ದು ಅಂತ ದೇವ್ರೇನ್ ಮಾಡ್ತಾನೆ. ಅನೇಕರ ಪ್ರಶ್ನೆ ಅದೇ ಇವತ್ತು. ಏನ್ ಪ್ರಶ್ನೆ? ನಾನು ದೇವ್ರ ಮಗಳು, ನನಗೆ ಯಾಕೆ ಶೋಧನೆ ಜಾಸ್ತಿ, ನನಗೆ ಯಾಕೆ ಕಷ್ಟಗಳು ಜಾಸ್ತಿ ಅಂದ್ರೆ ದೇವ್ರ ಮಕ್ಕಳು ಅಂದ್ರೆ ಇವ್ರ ಲೆಕ್ಕದಾಗ ಆರಾಮಾಗಿದ್ದು ಬಿಡ್ಬೇಕು. ಯಾವ್ದು ಬರಂಗಿಲ್ಲ, ಒಂದು ತಲೆ ಕೂಡ ನೋಯ್ಬಾರ್ದು ದೇವ್ರ ಮಕ್ಕಳಂದ್ರೆ. ಅವ್ರಿಗೆ ಶೀತನೂ ಆಗ್ಬಾರ್ದು, ಕೆಮ್ಮು ಆಗ್ಬಾರ್ದು, ಜ್ವರನೂ ಬರಬಾರ್ದು, ಕಡ್ತನೂ ಬರಬಾರ್ದು. ಇಂಥವ್ರೆ ದೇವ್ರ ಮಕ್ಕಳು. ಅವರೊಂದು ಇದೈತಿ ಮನುಷ್ಯನಾಗೆ, ಯೋಜನೆ ಐತಿ. ಆ ಯೋಜನೆ ಪ್ರಕಾರ ದೇವ್ರು ನಮ್ಮನ್ನು ನಡೆಸ್ತಾ ಇಲ್ಲಲ್ಲ. ದೇವ್ರು ನಂಬಿದಕ್ಕೇನೆ ಜಾಸ್ತಿ ಶೋಧನೆ ಬರ್ತದೇನೋ ನನಗೆ. ಅದಕ್ಕೆ ಕರೆಕ್ಟ್ ಇರ್ಬೋದೇನೋ. ನನ್ನ ದೇವ್ರು ಪ್ರೀತಿಸ್ತಾನ ತಿಳ್ಕೊಳ್ಳೋದು ಅವರು. ದೇವ್ರು ಪ್ರೀತಿಸಿದ್ರೆ ಹೆಂಗಿರ್ತದಂತ ಅವ್ರ ಯೋಚನೆ. ಏನೇನು ತೊಂದರೆ ಇರಲ್ಲ, ಆರಾಮ್ ಇರ್ತಾರೆ. ಇನ್ನು ಆಯಸ್ಸು ಏನಾಗ್ತಿರ್ತತೆ, ವೃದ್ಧಿ ಆಗ್ತಾ ಇರ್ತತೆ. ಅದ್ದಿಗೆ ಬರುವಂತ ಯೌವನ ಬರ್ತದಂತ ಹೇಳೈತೆ ವಾಕ್ಯ. ನಾನೇ ಮುದುಕಿ ಆಗ್ತಾ ಇದ್ದೀನಲ್ಲ. ಹುಚ್ಚು ತಲೆ, ನಿಮ್ಮ ತಲೆಗಳೆಲ್ಲ ತೆಗೆದಿಟ್ಟು ವಾಕ್ಯದ ತಲೆನ ಇಲ್ಲಿ ಕೂಡಿಸ್ಕೊಳ್ರಿ. ಆಮೆನ್. ವಾಕ್ಯ ಏನ್ ಹೇಳ್ತಂತ, ನಾನು ಯೇಸು ಹೇಳ್ತಾನೆ ಅಂದ್ರೆ, ನಾನು ಯಾರನ್ನ ಪ್ರೀತಿಸ್ತೇನೋ ಅವ್ರನ್ನ ಚೆನ್ನಾಗಿ ಹೊಡಿತೇನೆ. ಆಮೆನ್. ತಂದೆಯಿಂದ ಪೆಟ್ಟು ತಿನ್ನದ ಮಗನೆಲ್ಲಿ. ತಂದೆಯಿಂದ ಪೆಟ್ಟು ತಿನ್ನದ ಮಕ್ಕಳಿದ್ದೀರಾ?
ಇವಪ್ಪ ಹೊಡೆದನ್ರಿ ಹೊಡೆದನಿಲ್ಲಲ್ರಿ ಸುಮ್ನೆ ಹೇಳ್ಬೇಡ್ರಿ ಹೊಡೆದೇನು ನೆನಪೈತ್ರ ಓ ಎಷ್ಟು ಸರಿ ಹೊಡೆದ್ರಿ ನನ್ನಂತ ಭಾರಿ ಸರಿ ಹೊಡೆದ ನನ್ ಕಂಡ ತಕ್ಷಣ ಕಟ್ಟಿಗೆನ ಹುಡುಕಾಡ್ತಿದ್ದ ಅಪ್ಪನ ಮೇಲೆ ಭಾಳ ಸಿಟ್ಟು ಬರ್ತದ ನನಗೆ ಯಾಕೆ ಹೊಡಿತಾರಂತ ಈಗ ಗೊತ್ತಾಗ್ತೈತೆ ಇನ್ನು ಹೊಡೆದದ್ದು ಇನ್ನೂ ಹೊಡಿಬೇಕಾಯ್ತು ನನಗೆ ಆಮೆನ್ ಈಗ ಗೊತ್ತಾಗಲ್ಲ ನಿಮಗೆ ಪರಲೋಕಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಹೊಡೆದ ದೇವ್ರಂತ ಆಮೆನ್ ಇಲ್ಲಿ ನಿಮಗೆ ಕಷ್ಟ ಅನಿಸ್ತತೆ ಹೊಡೆದ್ರೆ ನಿನಗೆ ಕಷ್ಟ ಅನಿಸ್ತತೆ ತೊಂದರೆ ಕೊಟ್ರೆ ಕಷ್ಟ ಅನಿಸ್ತತೆ ಏನಾದ್ರು ಮೈಯಾಗ ತೊಂದರೆ ಕಷ್ಟ ಅನಿಸ್ತತೆ ಹೊಟ್ಟೆ ಬಂದ್ರು ಕಷ್ಟ ತಲ್ಲೆ ಬಂದ್ರು ಕಷ್ಟ ದೇವ್ರಿಗೆ ಎಲ್ಲ ದೇವ್ರೆ ನಾನು ನಿನ್ನ ಮಗಳು ಇದ್ಯಾಕೆ ನನಗೆ ಬಂತು ಬರ್ತಾರೆ ಯಾರು ಸೈತನ್ ಬರ್ತತೆ ಅಪ್ಪ ಯಾವಾಗ್ಲೂ ದೇವ್ರು ನಂಬಿದಿರ ಅಂತೀರಿ ಯಾವಾಗಲೂ ಕಷ್ಟ ಅಂತೀರಪ್ಪ ದೇವ್ರು ನೋಡಲ್ಲ ನಿಮ್ಮನ್ನ ಅವಾಗ ಇವನು ಹೌದಲ್ಲ ನಾನು ಆಲೋಚನೆ ಮಾಡಿದ್ದಿಲ್ಲ ದೇವ್ರ ಮಕ್ಕಳು ನಾವು ಯಾಕೆ ಕಷ್ಟ ಬರ್ಬೇಕು ನಮಗೆ ಕಷ್ಟಪಡುವರು ಧನ್ಯರು ದುಃಖ ಪಡುವವರು ಧನ್ಯರು ಅಂತ ನಗರ ಧನ್ಯರು ಅಂತ ಹೇಳಿಲ್ಲ ಎಲ್ಲಿ ವಾಕ್ಯ ಅಂತದೇನೋ ವಾಕ್ಯ ಸಿಕ್ಕರೆ ತಗೊಂಬರ್ ನನ್ನ ಕಡೆ ನಗುವರ್ ನಿಮ್ಮ ಗತಿ ಏನು ಹೇಳಲ್ಲ ನಮ್ಗೇನ್ ಕಷ್ಟನಿಲ್ಲ ಅನ್ನೋರ ಗತಿ ಏನು ಹೇಳಿ ಏನ್ಬೇಡ್ರಿ ದುಃಖ ಪಡೋರು ಕಷ್ಟಪಡೋರು ಸಮಸ್ಯೆಲಿರೋರಿಗೆ ನೀವು ಮಾನ್ಯರಂತ ಎಣಿಸ್ರಿ ಆಮೆನ್ ನಗವ್ರನ್ನ ಹನುಮಾನ್ದಿಂದ ನೋಡ್ರಿ ಕಷ್ಟನಿಲ್ಲ ಪನ್ನಿಗೆ ಅಂತ ಹೇಳ್ತಾರಲ್ಲ ಅಂತಾರನ್ನ ಹನುಮಾನದಿಂದ ನೋಡ್ಬೇಕು ನಾವು ಇದೇನು ದೇವ್ರ ಮಗನ ಹೌದ ಸ್ವಲ್ಪ ಯೋಚನೆ ಮಾಡ್ಬೇಕಾಗೈತೆ ನಾವು ದೇವ್ರ ಮಗ ಆದ್ರೆ ಹಂಗಿರಲ್ಲಲ್ಲ ಇವ್ನು ಹೆಂಗೆ ಹೇಳ್ಕೊಂತಾನಲ್ಲ ನನಗೆ ಕಷ್ಟನಿಲ್ಲ ನೋಡ್ರಿ ತಾಯಿ ಮೇಲೆ ಕಷ್ಟನೇ ಇಲ್ಲ ನನಗೆ ಎಲ್ಲ ಸುಖನೇ ಸುಖ ನೋಡ್ರಿ ವರ್ಷಾದ್ರೆ ನನಗೆ ತಲೆ ಬರಲ್ಲ ನೋಡ್ರಿ ವರ್ಷಾದ್ರೆ ಗ್ಯಾಸ್ ಆಗಲ್ಲ ನೀವು ಊಟ ಮಾಡ್ತಿಲ್ಲ ಅಂತ ಅನುಮಾನ ಆಕತ್ ನಮಗೆ ವರ್ಷಾದ್ರೆ ತಲೆ ಬರ್ಲಿಲ್ಲ ತಲೆ ಐತಿಲ್ಲ ಅಂತ ಯೋಚನೆ ಮಾಡ್ಬೇಕಾಗತ್ತೆ ನಾವು 10 ವರ್ಷಕ್ಕೊಂದ್ಸರ ಶೀತ ಆಗದಂದ್ರೆ ಅವ್ರಿಗೆ ಮೂಗ ಐತಿಲ್ಲ ಅಂತ ನೋಡ್ಕೋಬೇಕಾಗತ್ತೆ ಅನುಮಾನ ಆಕತಿಲ್ರಿ ಓ ಅಲ್ಲೆಲ್ಲುಯ್ಯ ಆಮೆನ್ ಕಷ್ಟ ಹೊಂದದ ಮಗನಲ್ಲಿ ತಂದೆಯಿಂದ ಪೆಟ್ಟು ಹೊಂದದ ಮಗನಲ್ಲಿ ಎಲ್ಲಿದ್ದಾನೆ ಯಾರಾದ್ರೂ ಇದ್ದಾರಾ ಕೇಳ್ತದೆ ಅದಕ್ಕಾಗಿ ನೀವು ಕಷ್ಟಪಡ್ರು ದುಃಖ ಪಡ್ರು ಧನ್ಯರಾಗಿದೆ ನಮಗೆ ಯಾಕೆ ಕಷ್ಟ ಅಂದ್ರೆ ನಮಗೆ ನಮ್ಮನ್ನ ದೇವ್ರ ನೀನು ಪ್ರೀತಿ ಮಾಡ್ತಾ ಇದೀನಿ ನಿನಗೆ ಸ್ತೋತ್ರ ಅನ್ಬೇಕು ನಾವು ಆಮೆನ್ ಯೋಬನಿಗೆ ಕಷ್ಟ ಕೊಟ್ಟ ಪ್ರೀತಿ ಇಲ್ಲ ಅಂತ ಕೊಟ್ನ ಪ್ರೀತಿ ಇರೋದ್ರಿಂದನೇ ಚೆಕ್ ಮಾಡಕ್ ದೇವ್ರ ಸಂತೋಷ ಪಡ್ರಿ ಕಷ್ಟ ಪಡ್ತಿದ್ಯಾ ದುಃಖ ಪಡ್ತಿದ್ಯಾ ತೊಂದ್ರೆ ಐತಾ ಶರೀರದಲ್ಲಿ ನೋವು ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಅಂದ್ರೆ ನೀನು ಗರ್ವಿಯಾಗಿ ಹೋಗ್ತೀಯ ಅಂತ ದೇವ್ರ ಹಂಗೆ ಇಟ್ಬಿಟ್ಟನ ಅದನ್ನ ಆಮೆನ್ ಆ ಅರ್ಧವಸ್ನಿಗಿರ್ಲ ಅಂತ ಅಲ್ಲೆಲ್ಲುಯ್ಯ ಆಮೆನ್ ಕೆಲವೊಂದು ಸಮಸ್ಯೆಗಳು ಪ್ರಾರ್ಥನೆ ಮಾಡಿದ್ರೆ ಹೋಗ್ಲಿಲ್ಲಪ್ಪ ಅಂದ್ರೆ ದೇವ್ರ ತಾನೇ ಮುದ್ದ ಮಿಟ್ಟ ನಮಗೆ ಅಂತ ತಿಳ್ಕೊಂಡ್ಬಿಡ್ರಿ ಆಮೆನ್ ಇದು ನಾನು ಸಾಯತಕಲ್ ಇರ್ತತ್ ನನ್ನ ಜೀವನದಾಗ ಅದು ಗಟ್ಟ್ಯ ನಾನು ಗಟ್ಟ್ಯ ಆಮೆನ್ ದೇವ್ರ ಸ್ತೋತ್ರ ಅಷ್ಟೇ ಯಾಕಂದ್ರೆ ನಾವು ಅದು ಇಲ್ಲ ಅಂದ್ರೆ ನಾವು ಎಲ್ಲ ಸಂಪೂರ್ಣ ಆರೋಗ್ಯ ದೇವ್ರು ಕೊಟ್ಬಿಟ್ಟು ಅಂದ್ರೆ ಮತ್ತೆ ನಾವು ಏನೇನ್ ಆಗ್ತೀವಿ ಯಾರಿಗೂ ಗೊತ್ತು ಆಮೆನ್ ಎಷ್ಟು ಸ್ವಾಮಿತ್ರ ಇರ್ತೀವೋ ಇಲ್ಲ ಅದು ಲೆಕ್ಕ ಕರೆಕ್ಟ್ ಅದಕ್ಕೆ ಆ ಸಮಸ್ಯೆ ಹಂಗೆ ಇಡ್ತಾನೆ ದೇವ್ರು ಆಮೆನ್ ದೇವ್ರಿಗೆ ಗೊತ್ತೈತಿ ನಮ್ಮ ಮುಂದೆ ಭವಿಷ್ಯ ಎಲ್ಲ ಗೊತ್ತೈತಿ ಇವ್ರಿಗೆ ಇದೊಂದು ನಾನು ವಾಸಿ ಮಾಡಿಬಿಟ್ನೆ ಅಂದ್ರೆ ಇವ್ರು ನನ್ನ ಬಿಟ್ಟು ಹೋಗ್ತಾರ ಅಂತ ದೇವ್ರಿಗೆ ಗೊತ್ತಿರ್ತದೆ ಆಮೆನ್ ಯಾಕಂದ್ರೆ ಇದಕ್ಕೋಸ್ಕರನೇ ಬಂದದ್ದು ಇವರು ಆರಾಮಾಗ್ಬಿಟ್ರೆ ಇವ್ರು ಎಲ್ಲಿರ್ತಾರೆ ಅಲ್ಲೆಲ್ಲುಯ್ಯ ಆಮೆನ್ ಅದಕ್ಕಾಗಿ ದೇವ್ರು ಕೆಲವೊಂದು ವಿಷಯಗಳನ್ನ ಏನ್ ಮಾಡ್ತಾನೆ ದೇವ್ರು ಈಗ ಅದೇ ರೀತಿ ಇರ್ತಾನೆ ಕೆಲವೊಂದು ವಿಷಯಗಳು ಇಲ್ಲ ಅಂದ್ರೂ ಬರ್ಮಾಡ್ತಾನೆ ಅಲ್ಲೆಲ್ಲುಯ್ಯ ಆಗ ದೇವ್ರು ಹೇಳ್ತಾನೆ ನನ್ನ ಕೃಪೆ ನಿನಗೆ ಸಾಕು ಇಷ್ಟು ದಿನ ಗರ್ವಿಯಾಗಿ ಹೋಗಿದಿ ಅದಕ್ಕೆ ನಾನು ಈ ಸಮಸ್ಯೆ ಹೊಸ ಸಮಸ್ಯೆ ನಿನಗೆ ತಂದಿದ್ದೇನೆ ಆಮೆನ್ ನೀನು ಅದರಲ್ಲಿ ಸಂತೋಷ ಪಡು ಅಲ್ಲೆಲ್ಲುಯ್ಯ ಆಮೆನ್ ಸಮಸ್ಯೆ ಇಲ್ಲ ಆರೋಗ್ಯಕ್ಕೆ ಇದ್ದೀನಿ ಅವ್ರಿವ್ರನ್ನ ನೋಡ್ತಾ ಇದ್ದೀನಿ ಯಾವಾಗ್ಲೂ ಎಮ್ಮ ನಳ್ತಾನೆ ಇರ್ತತಪ್ಪ ಇದೇನ್ ದೇವ್ರ ಮಗಳು ಏನಂತ ಯೋಚನೆ ಮಾಡಿರ್ತೀವಿ ನಾವು ಅವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ಆಮೆನ್ ಅದಕ್ಕೆ ದೇವ್ರ ಏನ್ ಮಾಡ್ತಾನೆ ಈ ಅಮ್ಮಗೊಂದು ಸಮಸ್ಯೆ ತಂದಾಕ್ತಾನೆ ಯೋಚನೆ ಮಾಡ್ತೀಯ ಅವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತೀಯ ಆಗ ನಿನಗೆ ಒಂದು ಕೊಡ್ತೀನಿ ಆಫರ್ ಅಂತ ಹೇಳಿ ಈ ತರ ನಾವು ಇನ್ನೊಬ್ರ ಬಗ್ಗೆ ಈ ತರ ನೋಡಿದ್ರಾಗ ನಮಗೆ ಒಂದು ದೇವ್ರ ತಂದಾಕ್ಬಿಡ್ತಾನೆ
ಹಂಗಿರೋದ್ ನೋಡಿ ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ. ನಾವ್ಯಾಕೆ ಕೆಟ್ಟದ್ದ ಅಂದ್ಕೊಂಡು ನಮಗ್ ಕೆಟ್ಟದ್ಯಾಕೆ ಬರಮಾಡಿಕೋಬೇಕು? ದೇವ್ರು ಈ ತರ ಎಲ್ಲ ನೋಡ್ತಾರೆ, ಎಲ್ಲಾರು ನೋಡ್ತಾನೆ, ಪ್ರತಿಯೊಬ್ರು ನೋಡ್ತಾನೆ, ಪ್ರತಿಯೊಂದನ್ನು ನೋಡ್ತಾನೆ. ಜಾಗ್ರತೆಗಿರ್ರಿ. ಸರ್ಪನ್ ದೇವ್ರು ಏನ್ ಮಾಡ್ತಾ ಇಲ್ಲಿ ಕೇಳ್ತಾ ಇಲ್ಲ, ನೀನ್ ಯಾಕಪ್ಪ ಬೆತ್ತಗಿದಿ ಅಂತ. ದೇವ್ರು ಇಲ್ಲಿ ಸರ್ಪವನ್ನು ಕೇಳ್ತಾ, ನೀನ್ ಯಾಕೆ ಬೆತ್ತಗಿದಿ ಅಂತ. ಆತನು ಆದಾಮನನ್ನು ಕೇಳ್ತಾ ಇದ್ದಾನೆ ಪ್ರಶ್ನೆ, ಅವಳನ್ನು ಕೇಳ್ತಾ ಇದ್ದಾನೆ. ಸರ್ಪ ನೋಡ್ತಾ ಇದೆ, ಅದನ್ನು ಕೇಳಿದ ತಕ್ಷಣ ಅದನ್ನ ಕಡೆ ನೋಡೋದು, ಅವಳು ಕೇಳ್ತಾ ಅವಳ ಕಡೆ ನೋಡೋದು. ಸರ್ಪ ಅದಕ್ಕೆ ನನ್ನ ಕ್ವಶನ್ ಕೇಳ್ತಾ ಇಲ್ಲ ದೇವ್ರು ಅಂತ ಅದಕ್ಕೆ ಆಶೆ. ನಾನು ಒಬ್ಬ ವ್ಯಕ್ತಿ ಇದ್ದೀನಿ ಲೋಕದಾಗ, ನನ್ನ ಕೇಳ್ತಾ ಇಲ್ಲ. ಅವಳಿಗೆ ಬೇರೊಂದು ಮಾರ್ಗದಿಂದ ಮಕ್ಕಳಾಗ ನಾನು ಎಲ್ಲ SSC ಆಪರೇಷನ್ ಮಾಡಿದ್ದೀನಿ. ನಾನು ಡಾಕ್ಟ್ರು, ಸರ್ಜನ್. ನನ್ನನ್ನು ದೇವ್ರು ಮಾತಾಡಿಸ್ತಿಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಾ ಇತ್ತು. ಸರ್ಪ ಸರ್ಪನ ಏನನ್ನು ಕೇಳ್ತಾ ಇಲ್ಲ ದೇವರು. ನೀನು ದಿಗಂಬರಂದು ಯಾಕೆ ಹೇಳಿದ್ನು? ಓ ಸ್ತ್ರೀ ಆ ಫಲವನ್ನು ನನಗೆ ಕೊಟ್ಟಳು. ದಿಗಂಬರಂತ ಪ್ರಶ್ನೆ ಕೇಳಿದಾಗ ಆದಾಮ್ ಏನ್ ಹೇಳ್ತಾನೆ, ಆ ಸ್ತ್ರೀ ನನಗೆ ಆ ಫಲವನ್ನ ಕೊಟ್ಟಳು. ಆಕೆ ಅನ್ನುತ್ತಾಳೆ, ಸರ್ಪನನ್ನು ವಂಚಿಸಿ. ಅದನ್ನ ಗಮನಿಸಿ. ಅಲ್ಲೇ ನ್ಯಾಯ ತೀರ್ಪು ನಿಲ್ಲಿಸ್ಬಿಟ್ಟ. ಅವರಿಬ್ಬರನ್ನ ಪ್ರಶ್ನೆ ಮಾಡ್ದ, ಅಲ್ಲಿಗೆ ಸ್ಟಾಪ್. ಮತ್ತೆ ಕ್ವಶನ್ ಯಾರನ್ನ ಕೇಳಿಲ್ಲ, ಸರ್ಪವನ್ನು ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ ದೇವರು. ನ್ಯಾಯ ವಿಚಾರಣೆ ಪ್ರಾರಂಭಿಸಿದನು, ಒಂದು ಪ್ರಶ್ನೆನ ಸರ್ಪನನ್ನ ಕೇಳಲಿಲ್ಲ. ಪ್ರಶ್ನೆಗಳಲ್ಲಿ ಸರ್ಪವನ್ನು ತೆಗೆದುಕೊಳ್ಳಲಿಲ್ಲ. ಯಾಕೆ? ಅವನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದನು, ಅವನೇ ಅಪರಾಧ ಮಾಡಿದವನು. ಅದಕ್ಕೆ ಅದರಲ್ಲಿ ಆತನನ್ನು ತೆಗೆದುಕೊಳ್ಳಲಿಲ್ಲ. ಅಪರಾಧ ಮಾಡಿದವನು ಪ್ರೂವ್ ಆದವನಿಗೆ ಮತ್ತೆ ಕ್ವಶನ್ ಕೇಳ್ತಾರ? ಅಪರಾಧ ಜೈಲಿಗೆ ಹಾಕ. ಅಪರಾಧ ಅಂತ ದೇವ್ರಿಗೆ ಗೊತ್ತೈತಲ್ಲ, ಇನ್ನು ಯಾವ್ದು ವಿಟ್ನೆಸ್ ತಗೊಂಡ್ಬರ್ತೀರಿ, ಸಾಕ್ಷಿಗಳು ತಗೊಂಡ್ಬರ್ತೀರಿ. ದೇವ್ರ ತಾನೇ ಸಾಕ್ಷಿ ಇದ್ದಾನೆ. ಅವನು ಅಪರಾಧಿ ಆರೋಪಿ ಅಲ್ಲ, ಅಪರಾಧಿನೇ. ಆರೋಪಿ ಬೇರೆ, ಅಪರಾಧಿ ಬೇರೆ. ದೇವ್ರ ಆರೋಪಿ ಸ್ಥಾನದಲ್ಲಿ ನಿಲ್ಸಿದ ಬೇಕಾಗಿಲ್ಲ, ಈಗ ಅಪರಾಧಿನೇ ಆಗ್ಬಿಟ್ಟ. ಅವನಿಗೆ ಅವ್ನಿಗೆ ಮತ್ತೊಂದು ಸಾಕ್ಷಿ ಇಲ್ಲ, ಡಿಕ್ಲೇರ್ ಮಾಡ್ಬಿಟ್ಟ ನೀವು ಅಪರಾಧಿ ಅಂತ. ಅವನ ಹತ್ರ ಮತ್ತೆ ಕ್ವಶನ್ ಇಲ್ಲ, ಉತ್ತರ ಇಲ್ಲ. ಅದಕ್ಕೆ ಅದರಲ್ಲಿ ಆತನನ್ನು ತೆಗೆದುಕೊಳ್ಳಲಿಲ್ಲ. ಅಪರಾಧ ಫಸ್ಟ್ ಆಗಿದ್ರಿಂದ, ಅಪರಾಧ ಅದು ಪ್ರೂವ್ ಆಗಿದ್ರಿಂದ ಅವನನ್ನು ತೆಗೆದುಕೊಳ್ಳಿಲ್ಲ. ಯಾಕೆ? ಆದಿಯಲ್ಲಿಯೇ ಅವನು ಸುಳ್ಳುಗಾರನಾಗಿದ್ದ. ಆ ಸರ್ಪವನ್ನು ಒಂದು ಪ್ರಶ್ನೆನೂ ಕೇಳಲಿಲ್ಲ. ಅರ್ಥ ಆಯ್ತಾ ನಿಮಗೆ? ವಿಚಾರಣೆ ನಂತರ 14ನೇ ವಚನ ಹೋದ್ರೆ, ವಿಚಾರಣೆ ನಂತರ ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ಸಾಕು. ಅದಕ್ಕೆ ಸರ್ವೋನ್ನತ ನ್ಯಾಯಾಧಿಪತಿ ಸಾಯಂಕಾಲ ಸಮಯದಲ್ಲಿ ಬಂದನು. ಆತನು ಮುಂದೆ 3 ವ್ಯಕ್ತಿಗಳು ನಿಂತಿದ್ರು, ಸರ್ಪ, ಆದಾಮ ಮತ್ತು ಅವ್ವ. ನಾವಿಲ್ಲಿ ಸ್ವಲ್ಪ ಆಳವಾಗಿ ಹೋಗೋಣ. ಆ ಸರ್ಪದಿಂದ ಪ್ರಾರಂಭಿಸಿದನು. ಇಲ್ಲಿ ಒಂದು ನಾಟಿಕೆ ಹೇಳುತ್ತೇನೆ. ಅಲ್ಲೆಲೂಯಾ. ನೋಡ್ರಿ, ಆದಾಮ ಪಕ್ಕದಲ್ಲಿ ಅವ್ವ ನಿಂತಿದ್ರು. ಇಲ್ಲಿ ಸರ್ಪ ಇದ್ದಾನೆ. ಅವನು ಅಲ್ಲೆಲೂಯಾ ಸರ್ಪದ ಕಡೆ ನೋಡ್ತಾನೆ, ಅವರೊಂದಿಗೆ ಸೇರಿಲ್ಲ. ಅವನು ನೋಡ್ರಿ, ಅಲ್ಲೆಲೂಯಾ. ಸರ್ಪ ನೋಡ್ತಾ ಇದ್ದಾನೆ. ಈ ಕೆಲಸವನ್ನು ನೀನು ಮಾಡಿದ್ರಿಂದ ನೀನು ಶಪಿಸಲ್ಪಟ್ಟೆ. ಈ ಕೆಲಸವನ್ನು ನೀನು ಮಾಡಿದ್ರಿಂದ, ಅವಳಿಗೆ ಮಕ್ಕಳಾಗುವಂತ ಬೇರೆ ಮಾರ್ಗವನ್ನು ನೀನು ತೋರಿಸಿದ್ರಿಂದ ನೀನು ಶಾಪಗ್ರಸ್ತ. ಅಲ್ಲೆಲೂಯಾ. ಪಶುಗಳಲ್ಲಿಯೂ ಭೂಜಂತುಗಳಲ್ಲಿಯೂ ಶಪಿಸಲ್ಪಟ್ಟವನಾಗಿ ನೀನು ಹೊಟ್ಟೆಯಿಂದ ಹರಿದು ನೀನು ಬದುಕುವ ದಿನಗಳೆಲ್ಲ ಮಣ್ಣೆ ತಿನ್ನುವಿ. ಜಾಗ್ರತೆ ಕೇಳ್ರಿ. ಆದಾಮ ಅವ್ವ ಬಲಗಡೆ ನಿಂತಿದ್ರು. ಅಲ್ಲೆಲೂಯಾ. ಅವನು ಎಡಗಡೆ ನಿಂತಿದ್ದ. ಈ ಶಪಿಸಲ್ಪಟ್ಟ ಕಳ್ಳ ಶಿಲ್ಬೆ ಮೇಲೆ ಯಾವ ಕಡೆ ಇದ್ದ? ಎಡಗಡೆ ಇದ್ದ. ಬಲಗಡೆ ಇದ್ದವನು ದೇವರೊಂದಿಗೆ ಹೋದ, ಪರಲೋಕಕ್ಕೆ ಹೋದ. ಎಡಗಡೆ ಇದ್ದವನು ಶಪಿಸಲ್ಪಟ್ಟ. ಅಲ್ಲೆಲೂಯಾ. ಶಾಪಗ್ರಸ್ತ ಸಂತಾನವನ್ನು ಯಾವತ್ತೂ ಕೂಡ ದೇವರು ಎಡಗಡೆ ಇಟ್ಕೊಳ್ತಾನೆ. ಸರ್ಪವನ್ನು ನೋಡುತ್ತಾನೆ. ಅಲ್ಲೆಲೂಯಾ. ನ್ಯಾಯಾಧಿಪತಿ ಬಂದನು, ಸೈತಾನಲ್ಲಿ ಎದುರುಗಡೆ ನಿಂತಿದ್ದ. ನಿಮಗೆ ಮರ್ಮ ಅರ್ಥವಾಯ್ತಾ? ಅವನು ಎಡಗಡೆಯಲ್ಲಿ ಹೀಗೆ ನುಡಿಯುತ್ತಾನೆ, ನೀನು ಶಪಿಸಲ್ಪಟ್ಟಿದ್ದಿ. ಎಡಗಲ್ಲಿಡವನಿಗೆ ಏನ್ ಹೇಳ್ತದ ದೇವರು? ನೀನು ಶಪಿಸಲ್ಪಟ್ಟಿದ್ದಿ.
ಇದು ಸ್ವಲ್ಪ ಆಳವಾದದ್ದು. ನೀನು ಶಪಿಸಲ್ಪಟ್ಟಿದ್ದಿ ಎಂದ ನಿಮಿಷದಲ್ಲಿಯೇ ನೀನು ನಿನ್ನ ಹೊಟ್ಟೆಯಿಂದ ಅರಿವಿ ಎಂದು ಹೇಳಿದನು. ಶಪಿಸಲ್ಪಟ್ಟಿದ್ದೆ ಅಂತ ಹೇಳಿದ ಕೂಡಲೇ ನೀನು ಹೊಟ್ಟೆಯಿಂದ ನೀನು ಅರಿ. ಶಪಿಸಲ್ಪಟ್ಟೆ, ಪಶುಗಳಲ್ಲಿ ಭೂಜಂತುಗಳು ಶಪಿಸಲ್ಪಟ್ಟವನಾಗಿದೆ, ನೀನು ಹೊಟ್ಟೆಯಿಂದ ಅರಿದು ಬದುಕುವ ದಿನಗಳ ಮಣ್ಣು ತಿಂತಿ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಹೊಟ್ಟೆಯಿಂದ ಅರಿಯಲು ಆ ಒಂದು ನಾವು ನೋಡ್ತೇವೆ, ಶಪಿಸಲ್ಪಟ್ಟಿದೆ ಎಂದು ಹೇಳಿದ ನಿಮಿಷದಲ್ಲಿಯೇ ನೀನು ಹೊಟ್ಟೆಯಿಂದ ಅರಿವಿ ಎಂದು ಹೇಳಿದನು. ನಿಧಾನವಾಗಿ ಏನ್ ಮಾಡ್ದ ಸೈತಾನ ಅಂದ್ರೆ ಆ ಮೃಗ, ಆ ಸರ್ಪ ಹೊಟ್ಟೆಯಿಂದ ಅರಿಯಲು ಪ್ರಾರಂಭಿಸಿತು. ನಂತರ ಅವನು ಭೂಮಿ ಮೇಲೆ ಅರಿಯುವುದಕ್ಕೆ ಪ್ರಾರಂಭಿಸಿದ. ಈಗ ಆ ಶಾಪ ಎಲ್ಲಿ ಹೋಯ್ತು? ಆ ಶಾಪ ಅವನ LLD ಒಳಗೆ ಹೋಯ್ತು, ಅವನ ಡಿಗ್ರಿ ಒಳಗೆ ಹೋಯ್ತು. ಅಲ್ಲೆಲುಯ್ಯ. ಅಂಶವನ್ನೇ ಬದಲಾಯಿಸಿದನು. ಅದರ ಮೂಲಕ ಅವನ ಬೀಜ ಎಷ್ಟು ಮಾತ್ರವೂ ಮಾನವೊಳಗೆ ಎಷ್ಟು ಮಾತ್ರವೂ ಕೂಡಿ ಇರದಂತೆ, ಅಂದ್ರೆ ಮನುಷ್ಯನೊಳಗೆ ಇನ್ನು ಎಷ್ಟು ಮಾತ್ರವೂ ಕೂಡಿ ಹೋಗದಂತೆ, ಮಾನವನಲ್ಲಿ ಹಾಕದಂತೆ ದೇವರು ಹಾಗೆ ಮಾಡಿದನು. ಮತ್ತವರು ಈ ತರ ಕೆಡಿಸಿಕೊಂಡು ಹೋಗ್ತದೆ ಅಂತೇಳಿ ಅಲ್ಲಿಗೆ ಒಂದಕ್ಕನೆ ಸ್ಟಾಪ್ ಮಾಡಿ, ಒಂದಕ್ಕನೆ ಇಷ್ಟು ದೊಡ್ಡ ಸಂತಾನ ಮತ್ತೆ ಅಲ್ಲಿ ಬೀಜ ಹಾಕ್ಯಂದು ಹೊಂಟಿದ್ರೆ ಇರಾಕ ಜಾಗ ಇರ್ತಿರ್ಲಿಲ್ಲ. ಅಲ್ಲೆಲ್ಲಿ ಹೇಳು ನೋಡ್ತೇವೆ, ಸೈತಾನನು ಹೊಟ್ಟಿಂದ ಅರಿಬೇಕಾದಂತ ಸ್ಥಿತಿ ಬಂತು. ಮತ್ತೆ ಮಾನವರಲ್ಲಿ ಮತ್ತೆ ಬೀಜ ಹಾಕದಂತೆ ಏನ್ ಮಾಡ್ದ, ಅದನ್ನು ತಡೆದ ದೇವರು. ಅವು ಆದಾಮನ ಕಡೆ ನೋಡಿದ್ನು. ಈಗ ಅವು ಆದಾಮನ ಕಡೆ ಬಂದ. ಈಗ ಅವನಿಗೆ ಶಾಪ ಕೊಟ್ಟ, ಅವನು ಸ್ಥಿತಿ ಮುಗಿಸಿದ. ಸ್ಥಿತಿ ಮಾಡಿದ್ಮೇಲೆ ಮತ್ತೆ ಇವರಿಬ್ಬರು ಸ್ಥಿತಿ ಮಾಡ್ಬೇಕಲ್ಲ ಈಗ. ಅವು ಆದಾಮನ ಕಡೆ ನೋಡಿ ಈಗ ಅಂದನು, ತಂದೆ ನನ್ನ ಬಳಿ ಭೂಜಂತುವನ್ನು ಕಳಿಸಿದಾಗ ನಾನು ಅದಕ್ಕೆ ಹೆಸರಿಟ್ಟೆ. ಇದು ಇಲ್ಲದೆ ಇದು ಹೊಸ ಜಾತಿ ಕಂಡು ಬರುತ್ತಾ ಇದೆ. ಆದಾಮ ನೋಡ್ದ, ಅದು ಹಾವು ನೋಡಿದ ತಕ್ಷಣ ಭೂಜಂತುಗಳಿಗೆ ನಾನೇ ಹೆಸರಿಟ್ಟಿದ್ದು, ಇದ್ಯಾವುದು ಹೊಸ ಪ್ರಾಣಿ ಉತ್ಪತ್ತಿ ಆಯ್ತಲ್ಲ ಈ ದಿನದಿಂದ ಅಂತ ನೋಡ್ತಾನ. ಇದು ಒಂದು ಪ್ರಕಟಣೆ. ನಮ್ಮ ದೇವರು ಜಾತಿಗಳನ್ನು ಬದಲಾಯಿಸಬಲ್ಲನು. ನೆಟ್ಟಗೆ ನಿಂತುಕೊಂಡಿರುವಂತ ವ್ಯಕ್ತಿಯನ್ನು ಹೊಟ್ಟೆಯಿಂದ ಅರಿವ ಹಾವಾಗಿ ಮಾಡಿದನು. ಇದು ಮರ್ಮವಾಗಿದೆ. ಇಲ್ಲಿ ಬರೆಯಲ್ಪಡಲಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ಸರ್ಪ ಹಾವಾಗಿ ಬದಲಾಗುತ್ತಿರಲು ಇಲ್ಲಿಯೇ ಇದ್ದ ಹೆಣ್ಣು ಸರ್ಪವು ಕೂಡ, ಎಲ್ಲಿಯೋ ಇದ್ದಂತ ಹೆಣ್ಣು ಸರ್ಪ ಕೂಡ ಅದು ಹಾವಾಯ್ತು. ಇವನಿಗೆ ಶಾಪ ಕೊಡ್ಲೆ ಅದು ಕೂಡ ಹಾವಾಯ್ತು. ಹೆಣ್ಣು ಸರ್ಪ ಎಲ್ಲೇ ಇತ್ತು, ಇವನ್ ಜೊತೆ ಇದ್ದಿಲ್ಲ, ಅದು ಸರ್ಪನ ಜೊತೆ ಇದ್ದಿಲ್ಲ, ಅದು ಬೇರೆ ಎಲ್ಲೇ ಒಂದ್ ಕಡೆ ಇತ್ತದು. ಅವನಿಗೆ ಹೆಣ್ಣು ಗಂಡ ಇದಾವಲ್ರಿ. ಮತ್ತೆ ಸರ್ಪಪ್ಪ ಈ ರೀತಿ ಅದು ಎಲ್ಲೇ ಇದ್ದದ್ದು ಅದು ಹಾವಾಯ್ತು. ಮತ್ತೆ ಇವನ್ ಹಿಂಗ ಅದನಂದ್ರೆ ಮತ್ತೆ ಅವನು ಹಾಕಿ ಹಂಗಿರ್ಬೇಕಲ್ಲ, ಮತ್ತೆ ತಾನಿದ್ದಂತೆ ಅದು ಇರ್ಬೇಕಲ್ಲ. ಅದಕ್ಕೆ ಎಲ್ಲೋ ಇದ್ದ ಸರ್ಪಮ್ಮ ಕೂಡ ಏನಾಯ್ತು, ಹೊಟ್ಟೆಯಿಂದ ಅರಿವ ಅಮ್ಮ ಆಗಿ ಹೋತ್. ಇದು ಹೊಟ್ಟೆಯಿಂದ ಅರಿತಾ, ಅದು ಹೊಟ್ಟೆಯಿಂದ, ಇಬ್ರು ನಾವ್ಯಾಕೆ ಹಿಂಗೆ ಅದು ದೇವ್ರು ಮಾಡ್ದ. ದೇವ್ರು ಏನ್ ಮಾಡಿದ್ರು ನಾವು ಒಪ್ಕೊಳ್ಳೇಬೇಕು. ಸರ್ಪ ಭಾಗವಾದದಿಂದ ಆಕೆ ಕೂಡ ಶಾಪಗ್ರಸ್ತ, ಸರ್ಪದ ಭಾಗ ಆಕೆ ಆಗಿದ್ದರಿಂದ ಆಕೆ ಕೂಡ ಶಾಪಗ್ರಸ್ತಳ ಆದಳು. ಇನ್ನು ಗಮನಿಸ್ತೀರಾ, ಅವ್ವ ಸರ್ಪದ ಬೀಜವನ್ನು ಹೊಂದಿಕೊಂಡಾಗ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಆಕೆ ಸರ್ಪದ ಶ್ರೀಮತಿಯಾಗಿದ್ದಳು. ಆದ್ರೆ ದೇವರು ಯಾಕೆ ಶಪಿಸ್ಲಿಲ್ಲ ಅವಳನ್ನ ಅಂದ್ರೆ, ಅವಳನ್ನು ಯಾಕೆ ಶಪಿಸ್ಲಿಲ್ಲ ಹೇಳ್ರಿ? ಆದಾಮನ ಬೀಜ ಕೂಡ ಹೊಟ್ಟೆ ಒಳಗೆ ಇತ್ತು. ಕರೆಕ್ಟ್. ಅಲ್ಲೆಲ್ಲೂಯ್ಯ. ಆಕೆ ಇರುವುದರಿಂದ ಆಕೆ ಶಪಿಸಲ್ಪಡ್ಲಿಲ್ಲ. ಸರ್ಪದ ಬೀಜ ಮಾತ್ರ ಆಕೆ ಹೊಟ್ಟೆ ಒಳಗಿದ್ದದ್ದು, ಆದಾಮನ ಬೀಜ ಕೂಡ ಹೊಟ್ಟೆ ಒಳಗಿದ್ದುದ್ರಿಂದ ಮತ್ತೆ ಅದನ್ನ ಏನ್ ಮಾಡಕ್ ಶಪಿಸ್ಲಿಕ್ಕೆ ಆಗ್ಲಿಲ್ಲ. ಆ ಬೀಜವನ್ನು ದೇವರು ಶಪಿಸಲಾರ. ಸರ್ಪ ಸಂತಾನದ ಬೀಜ ಶಪಿಸ್ತಾನೆ, ಆದ್ರೆ ಆದಾಮನ ಬೀಜ ಶಪಿಸ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅದು ಆದಾಮನಿಂದ ಬಂದಿದೆ. ನಿಮಗೇನಾದ್ರೂ ಅರ್ಥವಾಗ್ತಿದೆಯಾ ಅದರಲ್ಲಿ? ಒಂದು ದೊಡ್ಡ ಮರ್ಮ ಇದೆಲ್ಲ. ಸರ್ಪವು ಆವಾಗಿ ಬದಲಾದನು, ಆದ್ರೆ
ಅವ್ವ ಮಾತ್ರ ಆವಾಗಲಿಲ್ಲ. ಆಮೆನ್. ಅವ್ವ ಮಾತ್ರ ಆವಾಗಿ ಬದಲಾಗಲಿಲ್ಲ. ಅಲ್ಲೆಲೂಯ. ಆವಾಗ ಬದಲಾದ್ಲ. ಆದ್ರೆ ಆಕೆ ವಿಮೋಚನೆಗೆ ಆಗಿ ಎದುರು ನೋಡಿದ್ಲು. ಇದು ಇಲ್ಲಿ ನಡೀತಿರುವ ದೊಡ್ಡ ಮರ್ಮ ನೋಡ್ರಿ. ದೇವರು ಸರ್ಪದೊಂದಿಗೆ ಮಾತಾಡ್ತಾನೆ. 15ನೇ ವಚನದಲ್ಲಿ ಸರ್ಪದ ಕಡೆ ನೋಡಿ, ಸರ್ಪದೊಂದಿಗೆ ಮಾತಾಡ್ತಾನೆ. ಆದ್ರೆ ಅವಳಿಗೆ ವಾಗ್ದಾನ ಕೊಡ್ತಾ ಇದ್ದಾನೆ. ಆಮೆನ್. ನಿನ್ನ ಸಂತಾನಕ್ಕೂ ಈ ಈ ಸ್ತ್ರೀ ಸಂತಾನಕ್ಕೂ ಹಗೆತನ ಹಗೆತನ ಇರುವಾಗೆ ಮಾಡುವೆನು. ಆಮೆನ್. ಈಕೆ ಸಂತಾನ ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ. ಹಿಮ್ಮಡಿಯನ್ನ ಆಕೆ ಅವಳಿಗೆ ಸಂತಾನ ಕೊಡ್ತಾ ಇದ್ದಾನೆ. ಅವನಿಗೆ ಹೇಳ್ತಾ ಇದ್ದಾನೆ, ಆಕೆಯ ಸಂತಾನಿನ ತಲೆಯನ್ನ ಜಜ್ಜುತ್ತದೆ. ಆಕೆ ಬಿದ್ದು ಹೋಗುವುದಕ್ಕೆ ಕಾರಣವಾಗಿದ್ದಳು. ಅಲ್ಲೆಲೂಯ. ಆಮೆನ್. ಆಕೆ ಬಿದ್ದು ಹೋಗುವುದಕ್ಕೆ ನೀನು ಕಾರಣ ಆಗಿದ್ದಿ. ಯಾರು? ಸರ್ಪ. ಯಾವುದು ಏನಾದ್ರೂ ಕೂಡ ನಾನು ಆಕೆಯನ್ನು ವಿಮೋಚಿಸುವೆನು ದೇವ್ರು ತೀರ್ಮಾನ ಮಾಡಿದ್ಮೇಲೆ ಅದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ನಮಗೆ ಆಶೀರ್ವಾದ ಮಾಡ್ಬೇಕಂತ ದೇವ್ರು ತೀರ್ಮಾನ ಮಾಡಿದ್ಮೇಲೆ ಸೈತಾನ ಏನ್ ಮಾಡಕ್ಕಾಗಲ್ಲ. ಆಮೆನ್. ಗಂಟು ಮಟ್ಟೆ ಕಡಿಯಂದು ಹೋಗ್ತಾ ಇರ್ಬೇಕು. ಅಲ್ಲೆಲೂಯ. ಆಮೆನ್. ಇವತ್ತು ನಿಮ್ಮನ್ನ ದೇವರು ಶ್ರೀಮಂತ ಮಾಡ್ಬೇಕಂತ ದೊಡ್ಡ ಸಾಹುಕಾರ ಮಾಡ್ಬೇಕಂತ ದೇವರು ಆಸೆ ಇತ್ತಂದ್ರೆ ಯಾವ ಶಾಪನು ಏನ್ ಮಾಡಕ್ಕ ದೇವ್ರೆ ಬೇಗ ಕೆಲಸ ಆಗ್ಲಪ್ಪ. ಆಮೆನ್. ಅನ್ಬೇಡ್ರಿ. ಯಾಕಂದ್ರೆ ಸಾಹುಕಾರ ದೇವರಾಜ್ಯಕ್ಕೆ ಹೋಗೋದಕ್ಕಿಂತ ಬಂಟೆ ಸೂಜಿ ಕಣ್ಣು ನುಗ್ಗೋದು ಸುಲಭ ಅಂತ ಹೇಳ್ತಾರೆ. ಆಮೆನ್. ನಾವು ಬಯಸ್ತೀವಿ ದುಡ್ಡು ಬೇಕು, ಬಂಗಾರ ಬೇಕು. ನಿಮಗೆಲ್ಲ ಬಂಗಾರ ಸಿಕ್ಬಿಟ್ರಿ ಎಲ್ಲೆಲ್ಲಿ ಹಾಕ್ಯಂತೀರಿ ಯಾರಿಗ್ ಗೊತ್ತು. ಮೂಗ್ನಾಗೆ, ಕಣ್ಣಾಗೆ, ರೆಪ್ಪಿಗಳಾಗ ಒಂದೊಂದು ಇಳೆ ಬಿಟ್ಕೊಂಡ್ರೆ. ಯಾಕಂದ್ರೆ ಬರಬಾರ್ದಾರೆ ಶ್ರೀಮಂತಿಗೆ ಬಂದ್ರೆ ಮಧ್ಯರಾತ್ರಿ ಛತ್ರಿ ಹಿಡ್ಕೊಂಡು ಓಡಾಡಿದ್ರಂತ. ಬಡವರಿಗೆ ಶ್ರೀಮಂತಕ್ಕೆ ಬರಬಾರ್ದು. ಆಮೆನ್. ಮಧ್ಯರಾತ್ರಿ ಛತ್ರಿ ಹಿಡ್ಕೊಂಡು ಓಡಾಡಿದ್ರೆ ಛತ್ರಿ ಹಿಡ್ಕೊಂಡು ಓಡಾಡ್ಬೇಕಾದದ್ದು ಬಿಸಿಲಿದ್ದಾಗ. ಮಧ್ಯರಾತ್ರಿ ಹಾಕ್ಬೇಕಾಗತ್ತೆ ಛತ್ರಿ ಶ್ರೀಮಂತಿಗೆ ಅಷ್ಟೇ. ಅದು ಕೈಯಾಗ 10 ಬೆಳ್ಳಿಗೆ 10 ಕಾಲಿಗೆ 10 ಈ ಎಲೆ ಇದಕ್ಕೆಲ್ಲ ಬಂಗಾರ ಹಾಕ್ಯಂದು ಓಡಾಡಿದ್ರೆ ತಲೆ ಅವುಗಳಿಗೆಲ್ಲ ಕಡಿಯಂದು ಓಡಾಡಿದ್ರೆ ಜುಮ್ಕಿ ಹಾಕ್ಯಂದು. ಅಲ್ಲೆಲೂಯ. ಆಮೆನ್. ಮತ್ತೆ ಆಮೇಲೆ ಯಾರನ್ನ ಕೊಟ್ಟಕ್ಕಂದೆ ಅಂದ್ರೆ ಎಲ್ಲ ಬಿಚ್ಕೊಂಡು ಇಡ್ತಾರ. ಅಷ್ಟೆ ಇರ್ತದ. ಪರ್ಮನೆಂಟ ಶಾಶ್ವತನ? ಶಾಶ್ವತ ಸಂಪತ್ ಬೇಡ ನಮಗೆ. ಪರಲೋಕ ರಾಜ್ಯ ದೇವರು. ಆಮೆನ್. 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 ದೇವ್ರಿಗೆ ಹೇಳ್ರಿ, ದೇವ್ರೇ ನನ್ನ ಸಾಹುಕಾರನನ್ನಾಗಿ ಮಾಡ್ಬೇಕಂತ ಇಷ್ಟಿತ್ತ. ಪರಲೋಕ ರಾಜ್ಯದಲ್ಲಿ ಸಾಹುಕಾರನನ್ನಾಗಿ. ಆಮೆನ್. ಆಮೆನ್. ಆದರೆ ನಾನು ಆಕೆಯನ್ನು ವಿಮೋಚಿಸಿದನು. ಆಕೆ ಆದಾಮನ ಭಾಗವಾಗಿದ್ದಳು. ಯಾಕೆ ಆಕೆಯನ್ನು ವಿಮೋಚಿಸಿದ ದೇವರು? ಆಕೆ ಅವಳನ್ನ ಆದಾಮನ ಭಾಗ. ಆದಾಮನು ಯಾವಾಗ 2ನೇ ಆದಾಮನಾಗಿ ಪುನಃಸ್ಥಾಪಿಸಲ್ಪಟ್ಟನು, ಕೊನೆ ಕಾಲದಲ್ಲಿ ಆಕೆ ಕೂಡ ಪುನಃಸ್ಥಾಪಿಸಲ್ಪಟ್ಟಳು. ಆದಾಮ ಏನಾದ 2ನೇ ಆದಾಮಾಗಿ ಪರಿವರ್ತನೆ ಆದನು. ಈಗ ನಾವು ಕೂಡ 2ನೇ ಆದಾಮನ ಹೆಂಡತಿಯರಾಗಿದ್ದೇವೆ. ಅಲ್ಲಿ ತಿರುಗಿ ಪುನಃಸ್ಥಾಪಿಸಲ್ಪಡೋಕೆ ಇರ್ತದೆ. ಹಲ್ಲೆಲೂಯಾ. ಕೊನೆಯ ಕಾಲದಲ್ಲಿ ಏದೇನಲ್ಲಿ ನಡೀತದೆ. ಈಗ ನೀವು ನನ್ನ ಜೊತೆಗಿದ್ದೀರಾ? ಇದು ಬಹು ಪ್ರಾಮುಖ್ಯವಾದದ್ದು. ಈ ಮೃಗವು ಈ ವಿಷಯ ಹೇಳುತ್ತದೆ. ದೇವರು ಮಾನವನ ಹಲ್ಲೆಲೂಯಾ ಲಿಂಕ್, ಮಾನವನ ಲಿಂಕ್ ಮೃಗ. 2ನೇ ಬೆಸೆಯುವ ಜಾತಿ ಭೂಜಂತುಗಳಿಗೂ ಮಾನವನಿಗೂ ಮಧ್ಯ ಲಿಂಕ್ ಇತ್ತಲ್ಲ. ಮನುಷ್ಯನಿಗೂ ಮೃಗಗಳಿಗೆ ಮಧ್ಯೆ ಒಂದು ಲಿಂಕ್ ಇತ್ತು. ಆ ಲಿಂಕ್ ಈಗಿಲ್ಲ. ಅದೇ ಸೈತಾನ ಸರ್ಪ ಆಯ್ತಲ್ಲ, ಅದು ಸರ್ಪ ಇದ್ದದ್ದು ಮೃಗ ಇದ್ದದ್ದು ಸರ್ಪ ಆಯ್ತಲ್ಲ, ಆವಾತಲ್ಲ, ಅದು ಲಿಂಕ್. ಅದು ಈಗ ಮೊದಲನೇದಾಗಿ ಮನುಷ್ಯ, 2ನೇದಾಗಿ ಹಾಲು ಕೊಡುವ ಮೃಗಗಳು, 3ನೇದಾಗಿ ಹಲ್ಲೆಲೂಯಾ
ಸಾರಿ, ಒಂದನೇದು, ಮೂರನೇದು ಚಿಂಪಾಂಜಿ ಇದ್ದನು. ಹಲ್ಲೆಲೂಯಾ. ಆಮೆನ್. ಭೂಜಂತುಗಳು ಮನುಷ್ಯನ ಮಧ್ಯೆ ಇರುವ ಜೀವಿಗಳು ಯಾವುವು ಅಂದ್ರೆ ಸರ್ಪ. ಮನುಷ್ಯನ ಬಹು ಹತ್ತಿರವಾಗಿರುವಂತದ್ದು ಇರತಕ್ಕಂಥದ್ದು ಸರ್ಪ ಆಗಿತ್ತು. ಮಾನವನ್ ಬಿಟ್ರೆ ನೆಕ್ಸ್ಟ್ ಡೇ ಅವನಿದ್ದ. ಆಮೆನ್. ಈಗ ಅವನ ದೇವ್ರು ಏನ್ ಮಾಡಿದಪ್ಪ ಅಂದ್ರೆ 4 ಸ್ಥಾನಕ್ಕೆ ತೆಗೆದುಕೊಂಡು ಬಂದ್ಬಿಟ್ಟ. ಮೊದಲನೇ ಸ್ಥಾನದಲ್ಲಿ ಮನುಷ್ಯ ಇದ್ದಾರೆ ಈಗ ಸದ್ಯ. ಆಮೇಲೆ ಹಾಲು ಕೂಡ ಪ್ರಾಣಿಗಳದಾವೆ. ಆಮೇಲೆ ಚಿಂಪಾಂಜಿ ಐತೆ. ಆಮೇಲೆ ಪಕ್ಷಿಗಳದಾವೆ. ಪಕ್ಷಿಗಳು ಕೆಳಗೆ ಈಗ ತೆವಳುವಂತ ಜೀವಿಗಳು. ತೆವಳುವ ಜೀವಿಗಳು ಯಾವ ಹೊಟ್ಟೆಯಿಂದ ನೆಲಕ್ಕೆ ಹೊಟ್ಟೆ ಮುಟ್ಟಿಸಿ ಓಡಾಡುವಂಥವು. ಯಾವುದು ಮೊಸಳೆ, ಆಮೆನ್. ಪಲ್ಲಿ, ಆಮೆನ್. ಕಪ್ಪೆ, ಆಮೆ, ಕಪ್ಪೆ ಇಂಥ ಜಾತಿ ತಂದು ಹಾಕಿದ ಅವನ್ನ. 2ನೇ ಸ್ಥಾನದಾಗಿದ್ದ ಅವನು. ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಥಾನದಾಗಿದ್ದಂತ ಆ ಒಂದು ವ್ಯಕ್ತಿಯನ್ನ, ಸರ್ಪ ಅಂತಕ್ಕಂಥ ವ್ಯಕ್ತಿಯನ್ನ 4ನೇ ಸ್ಥಾನಕ್ಕೆ ತಂದು ಒಗದ. ತಹಸೀಲ್ದಾರ್ ಪೋಸ್ಟ್ ಕೊಟ್ಟಿದ್ದ ಅವನಿಗೆ. ಸರಿಯಾಗಿ ನಡೆಸಲಿದ್ದಕ್ಕೆ ಏನ್ ಮಾಡ್ದ? ಕಸ ಗುಡಿಸ ಜವಾನ್ ಮಾಡ್ತಾರಲ್ಲ ಆ ಟೈಪ್ ಆದ. ಹಲ್ಲೆಲೂಯಾ. ಆಮೆನ್. ಎಂತ ದೀನ ಅಜ್ಞಾನ ಸ್ಥಿತಿಯ ಒಂದು. ನೋಡ್ರಿ, ಸರ್ಪನಿಗೆ ಮನುಷ್ಯನಿಗೆ ಬಹು ಹತ್ತಿರ ಇದ್ದಂಥದ್ದು ಸರ್ಪ. ಆಮೆನ್. ಮಾನವಂತೆ ಮಾತಾಡುವಂಥದ್ದು ಆಗಿತ್ತು. ಇವತ್ತು ಮಾನವಂತೆ ಮಾತಾಡುವಂತ ಯಾವ ಪ್ರಾಣಿನೂ ಇಲ್ಲ. ಅವನು ಬಿದ್ದ, ಅವನೇ ಈಗ ಆವಾದ. ಮಾನವನೊಂದಿಗೆ ತನ್ನ ಬೀಜವನ್ನು ಕೂಡಿಸಬಲ್ಲದ್ದು ಯಾವ್ದು ಇದ್ದಿಲ್ಲ, ಇದು ಇತ್ತು. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹಲ್ಲೆಲೂಯಾ, ದೇವರು ಉನ್ನತ ಸ್ಥಿತಿಯಿಂದ ಕಡಿಮೆ ಸ್ಥಿತಿಗೆ ಅವನನ್ನು ತೆಗೆದುಕೊಂಡು ಬಂದ. ಆಮೆನ್. ಇಲ್ಲಿ ಆತನನ್ನು ಸಂಪೂರ್ಣ ನೆಲಕ್ಕೆ ತೊಳೆದಾಕಿದ. ಆಮೆನ್. ಆತನನ್ನ ಎಲ್ಲಿಗೆ ತೆಗೆದುಕೊಂಡು ಬಂದಂದ್ರೆ ಸರಿಸೃಪ ಹೊಟ್ಟೆಯಿಂದ ತೆಳುವಂತ ಸ್ಥಿತಿಗೆ ತಂದಾಕಿದ. ಹಲ್ಲೆಲೂಯಾ. ಆಮೆನ್. ಕಡಿಮೆ ಜಾತಿ, ಕೆಳ ಜಾತಿಗೆ ತಂದಾಕಿದ ಅವನು ಈಗ ಹಲ್ಲಿಗಳೊಂದಿಗೆ ಮೊಸಳೆಗಳೊಂದಿಗೆ ತನ್ನನ್ನ ಗುರುತಿಸಿಕೊಳ್ಳಂತ ಆಯ್ತು. ಹಲ್ಲಿಗಳು, ಮೊಸಳೆಗಳು ಆ ಸ್ಥಿತಿಗೆ ಬಂದ. ಕಿಟ್ ಅಂತ ಅಲ್ಲೇ ಓಡಾಡ್ತಾವಲ್ಲ ಅಂತ ಸ್ಥಿತಿ. ಇಲ್ಲಿ ನಾವು ನಂಬಿದೀವಿ ಅಂತ ಹೇಳ್ಕೊಂಡ್ರು ಕೂಡ ಅಲ್ಲಿ ಕಿಟ್ ಅಂದಾಗ ಸತ್ಯ ಐತ್ ನೋಡು. ಮಾತಾಡಿದ್ದು ಅಲ್ಲಿ ನೋಡ್ದಂಗೆ. ಹಲ್ಲಿಗಳು ಯಾಕೆ ಸೃಷ್ಟಿ ಅದು ಒಯ್ಯೋದು ಗೊತ್ತಿಲ್ಲ. ತಂದು ಕೆಳಗೆ ಜಾತಿಗೆ ಹಾಕಿದ. ಹಲ್ಲೆಲೂಯಾ. ಆಮೆನ್. ತೆವಳುವಂತ ಜಾತಿಗೆ, ಆ ಪಲ್ಲಿ ಜಾತಿಗೆ ತಂದು ಹಾಕಿದವನು. 3ನೇ ಹಂತದ ಕೆಳಗೆ ಇಟ್ಟವನು. 3 ಹಂತದ ಕೆಳಗೆ ಇಟ್ಟವನ್ನ. ಹಲ್ಲೆಲೂಯಾ. ಆಮೆನ್. ಪಕ್ಷಿಗಳ ಕೆಳಗಿಟ್ಟವನ್ನ. ಹಲ್ಲೆಲೂಯಾ. ತೆವಳುವ ಜಾತಿ ಸ್ಥಿತಿಗೆ ಅವನನ್ನು ತಂದ. 3ನೇ ಹಂತಕ್ಕೆ ಅವನನ್ನು ತಂದು ತಳ್ಳಿದ. ಅರ್ಥ ಆಯ್ತಾ ನಿಮಗೆ? ಆಮೆನ್. ನೋಡ್ರಿ, ಮನುಷ್ಯ ಮತ್ತು ಮೃಗ ಒಂದಾದಾಗ ಮನುಷ್ಯ ದೇವ್ರ ರೂಪದಲ್ಲಿದ್ದಾನೆ. ಸರ್ಪ ಸಂತಾನದ ಕಾರಣದಿಂದಾಗಿ ಅಲ್ಲಿರುವ ತಪ್ಪಾದ ಕಾರ್ಯದಿಂದಾಗಲಿ ಹಲ್ಲೆಲೂಯಾ ಆಮೆನ್. ಆ ರೂಪದಿಂದ ಮನುಷ್ಯ ಬಿದ್ದು ಹೋದ. ದೇವ್ರ ರೂಪದಲ್ಲಿ ಸೃಷ್ಟಿಯಾದಂತ ಇವನು ಆ ಒಂದು ಸೈತಾನ್ ಕಾರ್ಯದಿಂದಾಗಿ ಆ ರೂಪನ ಕಳ್ಕಂಡ. ಹಲ್ಲೆಲೂಯಾ. ಆಮೆನ್. ಆ ರೂಪದಿಂದ ಬಿದ್ದು ಹೋದ. ಈಗ ಆತನು ಭೂಜಂತುಗಳ ರೂಪಕ್ಕೆ ಬಂದನು. ಈಗ ಮಾನವನಿಗೆ ಮತ್ತೊಂದು ಲಿಂಕ್ ಬೇಕೀಗ. ಮನುಷ್ಯನಿಗೆ ಮತ್ತೊಂದು ಲಿಂಕ್ ಬೇಕೀಗ. ಆದರೆ ದೇವರು ಏನ್ ಮಾಡ್ದ? ಅವನು ಮಾನವನಿಗೂ ಭೂಜಂತುಗಳು ಮಧ್ಯದಲ್ಲಿ ಲಿಂಕ್ ಇತ್ತಲ್ಲ, ಅದು ನಾಶ ಆತಲ್ಲ ಲಿಂಕ್. ಆ ತೀರ್ಪಿನಲ್ಲಿ 2 ಕಾರ್ಯಗಳು ನಡೆದವು. ಹಲ್ಲೆಲೂಯಾ. ಆಮೆನ್. ಲಿಂಕ್ ನಾಶ ಆಯ್ತು, ಸರ್ಪನ ನಾಶ ಆಯ್ತು. ಲಿಂಕ್ನು ನಾಶ ಆಯ್ತು, ಸರ್ಪನ ನಾಶ. ಆ ಸ್ತ್ರೀಗೆ ಆತನು ವಾಗ್ದಾನ ಮಾಡಿದ ದೇವರು ಒಂದು ಸಂತಾನ ಕೊಡ್ತಂತ, ಲಿಂಕ್ ಒಂದು ಕೊಡ್ತಂತ ಅಲ್ಲಿ ವಾಗ್ದಾನ ಮಾಡ್ದ. ಏನ್ ಲಿಂಕ್ ಅದು? ಏನ್ ಲಿಂಕ್ ಅದು? ನಿನ್ನ ಸಂತಾನ, ಈ ಆಕೆಯ ಸಂತಾನ ನಿನ್ನ ತಲೆಯನ್ನ ಜಜ್ಜು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಈ ಲಿಂಕಿನ ಬದಲಾಗಿ ಮನುಷ್ಯ ಕುಮಾರ ಯೇಸು ಕ್ರಿಸ್ತನು ನಮಗೆ ಸಿಕ್ಕ. ಆಮೆನ್. ದೇವರಿಗೂ ಮತ್ತು ಮನುಷ್ಯರಿಗೆ ಮಧ್ಯದಲ್ಲಿ ಯೇಸು ಕ್ರಿಸ್ತ. ಆಮೆನ್. ಹಲ್ಲೆಲೂಯಾ. ಆಮೆನ್. ಅದ್ಭುತವಾದ ಸಂಗತಿ. ಅದ್ಭುತವಾದ ಸಂಗತಿ. ಅದ್ಭುತವಾದ ಸಂಗತಿ. ಲಿಂಕ್ ನಮ್ಗೆ ಇದೆ ಇವತ್ತು. ಒಂದು ಲಿಂಕ್ ನಾಶ ಆದ್ರೂ ಕೂಡ ದೇವ್ರು ಮತ್ತೊಂದು ಲಿಂಕ್ ಅನ್ನ ಕೊಟ್ಟಾನೆ. ಅವತ್ತೇ ಪ್ರಾಮಿಸ್ ಮಾಡದ, ಈಕೆಯ ಸಂತಾನ ಅಂದ್ರೆ ಯೇಸು ಕ್ರಿಸ್ತನು ಬರ್ತಾನೆ, ಮನುಷ್ಯರಿಗೂ ಮತ್ತೆ ದೇವರಿಗೂ ಮಧ್ಯದಲ್ಲಿ ಒಂದು ಲಿಂಕ್ ಅನ್ನ ನಾನು
ಕೊಡ್ತೇನೆ. ಆಮೆನ್. ಅದೇ ದೇವರು ಮಾಡಿದಂತ ವಾಗ್ದಾನ. ಆಮೆನ್. ಮಾನವನಿಗೂ ಭೂಮಿ ಜಂತುಗಳಿಗೂ ಮಧ್ಯದ ಲಿಂಕ್ ಇತ್ತಲ್ಲ, ಅದು ನಾಶ ಆಯ್ತು. ಈ ತೀರ್ಪಿನಲ್ಲಿ ಎರಡು ಕಾರ್ಯ ನಡೆದು ಲಿಂಕ್ ನಾಶ ಆಯ್ತು ಮತ್ತು ಸರ್ಪನೂ ನಾಶ ಆಯ್ತು, ಎರಡು ನಾಶ ಆಯ್ತು. ಈಗ ಮತ್ತೊಂದು ಲಿಂಕ್ ಅನ್ನ ಕೊಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದನು. ಸೇತುವೆ ಮನುಷ್ಯರಿಗೂ ದೇವರಿಗೂ. ಆಗ ಸಂತಾನ ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯದಲ್ಲಿ ಸೇತುವೆ ಲಿಂಕ್ ಅಂತ ಕರೀತದೆ. ಸೇತುವೆನ ಲಿಂಕ್ ಅಂತ ಕರೀತಾರೆ. ದೇವರು ಮತ್ತೊಂದು ಸೇತುವೆಯನ್ನ ವಾಗ್ದಾನ ಮಾಡಿದ್ನು. ಆ ಲಿಂಕ್ ಏನಪ್ಪ ಅಂದ್ರೆ ಮನುಷ್ಯ ಕುಮಾರ. ಆಮೆನ್. ಅದೇ ಸ್ತ್ರೀ ಸಂತಾನವಾಗಿದೆ. ಆಮೆನ್. ಆತನು ಪರಿಪೂರ್ಣ ಮಾನವನಾಗಿರುತ್ತಾನೆ. ಆಮೆನ್. ಅದೇ ಸಮಯದಲ್ಲಿ ಪರಿಪೂರ್ಣ ದೇವರೂ ಆಗಿದ್ದಾನೆ. ಆಮೆನ್. ದೇವರು ಮತ್ತು ಮಾನವ ಆತನ ಶರೀರದಲ್ಲಿ ಐಕ್ಯ ಹೊಂದಿರುತ್ತಾರೆ. ಆಮೆನ್. ಕ್ರಿಸ್ತನ ಶರೀರದಲ್ಲಿ ದೇವರಿದ್ದಾನೆ ಮತ್ತು ಮನುಷ್ಯನು ಇದ್ದಾನೆ. ಆಮೆನ್. ಆಮೆನ್. ನಾವು ಆತನು ಇಬ್ರು ಐಕ್ಯವಾಗೋದಕ್ಕೆ ಮನುಷ್ಯ ಕುಮಾರ ಅಂತ ಕರೀತಾರೆ. ಆಮೆನ್. ಅದೇ ಲಿಂಕ್ ಅಂತ ಕರೀತಾರೆ. ಆಮೆನ್. ಯೇಸು ಕ್ರಿಸ್ತನು ಕೂಡ ಮನುಷ್ಯನೂ ಹೌದು, ಅಥವಾ ದೇವರು ಹೌದು. ನಾವು ಮನುಷ್ಯರು ಹೌದು, ದೇವ್ರ ಮಕ್ಕಳು ಹೌದು. ಅಲ್ಲೇಲೂಯಾ. ಆಮೆನ್. ಮಾನವ ಆತನ ಶರೀರದಲ್ಲಿ ಐಕ್ಯವಾಗಿರ್ತವೆ. ಯಾವತ್ತು ಕೂಡ ಮನುಷ್ಯ ಮತ್ತು ದೇವರು ಇಬ್ಬರು ಐಕ್ಯವಾಗಿರ್ತಾರೆ. ನಾವು ಕ್ರಿಸ್ತನ ಇಬ್ಬರು ಐಕ್ಯವಾಗಿರ್ತೇವೆ. ಆಮೆನ್. ಇದೇ ಸಭೆಗೆ ದೇವರು ಏನು ವಾಗ್ದಾನ ಮಾಡಿದ್ರಪ್ಪ ಅಂದ್ರೆ, ಮತ್ತೊಂದು ಲಿಂಕ್ ಅನ್ನ, ಒಂದು ಕೈ ಮಾನವನ ಮೇಲೆ, ಮತ್ತೊಂದು ಕೈ ದೇವರ ಮೇಲೆ, ಒಬ್ಬ ಮಧ್ಯವರ್ತಿ ಲಿಂಕ್ ಅನ್ನ, ರಕ್ತ ಸಂಬಂಧಿ ಲಿಂಕ್ ಅನ್ನ ನಾನು ಕೊಡ್ತೀನಿ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ಆಮೆನ್. ಅದೇ ಸಮಯದಲ್ಲಿ ಸಂಪೂರ್ಣವಾದ ದೇವರು ಮಾನವಂತೆ ಮಾಂಸ ಶರೀರ ಇರುವಂತ ದೇವರಾಗಿ ಮಾನವ ರಕ್ತದೊಂದಿಗೆ ಇವತ್ತು ರಕ್ತ ಸಂಬಂಧಿಯಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆಮೆನ್. ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನ್ನ ಕೊಂಡಾಡ್ತೇವೆ, ನಿನ್ನ ಮೈಪಡಿಸ ದೇವರೇ, ನಿನ್ನ ಚಿತ್ತಾನುಸಾರ ನಡೆಸು, ಆಶೀರ್ವಾದ ಮಾಡು, ಕೃಪೆಯಾಗಿ ನಡೆಸು ದೇವರೇ. ನಿನ್ನನ್ನೇ ಮಯಪಡು, ನಿನ್ನನ್ನೇ ಮಯಪಡಿಸ್ಲಿಕ್ಕೆ, ನಿನ್ನನ್ನೇ ಕರ್ತನೆ ನಾವು ನಿನ್ನೊಂದಿಗೆ ಜೀವಿಸ್ಲಿಕ್ಕೆ. ಆ ಲಿಂಕ್ ನಾಶ ಆದ್ರೂ ಮತ್ತೊಂದು ಲಿಂಕ್ ಅನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿನ್ನ ಕೃಪೆ ಅದ್ಭುತವಾದದ್ದು ದೇವರೇ. ಸ್ತೋತ್ರ. ಮೈಮೂಳ ಆಲೋಚನೆಗಳು, ನಾವು ಸೃಷ್ಟಿಯ ಆಲೋಚನೆಗಳು, ಸೃಷ್ಟಿಯ ಒಂದು ಯೋಜನೆಗಳು ಅದ್ಭುತವಾದ ಆಶ್ಚರ್ಯಕರವಾಗಿರುವಂತವುಗಳಾಗಿ ಅಲ್ಲಲ್ಲಿ ನಮ್ಮ ಜೊತೆ ಸೇರಿ ವಾಕ್ಯ ಕೇಳಿದಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು ದೇವರೇ. ಬೇಕಾದಲ್ಲ ಸಹಾಯ ಕೊಟ್ಟು ಮಹಿಮೆಯಾದ ರೀತಿಯಲ್ಲಿ ಅವರು ಕೂಡ ನಿನ್ನ ರೂಪದಲ್ಲಿ ಕಳೆದು ಹೋದಂತ, ತಪ್ಪಿ ಹೋದಂತ ಲಿಂಕ್ ಕರ್ತನೆ, ಆ ರೂಪದಲ್ಲಿ ಯಾವಾಗ ಪಾಪ ಮಾಡಿದ ಮನುಷ್ಯ ಕುಮಾರ ದೇವಕುಮಾರನ ಅಂದ್ರೆ ದೇವರೇ ನಿನ್ನ ರೂಪದಲ್ಲಿ ಇದ್ದಂಥವ್ರು ರೂಪವನ್ನು ಕಳ್ಕೊಂಡ್ರು. ಆ ರೂಪಕ್ಕೆ ಮತ್ತೆ ಬರ್ಲಿಕ್ಕಾಗೋ ನಮ್ಮನ್ನೀಗ ನಿನ್ನ ವಾಕ್ಯವನ್ನು ಕೊಟ್ಟು ಪ್ರವಾದಿಯನ್ನು ಕಳಿಸಿ ನಮ್ಮನ್ನ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಮ್ಮ ಮಹಿಮೆಗಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಕಲ್ಪಿಸಿಕೊಂಡು ಚಿತ್ತಾಂತರ ನಡೆಸಿ ಮಹಿಮೆಪಡಿಸಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಬಂದಿದ್ದೇನೆ.